नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमाचार्यपादाय निताय कृपप्रदायिने गौरकथादामताय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमः आचार्यपादाय नमः नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 18ನೇ ಅಧ್ಯಾಯದ ಶ್ಲೋಕ 23, 24 ಹಾಗೂ 25 ಅಧ್ಯಯನ ಮಾಡ್ತಿದ್ರಿ. ಶ್ಲೋಕ 23 ಅನುವಾದ ಹೀಗಿದೆ: ನಿಯತವಾಗಿ ಮತ್ತು ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಹರೇ ಕೃಷ್ಣ. ನೋಡಿ, ಹೀಗೆ ಕಳೆದ ಶ್ಲೋಕಗಳು ಹಿಂದಿಂದ ನೋಡಿದ್ರೆ ನೋಡಿ 19ನೇ ಶ್ಲೋಕದಲ್ಲಿ ವಿಭಾಗ ಮಾಡ್ತಾರೆ. ನೋಡಿ, ಅದಕ್ಕೆ ಹಿಂದೆ 18ನೇ ಶ್ಲೋಕದಲ್ಲಿ ಹೇಳ್ತಾರೆ, ಜ್ಞಾನ, ಜ್ಞೇಯ, ಜ್ಞಾನಿ ಇವು 3 ಕರ್ಮವನ್ನ ಪ್ರೇರಿಸುವ ಅಂಶಗಳು. ಹಾಗೇನೆ ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟ್ಟಗಳು. ನಾವೇನ್ ಮಾಡ್ಬೇಕು, ಪೆನ್ನು ಪೇಪರ್ ತಗೊಂಡು ವಿಭಾಗಗಳು ಮಾಡ್ಕೊಂಡ್ ಬಂದ್ರೆ ನೋಡಿ, ಯಾವ ವಿಭಾಗ ಒಂದೊಂದನ್ನು ಹೆಂಗೆ ಭಗವದ್ಗೀತೆಯಲ್ಲಿ ಕೃಷ್ಣ ವಿಭಾಗ ಮಾಡ್ಕೊಂಡ್ ಬಂದಿದ್ದಾನೋ ಆ ತರ ಕರ್ಮವನ್ನ ಪ್ರೇರಿಸುವ 3 ಅಂಶಗಳು ಯಾವ್ಯಾವು, ಇಂದ್ರಿಯಗಳು ನೋಡಿ ಕರ್ಮದ 3 ಘಟ್ಟಗಳು ಯಾವ್ಯಾವು. ನೋಡಿ, ಹಂಗೆ 19ನೇ ಶ್ಲೋಕದಲ್ಲಿ ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ ಇವುಗಳನ್ನ 3 ವಿಧ ಅಂತ ಹೇಳಿದ್ದಾರೆ. ಈಗ ನೋಡಿ 20, 21, 22 ಶ್ಲೋಕಗಳಲ್ಲಿ ನಾವು ಓದಿದ್ದು ಜ್ಞಾನದ ವಿಭಾಗಗಳನ್ನು. ಜ್ಞಾನದನ್ನ ನೋಡಿ ಸತ್ವಗುಣ, ರಜೋಗುಣ, ತಮೋಗುಣದ ಪ್ರಕಾರ ಅಧ್ಯಯನ ನೋಡಿ ಬೇರೆ ಬೇರೆಯಾಗಿ ನೋಡಿದ್ರೆ ಸತ್ವಗುಣದಲ್ಲಿ ಜ್ಞಾನ, ಸತ್ವಗುಣದಲ್ಲಿ ನೋಡಿ ರಜೋಗುಣದಲ್ಲಿ ಜ್ಞಾನ, ತಮೋಗುಣದಲ್ಲಿ ಜ್ಞಾನ. ನೋಡಿ, ಹಿಂಗಿದ್ರೆ ಏನೇನಾಗುತ್ತೆ ಅಂತ ಓದಿದ್ವಿ. ಇದು ಜ್ಞಾನ ಆಯ್ತು. ಇದು ಕರ್ಮವನ್ನ ಪ್ರೇರಿಸುವ ಒಂದಂಶ ಜ್ಞಾನ. ಈಗ ಇಂದ್ರಿಯ ನೋಡಿ 3 ಘಟ್ಟಗಳು, ಕರ್ಮದ 3 ಘಟ್ಟಗಳಿದಾವೆ. ಅದರಲ್ಲಿ ಕರ್ಮ 1. ಈಗ ಅದನ್ನ ಸತ್ವಗುಣ, ರಜೋಗುಣ, ತಮೋಗುಣ ಪ್ರಕಾರ ಅಧ್ಯಯನ ಮಾಡುದು. ನೋಡಿ, ಈ ತರ ವಿಭಾಗ ಮಾಡಿ ಓದುವಂಥದ್ದು ತುಂಬಾ ಅವಶ್ಯಕತೆ ಇದೆ. ಏನ್ ಗಮನಿಸ್ಬೋದು ಅಂತಂದ್ರೆ, ಈ ಪ್ರಪಂಚವನ್ನ 3 ದೃಷ್ಟಿಕೋನದಿಂದ ಕಾಣುದು. ಎಲ್ಲವನ್ನ ಮಾಡ್ತಿರೋ ಕರ್ಮವನ್ನ, ತಿಳ್ಕೊಬೇಕಿರೋ ಜ್ಞಾನವನ್ನ, ಮತ್ತೆ ನೋಡಿ ಇಲ್ಲಿ ಹೇಳ್ತಿದಾರಲ್ವಾ, ನೋಡಿ ದಾನ, ಕರ್ಮ, ಕರ್ತ. ಈ ಮುಂದಿನ ಶ್ಲೋಕಗಳಲ್ಲಿ ಈಗ 20, 21, 22 ಜ್ಞಾನದ ಬಗ್ಗೆ ಆಯ್ತು. ಈಗ ಕರ್ಮದ ಬಗ್ಗೆ ಮಾತಾಡ್ತಿರೋದು. ಇದ್ರ ಮುಂದೆ ಹೋದ್ರೆ ಕರ್ತನ ಬಗ್ಗೆ ಹೇಳ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಕರ್ತ, ಅವನ್ ಮಾಡುವಂತ ಕ್ರಿಯೆಗಳು ನೋಡಿ ಕರ್ತ ನೋಡಿ ಕರ್ತೃ ಕರ್ಮ ಕ್ರಿಯಾ ಇದು ಚೆನ್ನಾಗಿ ಗೊತ್ತಿರ್ಬೇಕು. ವ್ಯಾಕರಣ ಇಲ್ಲಿ ಬರುತ್ತೆ ನೋಡಿ. ಕರ್ತೃ ಕರ್ಮ ಕ್ರಿಯಾ, ಕನ್ನಡ ವ್ಯಾಕರಣ ಯಾರು ಓದಿದಿರಿ, ಇಂಗ್ಲಿಷ್ ವ್ಯಾಕರಣ ಯಾರು ಓದಿದಿರಿ, ಹಿಂದಿ ವ್ಯಾಕರಣ, ಸಂಸ್ಕೃತ ವ್ಯಾಕರಣ ಅಂತ ತಗೊಂಡ್ ಬರ್ಬೋದು. ಕರ್ತೃ ಆತನ ಮಾಡುವಂತ ಕ್ರಿಯೆ, ಆ ಕ್ರಿಯೆಯಿಂದ ಬರುವಂತ ಕರ್ಮ, ಇವುಗಳನ್ನ 3 ಗುಣಗಳಾಗಿ ಮಾಡೋದು. ನೋಡ, ಆತನು ಕರ್ಮ ಮಾಡ್ಬೇಕು ಅಂದ್ರೆ ಜ್ಞಾನ ಬೇಕಲ್ವಾ. ಈಗ ನೀವು ಅಡ್ಗೆ ಮಾಡ್ಬೇಕು ಅಂತಂದ್ರೆ ಅಡ್ಗೆ ಮಾಡುವಂತ ತಿಳುವಳಿಕೆ ಬೇಕಲ್ವಾ ನಿಮಗೆ, ಬೇಕೇ ಬೇಕು. ನೋಡಿ, ಆ ಜ್ಞಾನ
ಏನಾಗುತ್ತೆ ಅಂದ್ರೆ ನೋಡಿ, ಹಿಂದಿನ ಶ್ಲೋಕಗಳನ್ನು ನೋಡಿದ್ರೆ ಕರ್ಮವನ್ನು ಮಾಡೋದಕ್ಕೆ ಪ್ರೇರಿಸುತ್ತೆ, ಪ್ರೇರಣೆ ಮಾಡುತ್ತೆ ನೋಡಿ. ಅದರಲ್ಲಿ 3 ಘಟ್ಟಗಳಿದಾವೆ. ಆ 3 ಘಟ್ಟಗಳಲ್ಲಿ ಈ ಕರ್ಮ ಬರುತ್ತೆ ನೋಡಿ. ಆ ಕರ್ಮದ ನೋಡಿ ಜ್ಞಾನ ಬರುತ್ತೆ. ಆ ಜ್ಞಾನವನ್ನು ಓದಿದ್ವಿ, 3 ಭಾಗ ಆಯ್ತು ನೋಡಿ. ಇದೇ ತರನೇ ಈಗ ಕರ್ಮವನ್ನ ಓದು. ಒಂದು ವಿಷಯ ಏನಂದ್ರೆ ನೋಡಿ, ಕರ್ತೃ ಕ್ರಿಯೆ ಮಾಡ್ತಾನೆ ಕರ್ಮ ಬರುತ್ತೆ. ಅರ್ಥ ಆಗ್ತಿದ್ಯಾ? ಕರ್ತೃ ಮಾಡ್ಬೇಕಾಗಿರೋ ಒಬ್ಬ ವ್ಯಕ್ತಿ ನೋಡಿ ಕ್ರಿಯೆ ಮಾಡ್ತಾನೆ, ಅದರಿಂದ ಒಂದು ಫಲ ಬರುತ್ತೆ. ಇಡೀ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಕರ್ತೃ ಕ್ರಿಯಾ ಕರ್ಮ, ಈ ಮಾಡುವಂತ ಕರ್ಮ ಫಲ ನೋಡಿ. ಹಿಂದಿನ ಈ 18ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳಿದ. ಏನ್ ಕೇಳಿದ? ಸನ್ಯಾಸ ಮತ್ತೆ ತ್ಯಾಗದ ಬಗ್ಗೆ ಕೇಳ್ತಾರೆ ಪ್ರಭುಜಿ. ನೋಡಿ, ಅದು ತ್ಯಾಗ ಅಂದ್ರೆ ಏನು? ಕರ್ಮ ಫಲವನ್ನ ತ್ಯಾಗ. ಅರ್ಥ ಆಗ್ತಿದ್ಯಾ? ತ್ಯಾಗ ಅಂದ್ರೆ ಏನು? ಕರ್ಮ ಫಲವನ್ನ ತ್ಯಾಗ. ಸನ್ಯಾಸ ಅಂದ್ರೆ ಏನು? ಕರ್ಮ ಫಲಕ್ಕೆ ಅಂಟ್ಕೊಂಡಂಗ, ಅಂದ್ರೆ ಏನು ಬೇಡ ಅಂತ ತ್ಯಜಿಸೋದು, ಏನು ಕೆಲ್ಸನೇ ಮಾಡಲ್ಲ ಅಂತ. ಕೆಲಸ ಮಾಡಲ್ಲ ಅನ್ನೋದು ವೆರಿ ಗುಡ್. ಇದೇ ಅಂಡರ್ಲೈನ್ ಮಾಡಿ ಅರ್ಥ ಮಾಡ್ಕೋಬೇಕು. ಬೇರೆ ಬೇರೆ ಏನೇನೋ ಅರ್ಥ ಮಾಡ್ಕೋಬಾರದು. ತ್ಯಾಗಿ ಆದವನ್ ಏನ್ ಮಾಡ್ತಾನೆ? ಮಾಡ್ಬೇಕಾದನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡ್ತಾನೆ ನೋಡಿ. ಅದು ಕರ್ತ ಕರ್ತ ನೋಡಿ. ನ್ಯಾಯವಾದದ್ದು, ಅನ್ಯಾಯವಾದದ್ದು, ಧಾರ್ಮಿಕವಾದದ್ದು, ಅಧಾರ್ಮಿಕವಾದದ್ದು, ಮಾಡ್ಬೇಕಾಗಿರೋದು, ಮಾಡಬಾರದು ನೋಡಿ, ಇವೆಲ್ಲ ಮಾಡುವಂಥದ್ದು ಕರ್ತ ನೋಡಿ. ಅದನ್ನ ಸತ್ವಗುಣ, ರಜೋಗುಣ, ತಮಗುಣ ಪ್ರಕಾರ ಮುಂದೆ ಕರ್ತನ ಬಗ್ಗೆ ಬರುತ್ತೆ ನೋಡಿ. ಈಗ ಕರ್ಮದ ಬಗ್ಗೆ ನಾವು ಚರ್ಚೆ ಮಾಡ್ತಿರೋದು ನೋಡಿ. ಅವನು ಮಾಡ್ಬೇಕಾದ್ದು ಮಾಡಬಾರದು ಏನೋ ಒಟ್ಟು ಕರ್ತೃ ಕ್ರಿಯೆ ಮಾಡ್ಬಿಡ್ತಾನೆ, ಅದರಿಂದ ಒಂದು ಕರ್ಮ ಫಲ ಬರುತ್ತೆ ನೋಡಿ. ಈಗ ಕರ್ಮ ಫಲವನ್ನ ಭಾಗ ಮಾಡೋದು. ಇಡೀ ಭಗವದ್ಗೀತೆದು ಏನು ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ, ಭಗವದ್ಗೀತೆ ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ. ನಿನ್ನೆ ಕರ್ಮಯೋಗದ ಬಗ್ಗೆ ಪ್ರಭುಜಿಯವರು ಪಾಠ ಮಾಡಿದ್ರು ನೋಡಿ. ಒಂದು ಸಂಕ್ಷಿಪ್ತವಾಗಿ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ನಾವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಇಡೀ ಭಗವದ್ಗೀತೆಯಲ್ಲಿ ಕರ್ಮ ಫಲವನ್ನ ಏನ ಮಾಡಬೇಕು ಎಂದು ಕೃಷ್ಣ ಹೇಳುತ್ತಾನೆ. ಏನ್ ಮಾಡ್ಬೇಕಂತೆ? ಕರ್ಮ ಫಲವನ್ನ. ಇಡೀ ಭಗವದ್ಗೀತೆ ಸಾರಾಂಶ ಇಟ್ಕೊಂಡು ಹೇಳಿ, ಈ ಶ್ಲೋಕ ಅಷ್ಟೇ ಅಲ್ಲ ಅಥವಾ ಇನ್ನೊಂದಲ್ಲ. ಕರ್ಮ ಫಲ ಬಂತು, ಈಗ ಏನ್ ಮಾಡ್ಬೇಕು? ಅದನ್ನ ತ್ಯಾಗಿ ಭಗವಂತನಿಗೆ ಅರ್ಪಿಸ್ಬೇಕು, ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು, ಭಗವಂತನಿಗೆ ಅರ್ಪಿಸ್ಬೇಕು ಅನ್ನೋದು ಕರೆಕ್ಟ್ ಆನ್ಸರ್. ಆದ್ರೆ ಮಾಡ್ಬೇಕಾಗ ಮೊದ್ಲು ಯೋಚನೆ ಮಾಡ್ಬೇಕು ನೋಡಿ. ಇದೇ ವ್ಯತ್ಯಾಸ ಒಬ್ಬ ಸನ್ಯಾಸಿಗೂ ತ್ಯಾಗಿಗೂ ನೋಡಿ. ಇದು ಧಾರ್ಮಿಕವಾಗಿದೆಯಾ ಅಂತ ಮೊದಲು ನೋಡ್ಬೇಕು. ಏನೇನೋ ಯತ್ ಕರೋಸಿ ಯದ್ದದಾಸಿ ಯದ್ದಶ್ನಾಸಿ ತತ್ ಕುರುಸ್ವ ಮದ್ದರ್ಪಣಂ ನೋಡಿ. ಏನ್ ಮಾಡ್ತೀಯಾ, ಏನ್ ತಿಂತೀಯಾ ನೋಡಿ, ಏನ್ ಕೊಡ್ತೀಯಾ, ಇವೆಲ್ಲ ಮಾಡು, ಅದ್ರ ನನ್ಗೆ ಅರ್ಪಣೆ ಅಂತ ಮಾಡು ನೋಡಿ. ಇದು ಮತ್ತೆ ಭಗವದ್ಗೀತೆಯಲ್ಲಿ ಹೇಳೋದು ಬಹಳ ಪ್ರಸಿದ್ಧವಾದ ಶ್ಲೋಕ. ಇಡೀ ಭಗವದ್ಗೀತೆಯಲ್ಲಿ ಎಲ್ಲರೂ ಕಂಠಪಾಠ ಮಾಡಿರುವಂತ ಒಂದು ಶ್ಲೋಕ. ಏನದು? ಕರ್ಮ ಫಲದ ಬಗ್ಗೆ, ಕರ್ಮದ ಬಗ್ಗೆ. ಕರ್ಮಣವಾದಿಸ್ಯ ಪ್ರಭುಜಿ, ಅದು ಪ್ರಭುಜಿ. ವೆರಿ ಗುಡ್. ಮತ್ತೆ ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ನೋಡಿ. ಇದು ಮಹಾಭಾರತ ಟಿವಿ ಸೀರಿಯಲ್ ಪ್ರಾರಂಭಕ್ಕೆ ಮೊದಲು ಕೂಡ ಇಡೀ ಮಹಾಭಾರತ ಟಿವಿ ಸೀರಿಯಲ್, ಪ್ರತಿ ಒಂದು ಸೀರಿಯಲ್ ಎಪಿಸೋಡ್ ಪ್ರಾರಂಭಕ್ಕೆ ಮೊದಲು ಈ ಶ್ಲೋಕನ ಹೇಳ್ತಾ ಇದ್ದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ನೋಡಿ. ಯದಾ ಯದಾ ಹಿ ಧರ್ಮಸ್ಯ ನೋಡಿ, ಇದೊಂದು ಶ್ಲೋಕ ನೋಡಿ. ಇದೊಂದು ಮತ್ತೆ ಇದೊಂದು ಕರ್ಮಣ್ಯೇವಾಧಿಕಾರಸ್ತೆ. ಇಡೀ ಭಗವದ್ಗೀತೆಯ ಒಟ್ಟು ಒಂದೇ ಒಂದು ಶ್ಲೋಕ ಒಟ್ಟಾರೆ ಒಂದು ಸಾರಾಂಶ ಹಾಕು ಅಂತಂದ್ರೆ ನೋಡಿ, ಕರ್ಮಣ್ಯೇವಾಧಿಕಾರಸ್ತೆ ಅಂತ ಹೇಳಿ. ನಿನಗೆ ಕರ್ಮ ಮಾಡಕ್ಕಷ್ಟೇ ಅಧಿಕಾರ ಇದೆ, ಕರ್ಮ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲ ಅಂದ್ರೆ ಏನು ನೋಡಿ? ಅದು ನಮಗೆ ಕ್ರಿಯೆ ಮಾಡಕ್ಕಷ್ಟೇ ಅವಕಾಶ. ಅದ್ರ ಹಿಂಗೇ ರಿಸಲ್ಟ್ ಬರ್ಬೇಕಂತ ಯಾರಾದ್ರೂ ಹೇಳಕ್ಕಾಗತ್ತಾ? ಹೇಳಕ್ಕಾಗಲ್ಲ. ನೀವು ಅಡ್ಗೆ ಮಾಡಕ್ ಹೋಗ್ತೀರಿ, ಮಾಡಕ್ ಹೋದಾಗ ಎಲ್ಲ ಚೆನ್ನಾಗೇ ಬರುತ್ತಾ?
ನೀವು ಎಷ್ಟೇ ಎಕ್ಸ್ಪರ್ಟ್ ಆಗಿರ್ಬೋದು ಅಡುಗೆ ಇಲ್ಲ ಮಾಡೋದ್ರಲ್ಲಿ, ಪ್ರಭುಜಿ, ಕಡಿಮೆ ವ್ಯತ್ಯಾಸ ಆಗಲ್ಲ. ಗೊತ್ತಿಲ್ಲ. ನೀವು ಪರ್ಫೆಕ್ಟ್ ಆಗಿ ಬರುತ್ತಾ ಹೇಳಕ್ಕಾಗಲ್ಲ. ಅದ್ರಲ್ಲಿ ಎಷ್ಟು ಅಂಶಗಳಿರ್ತಾವೆ ನೋಡಿ. ಒಂದು ಬೆಂಕಿ ಉರಿ, ಎಷ್ಟು ಉರಿ ನೋಡಿ. ನೀವು ಲೋ ಫ್ಲೇಮ್, ಹೈ ಫ್ಲೇಮ್ ಅಂತೆಲ್ಲ ಹೇಳ್ತೀರಲ್ವಾ. ಒಂದು ಒಗ್ಗರಣೆ ಹಾಕ್ಬೇಕು ಅಂತಂದ್ರೆ ಯಾವ ಫ್ಲೇಮ್ ಅಲ್ಲಿ ಇಡ್ಬೇಕು? ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡ್ತೀರಾ? ಲೋನಲ್ಲಿ ಇರ್ತಿರ್ತಾರೆ. ಕಡಿಮೆ ನೋಡಿ ಇರ್ಬೇಕು. ನಿಮ್ಗೆ ನೋಡಿ ಅದೊಂದು ಕೊಡೋ ಒಂದು ಫ್ಲೇಮ್, ಒಂದು ಶಾಖ ಆಗ್ಬೋದು. ನೀವು ಎಷ್ಟು ತಿರುಗಿಸ್ಕೊಟ್ರಿ ಅನ್ನೋದಾಗ್ಬೋದು ಅಲ್ವಾ. ನೀವು ಇದೆಲ್ಲ ಮ್ಯಾಟರ್ ಆಗತ್ತೆ. ಬರೀ ಅದಕ್ಕೆ ಹಾಕುವಂತ ಆ ವಸ್ತುಗಳೇ ಅಲ್ಲ, ಅದನ್ನ ಎಷ್ಟು ಹದವಾಗಿ, ಎಷ್ಟು ಉರಿ ಇಟ್ಟು, ಎಷ್ಟರ ಮಟ್ಟಿಗೆ ಇದನ್ನೆಲ್ಲ ಅಡುಗೆ ಮಾಡೋದು ರೋಬೋಟ್ಸ್ ಎಲ್ಲ ಮಾಡೋದು ತುಂಬಾ ಕಷ್ಟ ಇದೆ. ನೋಡಿ ಮಾಡಕ್ ಹೋಗ್ತಾರೆ, ಮಾಡೋ ಪ್ರಯತ್ನ ಪಡ್ತಿದ್ದಾರೆ, ಅಂದ್ರೆ ಪರಿಪೂರ್ಣತೆ ಸಿಗ್ತಾ ಇಲ್ಲ ನೋಡಿ. ಹಂಗೆ ಇಲ್ಲಿ ಏನ್ ಅರ್ಥ ಮಾಡ್ಕೊತೀವಿ ಅಂದ್ರೆ, ಇಡೀ ಭಗವದ್ಗೀತೆಯಲ್ಲಿ ಕರ್ಮವನ್ನ, ಕರ್ಮಣ್ಯ ಕರ್ಮ ಫಲತ್ಯಾಗವನ್ನ ನೋಡಿ, ಕರ್ಮ ಕಂಡ್ಕೊಳ್ದೆ ಇರೋದನ್ನ, ಕರ್ಮದ ಬಗ್ಗೆ ತುಂಬಾ ಹೇಳ್ತಾರೆ. ಯಾಕೆ ಅಂದ್ರೆ ಈ ಕರ್ಮದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಎಷ್ಟೋ ಜನ್ಮಗಳಿಂದ, ಕಾಲದಿಂದ ಈ ಒಂದೇ ಒಂದು ತತ್ವ, ಯಾವುದದು? ಕರ್ಮ ತತ್ವ, ಕರ್ಮ ಸಿದ್ಧಾಂತ ನೋಡಿ. ಇದು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ. ನೀವು ಯಾರಾದ್ರೂ ಕಷ್ಟದಲ್ಲಿ ಇರೋರು ಇಲ್ಲಿದ್ದೀರಾ? ಯಾರಿಗಾದ್ರೂ ಕಷ್ಟ ಇದೆಯಾ ಇಲ್ಲಿ? ಇದೆ ಪ್ರಭು. ಹರೇ ಕೃಷ್ಣ. ಜಮುನಾ ಮಾತಾಜಿ ಒಬ್ರಿಗೆ ಕಷ್ಟ ಇದೆಯಾ? ಯಾರಿಗೂ ಇಲ್ವಾ? ಎಲ್ಲರಿಗೂ ಪ್ರಭುಜಿ, ಇದೆ. ಎಲ್ರಿಗೂ ಇರುತ್ತೆ. ಎಲ್ಲರಿಗೂ ಇದೆ ಪ್ರಭು. ಅವ್ರವ್ರದ್ದು ಆಗಿರೋದು ಅವ್ರವ್ರ ತಕ್ಕ ಮಟ್ಟಿಗೆ ಎಲ್ಲರಿಗೂ ಇದೆ. ನೋಡಿ, ಕರ್ಮಾನುಸಾರ ಯಾವಾಗ್ಲೂ ನಾವು ಪ್ರಶ್ನೆ ಮಾಡ್ಕೊಂಡ್ರೆ, ಅಯ್ಯೋ ನನ್ಗೆ ಯಾಕಪ್ಪ ಇಷ್ಟು ಕಷ್ಟ, ಯಾಕೆ ಇಷ್ಟೊಂದು ಕಾಡ್ತಾ ಇದೆ, ನನಗೆ ಅರ್ಥನೇ ಆಗ್ತಾ ಇಲ್ಲ, ನನ್ನ ಜೀವನ ಯಾಕೆ ಹಿಂಗಾಗ್ಬಿಡ್ತು, ಹಿಂಗಾಗ್ತಾ ಇದೆ, ಹಿಂಗ್ ಹೋಯ್ತು, ನೋಡಿ ನಾನೇನೋ ಹಿಂಗ್ ನೋಡಿ. ಹಿಂಗೆಲ್ಲ ಯಾವತ್ತಾದ್ರೂ ನೀವು ಯೋಚನೆ ಮಾಡ್ತಿದ್ರೆ, ಮುಂದೆ ಯೋಚನೆ ಏನಾದ್ರೂ ಬರೋದಿದ್ರೆ, ಅದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಕರ್ಮ ಸಿದ್ಧಾಂತದಿಂದಾನೇ. ಇದು ಬಿಟ್ಟು ಬೇರೆ ವಿವರಣೆನೇ ಇಲ್ಲ. ಅಂದ್ರೆ ಬೇರೆ ಪ್ರಭು ಅನ್ನಿಸ್ತಾ ಇತ್ತು ಅಂದ್ರೆ, ಇವಾಗ ಭಕ್ತಿ ಸೇವೆಯಲ್ಲಿ ಇರೋದ್ರಿಂದ ಆ ಕಡೆ ಗಮನನೂ ಹೋಗೋದಿಲ್ಲ. ಬರ್ತಾ ಇರುತ್ತೆ, ನಮ್ ಕೆಲಸ ನಾವ್ ಮಾಡ್ತಾ ಇರ್ತೀವಿ. ನೋಡಿ, ಯಾರಿಗಾದ್ರೂ ಏನಾದ್ರೂ ಎಷ್ಟೋ ದಿನಗಳಿಂದ ಅಥವಾ ಮುಂದೆ ಬರೋದಿದ್ರೇನು ಕೂಡ, ಏನಾದ್ರೂ ನಿಮಗೆ ಆಗ್ಲಿ, ನಿಮ್ ಬಂಧು ಬಾಂಧವ್ರಿಗೆ ಆಗ್ಲಿ, ನಿಮ್ ಸುತ್ತಮುತ್ತ ಕಾಣೋರ್ಗೆ ಆಗ್ಲಿ, ಏನಾದ್ರೂ ಘಟನೆಗಳು ಬದುಕಲ್ಲಿ, ದುರ್ಘಟನೆಗಳು, ಒಳ್ಳೆ ಘಟನೆಗಳು, ಒಳ್ಳೆವೇ ಆಗ್ಲಿ. ಬಟ್ ಜಗತ್ತು ಹಂಗಿಲ್ಲ, ಹಂಗ್ ಸೃಷ್ಟಿ ಮಾಡಿಲ್ಲ. ಜಗತ್ತು ಒಳ್ಳೆದೇ ಆಗೋ ತರ ಮಾಡಿಲ್ಲ. ಮತ್ತೆ ನಾವು ಕೂಡ ತಗೊಳ್ಳೋ ನಿರ್ಧಾರಗಳು, ನಮ್ಮ ಆಕ್ಷನ್ಸ್, ನಾವು ಏನ್ ಕ್ರಿಯೆ ಮಾಡ್ತೀವಲ್ವಾ, ನಾವು ತಗೊಳ್ಳೋ ನಿರ್ಧಾರ, ನಾವು ಮಾಡೋ ಪ್ರಯತ್ನಗಳು ನೋಡಿ, ಇವೆಲ್ಲವೂ ಒಳ್ಳೇದು ಆಗಿರೋದಿಲ್ಲ ನೋಡಿ. ಈ ಜಗತ್ ಸೃಷ್ಟಿನೂ ಹಂಗೆ ಇದೆ, ನಾವು ಮಾಡುವಂತ ಚಿಂತನೆಗಳು ಹಂಗೆ ಇದೆ, ಯೋಚನೆಗಳು, ಮಾಡೋ ಕ್ರಿಯೆಗಳು ಎಲ್ಲ ಹೆಂಗೆ ಕರ್ಮಗಳನ್ನು ಸೃಷ್ಟಿ ಮಾಡ್ಕೋತೀವಿ ಅಂದ್ರೆ ನೋಡಿ, ಅದರಲ್ಲಿ ಜೇಡರ ಹುಳ ಜೇಡರ ಬಲೆಯಲ್ಲಿ ಹೆಂಗೆ ಸಿಕ್ಕಾಕೊಳ್ಳ್ ನೋಡಿ, ಆ ಥರದ್ದು ತಾನು ನೋಡಿ ಹಸ್ದಂತ ಬಲೆ ನೋಡಿ. ಬದುಕು ಹಂಗೇನೆ. ಈ ಕರ್ಮ ಸಿದ್ಧಾಂತ ಚೆನ್ನಾಗಿ ಅರ್ಥ ಆಗೋಯ್ತು, ಕರ್ಮ ಸಿದ್ಧಾಂತ ಚೆನ್ನಾಗಿ ಅರ್ಥ ಆಯ್ತು, ನೀವು ಇದರಿಂದ ಆಚೆ ಬರಕ್ ಪ್ರಯತ್ನ ಮಾಡ್ತೀವಿ ನೋಡಿ. ನೀವು ಅಂತ ಹೇಳ್ಬಾರ್ದು, ನಾವು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಮೊನ್ನೆ ನಾನು ಈ ಭಗವದ್ಗೀತೆ ಕೆಲವೊಂದು ಅಂಶಗಳನ್ನ ಹೇಳ್ತಾ ಇದ್ದೆ ಪ್ರಭುಜಿ, ನಮ್ಮ ಹುಡುಗರಿ ಮಕ್ಕಳಿಗೆ ಅವ್ರನ್ನ ಕೂರಿಸಿ ಹೇಳ್ತಾ ಇರ್ಬೇಕಾದ್ರೆ, ಅದರಲ್ಲಿ ನಮ್ಮ ಬ್ರದರ್ ಮಗಳೊಬ್ಳು ಇದೇ ಕರ್ಮದ ಬಗ್ಗೆನೆ ಒಂದು ಉದಾಹರಣೆ ಹೇಳ್ತಾ ಇದ್ಲು ಪ್ರಭುಜಿ. ಅವ್ರ ಸ್ಕೂಲಲ್ಲಿ ಕೆಲವೊಂದು ಭಗವದ್ಗೀತೆ ಎಲ್ಲ ಅದನ್ನ ಹೇಳ್ತಾ ಇರ್ತಾರೆ ಅನ್ಸುತ್ತೆ. ಸೊ ಅವಳು ಹೇಳಿದ್ಲು, ಚಿಕ್ಕಪ್ಪ, ಈಗ ಕರ್ಮ, ಒಬ್ಬ ಋಷಿ ಏನೋ ಅವನು ಎಲ್ಲಾ ರೀತಿಯಿಂದನೂ ನಾನೆಲ್ಲ ಮುಕ್ತ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು, ಇನ್ನು ಎಲ್ಲಾದ್ರಿಂದ ನಾನು ಮುಕ್ತಿ ಆದ್ರೆ ಮಾತ್ರ ನನಗೆ ಸದ್ಗತಿ ಇದೆ ಅಂತ ಹೇಳ್ಬಿಟ್ಟು ಅವನು ಹೀಗೆ ಹೋಗ್ತಾ ಇರ್ತಾನಂತ ಪ್ರಭುಜಿ. ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಗಾಳಿ ಬಂದ್ಬಿಟ್ಟು ಅಲ್ಲಿ ಒಂದು ರಾಗಿ ಕಾಳು ಬಂದ್ಬಿಟ್ಟು ತನ್ನ ತುಟಿ ಮೇಲೆ ಅದು ಕುತ್ಕೊಳ್ಳೋ ತಕ್ಷಣ ಆ ರಾಗಿ ಕಾಳಿಂದ ಅದು ಒಳಗಡೆ ನಾಲಿಗೆ ಹೋಗ್ಬಿಟ್ಟು ಅದು ಜಗ್ದು ಅದು ಆ ಆಹಾರವಾಗಿ ಅದು ಒಳಗೆ ಹೋಗ್ಬಿಡುತ್ತಂತ ಪ್ರಭುಜಿ. ಸೊ ಅದು ಅಂದ್ರೆ ಅಲ್ಲಿಗೆ ಮತ್ತೆ ಅವನಿಗೆ ಆ ರಾಗಿ ಕಾಳನ್ನ ತಯಾರು ಮಾಡಿರ್ತಕ್ಕಂತಹ 100 ಜನರ ಕರ್ಮದ ಫಲ ಮತ್ತೆ ಅವನಿಗೆ ಸಿಕ್ಬಿಡ್ತಂತೆ.
ಅವನಿಗೆ ಮತ್ತೆ ಅದ್ ಸದ್ಗತಿ ದೊರಕ ಆಗ್ಲಿಲ್ಲ ಅಂತ ಅಂದ್ರೆ ಒಂದು ಉದಾಹರಣೆ ಮುಖಾಂತರ ಹೇಳಿದ್ಲು ಪ್ರಭುಜಿ. ಸೊ ಅಲ್ಲಿ ಒಂದು ರಾಗಿ ಕಾಳಿಂದ ಸಿಗುವಂತ ಕರ್ಮ ಅಂದ್ರೆ ಅದ್ರ ಈ 100 ಜನದ ಹಿಂದಿನ ಏನು ಅವರು ಶ್ರಮ ಏನಿರುತ್ತಲ್ಲ, ಆ ಕರ್ಮ ನಮಗೆ ಅಲ್ಲಿಗೆ ಅದು ಮತ್ತೆ ಅವನಿಗೆ ಸುತ್ತರ್ಕೊಂಡು ಅವನು ಅದನ್ನ ತೀರಿಸ್ಲಿಕ್ಕೆ ಅವನಿಗೆ ಸಾಧ್ಯ ಆಗ್ಲಿಲ್ಲ, ಮತ್ತೆ ಅವನು ಭೂಮಿ ಮೇಲೇನೆ ಉಳ್ದ ಅನ್ನೋದನ್ನ ನಮ್ಮ ಕೋ ಬ್ರದರ್ ಮಗಳು ಹೇಳಿದ ಪ್ರಭುಜಿ. ನನಗೆ ಅದು ಆ ವಿಚಾರ ತುಂಬಾ ಮನಸ್ಸಿಗೆ ಮುಟ್ಟಿತು. ನೋಡಿ ಅಂದ್ರೆ ಆ ಹೇಗೆ ಅದು ಕರ್ಮ ನಮಗೆ ಅಂಟ್ಕೊಳ್ಳುತ್ತನಕ್ಕೆ ಪ್ರಭುಜಿ. ನೋಡಿ ಹಂಗ ತುಂಬಾ ಧನ್ಯವಾದ ಪ್ರಭುಜಿ. ನೋಡ್ರಿ ಅದು ನೋಡಿ ವಿಚಿತ್ರ, ಆ ಮಗುನ ನಮ್ಮ ಆನ್ಲೈನ್ ಕ್ಲಾಸ್ ಕರೀರಿ ಅಥವಾ ಭಗವತ್ ರೂಪದ್ರ ಪುಸ್ತಕ ಅವ್ರಿಗೆ ಕೊಡ್ರಿ. ನೋಡಿ ಸಮಥಿಂಗ್ ವೆರಿ ಗ್ರೇಟ್ ಸೋಲ್ ಅವ್ರು ಯಾರೋ. ನೋಡಿ ವಿಚಾರ ನಿಮ್ಗೆ ಹೇಳಿದ್ದಾರೆ ಅಂದ್ರೆ, ನಿಮ್ಗೆ ಹೇಳಿದರೆ ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿದಿರಿ, ಇಲ್ಲಿ ಬಂದು ಹಂಚ್ಕೋತಿದ್ದೀರಿ ಅಂದ್ರೆ ಅವ್ರು ಯಾರು ಬಹಳ ವಿಶೇಷ ಅವರು. ನೋಡಿ ಎಷ್ಟು ವಯಸ್ಸು, ಏನ್ ಮಾಡ್ತಿದಾರೆ ಅವರು? ಪ್ರಭುಜಿ ಅವಳಿಗೆ 10th ಪ್ರಭುಜಿ. 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಈ ತರ ವಿಚಾರ ಹೇಳಿದ್ರ? ಹಾ ಪ್ರಭುಜಿ, ನಿಜ. ಹೌಸ್ ಸ್ಕೂಲಲ್ಲಿ ಇದು ಆನಂದಮಯ ಸ್ಕೂಲ್ ಇದ್ದಾರ ಮಾತಾಜಿ ಪ್ರಭುಜಿ. ಆ ಸ್ಕೂಲಲ್ಲಿ ಓದ್ತಿದ್ದಾಳೆ ಪ್ರಭುಜಿ, ಇಲ್ಲಿ ದಾವಣಗೆರೆಯಲ್ಲಿ. ತುಂಬಾ ಸಂತೋಷ. ನಮ್ಮ ಮನೆಯವ್ರ ಅಕ್ಕನ ಮಗಳು ಪ್ರಭುಜಿ. ಓಕೆ. ಸೊ ನಾನು ಹೇಳ್ತಾ ಇದ್ದೆ ಕರ್ಮ ಹೇಗೆ ನಮ್ಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನ 7ನೇ ಅಧ್ಯಾಯನ 2ನೇ ಶ್ಲೋಕ ಹೇಳ್ತಾ ಇದ್ದೆ ಪ್ರಭುಜಿ. ಆವಾಗ ನಾನು 4 ನಮ್ಮ ಮಕ್ಕಳನ್ನ ಕೂರಿಸಿ ಹೇಳ್ಬೇಕಾದ್ರೆ ಈ ಚರ್ಚೆ ಮಾಡಿದ್ಲು, ಕರ್ಮ ಹೇಗೆ ನಮಗೆ ಸುತ್ತರ್ಕತ್ತೆ ಚಿಕ್ಕಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಒಬ್ಬ ಋಷಿಯಿಂದ ನನಗದು ಮನಸ್ಸಿಗೆ ಇನ್ನೂ ತುಂಬಾ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ಬೇಕು ಅನಿಸ್ತಾ ಪ್ರಭುಜಿ. ಅದು ಅವಳು ಹೇಳಿದ ಸತ್ಯ ಇದಲ್ಲ ಪ್ರಭುಜಿ? ತುಂಬಾ ಸತ್ಯ ಇದೆ. ನೋಡಿ ಹಂಗೆ ನೋಡಿ ಚಿಕ್ಕ ವಯಸ್ಸಲ್ಲಿ ಇಂಥ ಮಕ್ಕಳಿಗೆ ಸ್ಪೆಷಲಿ ವಿಶೇಷವಾಗಿ ಹೈಸ್ಕೂಲ್ ತುಂಬಾ ಮೆಚುರಿಟಿ ಬರೋ ಸ್ಟೇಜ್ ನೋಡಿ. ಆ ಟೀನೇಜ್ ಟರ್ನ್ ಅದೊಂದು ಘಟ್ಟ, ಅದು ಸ್ಟೇಜ್ ನೋಡಿ. ಹಂಗೆ ಒಳ್ಳೆ ವಿಚಾರಗಳು ನೋಡಿ. ಕರ್ಮ ಸಿದ್ಧಾಂತ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಕರ್ಮ ಸಿದ್ಧಾಂತವನ್ನ ಯಾರು ತಿಳ್ಕೊಳ್ತಾರೋ ನೋಡಿ, ಮಕ್ಕಳಿಗೂ ಆಗ್ಲಿ ನಮಗೆ ನಾವೇ ಆಗ್ಲಿ ನೋಡಿ, ಇದನ್ನ ಕಲ್ತ್ಕೊಂಡ್ರೆ ನೋಡಿ ಈ ಕಾನೂನು ತಿಳ್ಕೊಂಡಂಗೆ ಇದು ನೋಡಿ. ಈ ಸಂವಿಧಾನ, ಕಾನೂನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನ್ ಮಾಡಿದ್ರೆ ಏನ್ ದಂಡನೆ ನೋಡಿ, ಈ ತರದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಕೆಲವು ಸತಿ ಏನಾಗತ್ತೆ, ತಿಳ್ಕೊಳ್ತೀವಿ, ಅನುಸರಿಸಕ್ಕಾಗಲ್ಲ. ಮಾಹಿತಿ ಇರುತ್ತೆ. ಕಳ್ಳನ್ಗೂ ಕೂಡ ನೋಡಿ, ಕಳ್ತನ ಮಾಡ್ತಿರೋದ್ರಿಂದ ತಪ್ಪು, ಇದರಿಂದ ನನಗೆ ದಂಡನೆ ಆಗತ್ತೆ ಅಂತ ಗೊತ್ತಿರುತ್ತೋ ಗೊತ್ತಿರಲ್ಲ ಕಳ್ಳನ್ಗೆ? ಗೊತ್ತಿರುತ್ತೆ ಪ್ರಭುಜಿ. ಅವನ್ ಜೈಲಿಗೆ ಹೋಗಿ ಬಂದು ಆತನಿಗೆ ದಂಡನೆ ಆಗಿ ಅವನಿಗೆ ಸೆಕ್ಷನ್ಸ್ ಕೂಡ ಗೊತ್ತಿರುತ್ತೆ ಅವನಿಗೆ. ಆ ಮಟ್ಟಕ್ಕೆ ನೋಡಿ, ನಾನು ಇಂಥದ್ದು ಅಪರಾಧ ಮಾಡಕ್ ಹೋಗ್ತಿದ್ದೀನಿ, ಇದು ಇಂಥ ನೋಡಿ, ಇದಕ್ಕೆ ಈ ತರ ದಂಡನೆ ಇದೆ ಅನ್ನೋದು ಕೂಡ ಗೊತ್ತಿರುತ್ತೆ. ಆದ್ರೇನು ಕೂಡ ಮಾಡ್ತಾನೆ ನೋಡಿ. ಇದು ವಿವೇಚನಾ ಶಕ್ತಿ. ಇದನ್ನೇ ನೋಡಿ, ಇಲ್ಲೂ ಕೂಡ ನಮಗೆ ನೋಡಿ ಬಲ ಬೇಕು. ಕೃಷ್ಣ ನೋಡಿ, ನಾವು ಇವೆಲ್ಲ ಒಂದು 5 ಹೇಳಿದ್ವಲ್ವಾ, ಒಂದು ಕ್ರಿಯೆ ಆಗತ್ತೆ ಅಂತಂದ್ರೆ ಅದಕ್ಕೆ ಏನೇನ್ ಅಂಶಗಳೆಲ್ಲ ಸೇರ್ಕೊಂಡಿರುತ್ತೆ ಅನ್ನೋಂಥದ್ದು ನಾವು ಚರ್ಚೆ ಹಿಂದೆ ಮಾಡಿದ್ವಿ. 5 ಅಂಶಗಳು ಯಾವ್ಯಾವುದು? 5 ಅಂಶಗಳು ಹೇಳಿ. ದೇಹ, ಆತ್ಮ, ಇಂದ್ರಿಯಗಳು, ಸತತ ಪ್ರಯತ್ನ, ಪರಮಾತ್ಮ. ಆತ್ಮ ಪರಮಾತ್ಮ ನೋಡಿ, ಹಿಂಗೆ 5 ಅಂಶಗಳು ಬರ್ತವೆ ಒಂದು ಕ್ರಿಯೆಗೆ ನೋಡಿ. ನಾನೇ ಕಾರಣ, ನಾನೇ ಮಾಡಿದ್ದು ನೋಡಿ, ಇದು ಅಹಂಕಾರ ಆಗತ್ತೆ ನೋಡಿ. ಇದು ಕರ್ಮ ಬಂಧನ ಆಗತ್ತೆ ನೋಡಿ. ಹಿಂಗೆ ನೋಡಿ ಹಿರಿಯೂರು ನಿರ್ಮಲಾ ಮಾತಾಜಿಯವರು ಅಲ್ವಾ? ಇದಾರ ಹಿರಿಯೂರು ನಿರ್ಮಲಾ ಮಾತಾಜಿ? ಇಲ್ಲ ಪ್ರಭುಜಿ. ನೋಡಿ, ಅವರು ಮೊನ್ನೆ ಮಾತಾಡಿದ್ರು ನೋಡಿ, ಒಂದು ಕಾಲ್ ಮಾಡಿದ್ರು. ಅವ್ರಿಗೆ ಏನೋ ಒಂದು ಪ್ರಶ್ನೆ ಕೇಳ್ಬೇಕಾಗಿತ್ತು ನೋಡಿ. ಅವರು ಸ್ವಲ್ಪ ನೋವಲ್ಲಿದ್ರು ನೋಡಿ. ಯಾವುದೋ ಒಂದು ಘಟನೆ, ನಾನು ಹೇಳಿದ್ದೆಲ್ಲನೂ ಹೇಳಲ್ಲ, ಒಂದು ಸಂಕ್ಷಿಪ್ತವಾಗಿ ನೋಡಿ. ಅವ್ರಿಗೆ ಏನೋ ಅನ್ಸಿತ್ತು, ಯಾವುದೋ ಒಂದು ಘಟನೆ, ನಾನು ಏನು ಎಲ್ಲ ವಿವರ ಹೇಳಲ್ಲ, ಅದಕ್ಕೆ ನಾನೇ ಕಾರಣ ಅನ್ಸ್ಬಿಟ್ಟಿತ್ತು ಅವ್ರಿಗೆ. ಆಮೇಲೆ ನನ್ನ ಜೊತೆ ಚರ್ಚೆ ಮಾಡಿದ್ರು ನೋಡಿ. ಬಹಳ ನೋವಲ್ಲಿದ್ರು, ತುಂಬಾನೇ ದುಃಖದಲ್ಲಿದ್ರು. ಅದರಿಂದ ಹೊರಗಡೆ ಬರೋಕ್ಕೆ ಕಷ್ಟ ಆಗಿತ್ತು ನೋಡಿ. ನಾನೇ ಕಾರಣ ಅನಿಸ್ತಿತ್ತು ಅವ್ರಿಗೆ. ನನಗೆ ಏನ್ ಹೇಳೋದು ಗೊತ್ತಾಗ್ಲಿಲ್ಲ ನೋಡಿ. ಅವ್ರಿಗೆ ಕೇಳ್ಕೊಂಡೆ, ಭಗವದ್ಗೀತೆ ಶ್ಲೋಕ ತೆಗೀರಿ ಮಾತಾಜಿ.
18ನೇ ಅಧ್ಯಾಯದ ಶ್ಲೋಕ 13, 14 ಓದಿ ಅಂತ ಹೇಳಿದೆ. ಅವರೇ ಓದಿದ್ರು. 13, 14 ಏನಿದೆ ಅಂದ್ರೆ, ನೋಡಿ, ಮಹಾಬಾಹುವಾದ ಅರ್ಜುನನೇ, ವೇದಾಂತದ ಪ್ರಕಾರ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ, ಅವು ನನ್ನೆಂದು ತಿಳಿದಿಪ್ಪು. 14ನೇ ಶ್ಲೋಕ, ಕರ್ಮಸ್ಥಳ ಅಂದ್ರೆ ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಡೆಯದಾಗಿ ಪರಮಾತ್ಮ, ಇವು ಕ್ರಿಯೆಯ 5 ಅಂಶಗಳು ಅಂತಾರೆ. ನೋಡಿ, ಓದುದು. ಈಗ ನೀವೊಬ್ರೇನಾ, ನೀವೇ ನಾನೇ ಕಾರಣ, ನನ್ನಿಂದನೇ ಹಿಂಗಾಯ್ತು ಅಂತ ಹೇಳಿದ್ರಲ್ಲ, ಇದಕ್ ನೀವೇ ಕಾರಣನಾ ಅಂತ ಕೇಳಿ ಯೋಚನೆ ಮಾಡಿ ಅಂದ್ರೆ, ಆಗ ಅವ್ರಿಗೆ ಸ್ವಲ್ಪ ನೋಡಿ, ಏನ್ ನಾನೇ ಕಾರಣ, ನನ್ನಿಂದನೇ ಅಂತ ಅನ್ಸ್ತಿತ್ತೋ, ದುಃಖ, ತುಂಬಾ ತೀವ್ರ ದುಃಖ, ಆ ಬೇಜಾರು, ನೋಡಿ, ಆ ಒಂದು ಪಾಪ ಪ್ರಜ್ಞೆ ತರ ಅನ್ಕೊಳ್ಳಿ. ನಾನು ಎಲ್ಲ ವಿವರ ಹೇಳ್ಬಾರ್ದು ವೈಯಕ್ತಿಕವಾಗಿ. ನೋಡಿ, ಒಂದು ಉದಾಹರಣೆ, ಜೀವಂತ ಉದಾಹರಣೆ ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ, ಬೇರೆಯವ್ರಿಗೆ ಅನುಕೂಲ ಆಗ್ಲಿ ಅಷ್ಟೇ ಅಂತ. ಅಲ್ಲಿ ಅವ್ರು ಹೇಳಿದ್ ಇಲ್ಲಿ ಹೇಳೋದು ಹಂಗಲ್ಲ, ದಯವಿಟ್ಟು ಹಂಗ ಅನ್ಕೊಂಬಿಡಿ. ನೋಡಿ, ಅವ್ರಿಗೆ ತುಂಬಾ ಸಮಾಧಾನ ಆಯ್ತು. ನೋಡಿ, ಇದು ನಾನು ಹೇಳಿದ್ದಲ್ಲ, ಭಗವದ್ಗೀತೆಯಲ್ಲಿ ನೋಡಿ 18ನೇ ಅಧ್ಯಾಯದ 13, 14 ಶ್ಲೋಕ ಓದಿದಾಗ ನೋಡಿ, ಆ ದುಃಖ, ದುಮ್ಮಾನ, ನೋಡ, ಬೇಜಾರು, ನೋಡಿ, ನಾನೇ ಕಾರಣ ಅಂತ ಅನ್ಸುತ್ತೋ ಅದು ಬಿಟ್ಟು ಹೋಗ್ಬಿಡ್ತು. ಅವ್ರು ಹೇಳಿದ್ರು, ನನಗೆ ತುಂಬಾ ನಿರಾಳ ಆಯ್ತು, ಈಗ ಸಮಾಧಾನ ಆಯ್ತು ಅಂತ ಹೇಳಿದ್ರು. ನೋಡಿ, ಹಿಂಗೆ ಭಗವದ್ಗೀತೆ ಯಾಕೆ, ಏನು ವಿಶೇಷ ಭಗವದ್ಗೀತೆ ಕರ್ಮ ಸಿದ್ಧಾಂತ, ನೋಡಿ, ಈ ತರದ್ದು ನೋಡಿ ಮಾಡುವಂತ ಒಂದು ಕರ್ಮ, ಸತ್ವಗುಣ, ರಜೋಗುಣ, ತಮೋಗುಣ, ನೋಡಿ, ನಾವು ಯಾವ್ಯಾವ್ದೋ ಹಿಂಗೋ ಏನೋ ಮಾಡ್ಬಿಡ್ತೀವಿ. ನೋಡಿ, ಇವೆಲ್ಲ ಒಟ್ಟಾರೆ ಅಭ್ಯಾಸ ಮಾಡಕ್ಕೆ ಶುರು ಮಾಡಿದ್ರೆ, ಮೊದ್ಲು ತಿಳ್ಕೊಬೇಕು, ಆಮೇಲೆ ನಡ್ಕೋಬೇಕು. ನೋಡಿ, ಈ ತರ ಮಾಡಕ್ ಶುರು ಮಾಡಿದ್ರೆ ನೋಡಿ, ನಮಗೆ ಎಷ್ಟೋ ನಿರಾಳ, ನೆಮ್ಮದಿ, ಬಿಡುಗಡೆ ಕೊಡುತ್ತೆ. ನೋಡಿ, ನಾವು ಮಾಡೋರು ಒಬ್ರಲ್ಲ, 5 ಅಂಶಗಳು ಬರ್ತಾವ. ಕಡೆದಾಗಿ ಪರಮಾತ್ಮನ ಅನುಮೋದನೆ ಕೂಡ ಅದರಲ್ಲಿ ಇರುತ್ತೆ. ನೋಡಿ, ನಿನ್ನೆ ಒಬ್ರು ಭಗವದ್ಗೀತೆ ಈ ಗೀತಾ ಸಂದೇಶ ಕ್ಲಾಸಲ್ಲಿ ಕೊನೆಯಲ್ಲೂ ಒಬ್ರು ಪ್ರಶ್ನೆ ಕೇಳಿದ್ರು, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ನಾನು ಪರಿಚಯ ಹರೇ ಕೃಷ್ಣ. ಹೇಳ ಪ್ರಭುಜಿ. ಹೇಳಿ ಮಾತಾಜಿ. ಬೇರೆಯವರು ಮೋಸ ಮಾಡ್ತಾರೆ, ಅದನ್ನ ನಾವು ಯಾವ ತರ ತಗೋಬೇಕು ಅಂತ ಏನೋ ಕೇಳಿದ್ರು. ಓಕೆ, ಬೇರೆ ಇನ್ಯಾರಾದ್ರೂ ಏನಾದ್ರು ಅದನ್ನು ಸ್ವಲ್ಪ ಅದ್ಲು ಬದ್ಲು ಮಾಡಿ ಹೇಳ್ತೀರಾ? ಹರೇ ಕೃಷ್ಣ. ಯಾರು ಕೇಳಿಸ್ಕೊಳ್ಳಿಲ್ವಾ? ಅಂದ್ರೆ ನಾವು ಸಹಾಯ ಮಾಡ್ತೀವಿ, ಅವರು ನಮ್ಗೆ ಇದ್ ಮಾಡ್ತಾರಂತ ಏನೋ ಕೇಳಿದ್ರು ಪ್ರಭು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಇನ್ನು ಗಂಭೀರವಾಗಿ ಕೇಳ್ಬೇಕು. ವಿಶೇಷವಾಗಿ ಪ್ರಶ್ನೋತ್ತರಗಳ ಸಮಯ ಬಂದಾಗ ಕಿವಿ ತುಂಬಾ ಅಲರ್ಟ್ ಆಗಿರ್ಬೇಕು ನೋಡಿ. ಯಾಕಂದ್ರೆ ಪ್ರಶ್ನೆ ಅಲ್ವಾ, ಪ್ರಶ್ನೆ ಉತ್ತರ. ಪ್ರಶ್ನೆ ಕೇಳೋರು ಸರಿಯಾಗಿ ಕೇಳ್ಬೇಕು, ಹೇಳೋರು ಕೂಡ ತುಂಬಾ ಅಲರ್ಟ್ ಆಗಿದ್ದು ಕೇಳಿಸ್ಕೋಬೇಕು. ಪ್ರಶ್ನೋತ್ತರದಲ್ಲಿ ಯಾರು ಜೊತೆ ಭಾಗವಹಿಸಿರ್ತಾರಲ್ಲ ಅವರು ಕೂಡ ಅಷ್ಟೇ ಇನ್ವಾಲ್ವ್ ಆಗ್ಬೇಕು ನೋಡಿ. ಇಡೀ ಕ್ಲಾಸಲ್ಲಿ ತೂಕುಡಿಸ್ತಿರ್ತೀನಿ, ನನ್ಗಂತೂ ಭಾಗವತದಲ್ಲಿ ಕುತ್ಕೊಂಡ್ರೆ ತೂಕುಡ್ಗೆ ಬರುತ್ತಾ ಅಂದ್ರೆ ಬರುತ್ತೆ, ಆದ್ರೆ ಪ್ರಶ್ನೋತ್ತರದಲ್ಲಿ ಅಲರ್ಟ್ ಆಗ್ಬಿಡ್ಬೇಕು. ಯಾಕಂದ್ರೆ ಪ್ರಶ್ನೆ ಅಲ್ವಾ, ಉತ್ತರ ಅಲ್ವಾ. ಪ್ರಶ್ನೆ ಕೇಳೋದು, ಉತ್ತರ ಹೇಳೋದು. ಅದೇನ್ ಪ್ರಶ್ನೆ ಕೇಳಿದ್ರು, ಏನ್ ಉತ್ತರ ಹೇಳಿದ್ರು. ಅವ್ರು ಕೇಳಿದ್ರು ಮೋಸ ಮಾಡ್ತಾರೆ ನೋಡಿ. ಮೋಸ ಮಾಡೋರಿಗೆ ಹೃದಯದಲ್ಲಿರೋ ಪರಮಾತ್ಮ ಬುದ್ಧಿ ಯಾಕೆ ಹೇಳಲ್ಲ? ಬುದ್ಧಿ ಹೇಳಲ್ವಾ? ಈಗ ವಂಚನೆ ಮಾಡಕ್ ಹೋಗ್ತಿರ್ತಾನೆ, ಯಾರು ಮೋಸ ಮಾಡ್ತಿರ್ತಾನೆ ನೋಡ, ಅವನು ಯಾಕೆ ಹೇಳಲ್ಲ? ದೇವ್ರು ಹೇಳ್ಬೋದಲ್ವಾ? ದೇವ್ರು ನಿಜವಾಗ್ಲೂ ಇದ್ರೆ, ಒಳಗಡೆ ಇದ್ರೆ ದೇವ್ರು ಹೇಳ್ಬೋದಲ್ವಾ, ಇದು ಮಾಡ್ತಿರೋದು ತಪ್ಪು ಅಂತ ಹೇಳ್ಬೋದಲ್ವಾ, ವಂಚನೆ ಮೋಸ ಮಾಡೋನ್ಗೆ ಅಂತ ಪ್ರಶ್ನೆ ಕೇಳಿದ್ರು. ಪ್ರಭುಜಿ ಏನ್ ಹೇಳಿದ್ರು ಅದಕ್ಕೆ ಉತ್ತರ? ಮುಂದೆ ಬರುತ್ತೆ, ಹೇಳ್ತೀನಿ, ತಿಳಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಅವರು ಹೇಳಿದ್ರು, ಅಲ್ಲಿ ಹೇಳ್ತಾನೆ, ಆದ್ರೆ ನೀನ್ ಕೇಳಲ್ಲ ಅಂತ ಹೇಳಿದ್ರು. ಕೇಳಿಸ್ಕೊಂಡ್ರ? ಹೇಳ್ತಾನೆ, ಪ್ರಭುಜಿ ಅಲ್ಲಿ ಹೇಳ್ತಾರೆ, ನಾವು ಅದಕ್ಕೆ ಗಮನ ಕೊಡಲ್ಲ ಅಂತ. ಹೇಳ್ತಾನೆ ಇದು ತಪ್ಪು ಮಾಡ್ಬೇಡ ಅಂತ ಹೇಳ್ತಾನೆ, ಆದ್ರೆ ನಾವು ಕೇಳಕ್ ರೆಡಿ ಇಲ್ಲ. ಎಲ್ಲ ಹೃದಯದಲ್ಲಿ ಭಗವಂತ ಇರ್ತಾನಲ್ಲ ಪ್ರಭುಜಿ, ಅದು ಕೇಳ್ಬೇಕು ಪ್ರಭುಜಿ ಅಷ್ಟೇ. ನೋಡಿ, ಹೇಳ್ತಾರೆ, ಕೇಳಿಸ್ಕೊಳ್ತೀವಿ. ಹೇಳ್ತಾರೆ, ಬಲವಂತ ಮಾಡಲ್ಲ, ಯಾಕಂದ್ರೆ ಅಲ್ಲಿ ಅಲ್ಪ ಸ್ವತಂತ್ರ ಕೊಟ್ಟಿರ್ತಾರೆ ಅವ್ರಿಗೆ ಮಾಡ್ಕೊಳಕ್ಕೆ. ಮಾಡೋ ಕರ್ಮ ಸಿದ್ಧಾಂತ ನೋಡಿ, ಭಗವಂತ ಕೂಡ ಪಾತ್ರ ಇದೆ.
ಆತ ಹೇಳ್ತಾನೆ ಪಾಪ, ಈ 5 ಅಂಶಗಳ ಪ್ರಕಾರ ಹೇಳ್ತಾನೆ. ನಾವು ಕೇಳಿಸ್ಕೊತೀವಿ, ಅದನ್ನ ನಡ್ಕೊಳಲ್ಲ ಆತ. ಹೇಳುದು ಕೇಳಿಸುತ್ತೆ ನಮ್ಗೆ, ಹೌದಾ? ಕೇಳಿಸದ ನಿಮ್ಗೆ ಹೃದಯದಲ್ಲಿ ಯಾರೋ ಒಬ್ರು ಮಾಡ್ಬಾರ್ದು? ಹೌದು ಪ್ರಭುಜಿ, ಹೌದು ಪ್ರಭುಜಿ, ಅವ್ರು ಹಂಗೆ ಯಾಕೆ ಮಾಡ್ತಾರ ಅಂತನೂ ಅನಿಸ್ತದ ಪ್ರಭುಜಿ. ಮತ್ತ ಅವ್ರದ್ದು ಕರ್ಮ ಅಂತ ನಾವ್ ಅನ್ಕೋಬೇಕು. ನೋಡಿ, ಮಾಡೋರ್ಗೆ ಗೊತ್ತಾಗತ್ತೆ. ಇದನ್ ಮಾಡ್ಬೇಡ ಅಂತ ಪರಮಾತ್ಮ ಒಳಗಡೆ ಹೇಳ್ತಿರೋದು ಕೂಡ ಕೇಳಿಸುತ್ತೆ. ಇದು ತಪ್ಪು ಅಂತ ಹೇಳುತ್ತೆ. ನಾವು ಅದನ್ನ ಕೇಳಿ ಆತರ ನಡ್ಕೊಳಕ್ ತಯಾರಿರೋದಿಲ್ಲ. ನೋಡಿ, ಹಿಂಗೆ ಮಾಡುವಂತ ಕರ್ಮಗಳು ನೋಡಿ, ಕರ್ತೃ ಕ್ರಿಯೆ ಕರ್ಮ, ಕರ್ಮದಿಂದ ಬರೋ ಫಲ. ಆ ಕರ್ಮ ಫಲ ತುಂಬಾ ಭಾರವಾಗಿರುತ್ತೆ. ಈಗ ನೋಡಿ, ಪ್ರಕಾಶ್ ಪ್ರಭುಜಿಯವರು ನೋಡು, ಒಂದು ಉದಾಹರಣೆ, ಒಂದು ಯಾವ್ದೋ ಮಗು ಹೇಳಿತ್ತು ಅಂತ ಹೇಳಿದ್ರೆ ನೋಡು, 10ನೇ ಕ್ಲಾಸ್ ಸ್ಟೂಡೆಂಟ್ ಅಂತ ನೋಡ, ಆ ಒಂದು ರಾಗಿ ಕಾಳು ಬಗ್ಗೆ ಹೇಳಿದ್ರಲ್ವಾ. ನೋಡಿ, ಮಾಡುವಂತದ್ದು ಕರ್ಮ ಫಲ ನೋಡ ಹಿಂಗಿರತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಅರ್ಜುನನ್ ತರ ಆಗ್ಬೇಕು. ನೋಡಿ, ನಾವು ತ್ಯಾಗಿ ಆಗ್ಬೇಕು, ಸನ್ಯಾಸಿ ಆಗ್ಬೇಕು? ತ್ಯಾಗಿ ತ್ಯಾಗಿ ಅವತ್ತಿನ ದಿನ ಇದೇ ಪ್ರಶ್ನೆ ಕೇಳಿದೆ ನೋಡಿ. ತ್ಯಾಗಿ. ಶ್ವೇತ ಮಾತಾಜಿ ಕೊಟ್ರು, ನಾವ್ ಏನಾಗ್ಬೇಕು? ಕೃಷ್ಣ ಭಕ್ತಿಯಲ್ಲೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಪ್ರಭುಜಿ. ನಾವು ತ್ಯಾಗಿನೂ ಆಗ್ಬಾರ್ದು, ಸನ್ಯಾಸಿನೂ ಆಗ್ಬಾರ್ದು ಪ್ರಭುಜಿ. ಕೃಷ್ಣ ಪ್ರೇಮವನ್ನು ಪಡಿ. ಯುಕ್ತ ಕೃಷ್ಣನ್ಗಾಗಿ ಯುಕ್ತ ವೈರಾಗ್ಯ. ನಿನ್ನೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿದ್ರು ಪ್ರಭುಜಿ, ಅವರೆಲ್ಲ ಹರೇ ಕೃಷ್ಣ. ಯುಕ್ತ ವೈರಾಗ್ಯ ಮಾಡ್ಬೇಕು. ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡಿ ನೋಡಿ, ಯುಕ್ತ ವೈರಾಗ್ಯ ಮಾಡ್ಬೇಕು ಅಂತ. ನೋಡಿ, ಹೆಂಗೆ ನಾವು ಸನ್ಯಾಸಿಗಳಾಗಕ್ ಆಗೋದಿಲ್ಲ. ಏನು ಮಾಡದೆ ಸುಮ್ನೆ ಕೂತ್ಕೊಳಕ್ ಆಗತ್ತಾ? ಒಲೆ ಹಚ್ಚಲ್ಲ. ಸನ್ಯಾಸಿ ಏನ್ ಮಾಡ್ತಾನಂತೆ? ಒಲೆ ಹಚ್ಚಲ್ಲ, ಅಡ್ಗೆ ಮಾಡ್ಕೊಳಲ್ಲ, ಹೊಲ ಹುಳಲ್ಲ, ಬಿತ್ತನೆ ಮಾಡಲ್ಲ, ನೋಡಿ ಫಸಲ ಕುಯ್ಯಲ್ಲ. ನೋಡಿ, ಅವನು ಏನು ಮಾಡಲ್ಲ. ಅದು ಸನ್ಯಾಸಿ ಅಂದ್ರೆ. ನೋಡ್ರಿ, ಹಂಗೆ ನೋಡಿ, ಸನ್ಯಾಸ ತಗೊಂಡಿದ್ದಾನೆ ಅಂದ್ರೆ ಎಲ್ಲ ಬಿಟ್ಬಿಟ್ಟಿದ್ದಾನೆ ಅಂತ. ನೋಡಿ, ಆತನು ತಟ್ಟೆಯಲ್ಲಿ ಕೂಡ ಊಟ ಮಾಡಲ್ಲ. ಯಾರು? ಜೈನ ಸನ್ಯಾಸಿಗಳು. ಕಟಿಂಗ್ ಶೇವಿಂಗ್ ಕೂಡ ಮಾಡ್ಕೊಳಲ್ಲ. ಮತ್ತೆ ಕೂದಲು ಕಿತ್ಕೊಳ್ತಾರೆ. ನೋಡಿ, ಹೆಂಗೆ ಕಿತ್ಕೊಳ್ತಾರೆ ಅಂತೇಳಿ ಮೊನ್ನೆ ನಾನು ನೋಡಿ, ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ನೋಡಿ, ಹೆಂಗೆ ಕಿತ್ಕೊಳ್ತಾರೆ ಅನ್ನೋದನ್ನ ಮೊನ್ನೆ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ರತ್ನಮ್ಮ ಮಾತಾಜಿ, ದಿವ್ಯಾ ಮಾತಾಜಿ ನೀವು ಮ್ಯೂಟ್ ಮಾಡ್ಕೊಳ್ಳಿ. ನೋಡಿ, ಮೊನ್ನೆ ನೋಡ್ತಿದ್ದೆ, ನಿಮ್ಗೆಲ್ಲ ಅದನ್ನ ತೋರಿಸ್ಬೇಕು ಅನಿಸ್ತು ವಿಡಿಯೋ. ನೋಡಿ, ಭಯಂಕರವಾಗಿರುತ್ತೆ. ಒಂದಿನ ತೋರ್ಸಿದ್ರಿ ಪ್ರಭು. 1-2 ವರ್ಷ ಆಗಿದೆ. ಎಲ್ಲೋ ಇದೆ. ಏನೇ ಜೈನರು ಹೆಂಗೆ ಕಿತ್ಕೊಳ್ತಾರೆ ಕೂದಲು ಅಂತ ಹೇಳಿ ನೋಡಿದ್ವಿ ಅಲ್ವಾ. ನೋಡಿ, ಸನ್ಯಾಸಿಗಳು ಅಂದ್ರೆ ನೋಡಿ ಹೆಂಗೆ ಬದುಕ್ತಾರೆ ಅವರು. ನಮ್ಗೆ ಆತರ ಬದುಕಕ್ ಆಗುತ್ತಾ? ಕಲ್ಪನೆನೇ ಮಾಡಕ್ಕಾಗಲ್ಲ. ತಲೆ ಕೂದ್ಲಿ ಕಿತ್ಕೊಂಡು ನೋಡಿ, ತಲೆ ಕೂದ್ಲು ಕಿತ್ರೆ ನಿಮ್ಗೆ ಹೆಂಗೇನುತ್ತೆ? ಹೋಗುತ್ತೆ ಪ್ರಭು. ಒಂದು ಕಿತ್ತಿದ್ರೇನೆ ನೋಯುತ್ತೆ ಪ್ರಭುಜಿ, ಅವರೆಲ್ಲ ಕಿತ್ಕೊಂತಾರೆ. ತಲೆ ಬಾಚ್ಕೊಳಕ್ಕೆ ಆಗಲ್ಲ ಪ್ರಭುಜಿ, ಸಿಕ್ ಬಿದ್ರೆ ಅಪ್ಪ ಅನ್ನಂಗ. ನೋಡಿ, ಹಂಗಿರುತ್ತೆ ಸನ್ಯಾಸದ ಒಂದು ವ್ರತ. ನೋಡಿ, ಆ ಬಟ್ಟೆ ಕೂಡ ಹಾಕೊಳ್ಳಲ್ಲ. ನೋಡಿ, ದಿಗಂಬರರಾಗಿರ್ತಾರೆ. ನೋಡಿ, ಇದು ಸನ್ಯಾಸದ ಒಂದು ವಿಧಾನಗಳು ಇವೆಲ್ಲನು. ನೋಡಿ, ಹಿಂಗೆಲ್ಲ ನಾವ್ ಇರಕ್ ಆಗಲ್ಲ. ನಮ್ಗೆ ಅತ್ಯುತ್ತಮವಾದದ್ದಂದ್ರೆ ನಮ್ಮ ಆಚಾರ್ಯರು ರೂಪ ಗೋಸ್ವಾಮಿಗಳು ಹೇಳ್ಕೊಡುವಂಥದ್ದು ಯುಕ್ತ ವೈರಾಗ್ಯ. ನೋಡಿ, ಮುಖ್ಯ ಯುಕ್ತ ವೈರಾಗ್ಯ. ಹಂಗೆ ಈ ಶ್ಲೋಕಗಳನ್ನ ಎಲ್ಲಾನು ನೋಡಿ ಇಲ್ಲೆಲ್ಲ ಹೇಳ್ತಾರೆ. ಏನದು? ನಿಯತವಾಗಿ ಮತ್ತು ಯಾವ ಮೋಹವಿಲ್ಲದೆ. ನಿಯತವಾಗಿ ಅಂದ್ರೆ ಏನು? ನಿಯತವಾಗಿ ಅಂದ್ರೆ ನಮ್ ಕೆಲ್ಸ ನಮ್ ನಿಯತ್ತಾಗಿ ಮಾಡ್ಬೇಕು ಅಂತ. ಇನ್ನೊಬ್ರಿಗೆ ಅನ್ಯಾಯ ಮಾಡಬಾರ್ದು. ನೇಮಕವಾಗಿ ನೋಡಿ, ನಿಯತ್ ಅಂತ ನೋಡಿ, ಏನೆಲ್ಲ ಮಾಡ್ಬೇಕೋ ಅದನ್ನ ಮಾಡೋದು ನಿಯತ್. ಉತ್ತಮ ಆಲೋಚನೆ. ತುಂಬಾ ನಿಯತ್ತಿನ ವ್ಯಕ್ತಿ, ನಿಯತ್ತಾಗಿ ನೋಡಿ, ನಿಯತ್ತಾಗಿರೋದು. ನಿಯತವಾಗಿ ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ್ದನ್ನ ಯಾವಾಗ ಹೇಗೆಲ್ಲ ಮಾಡ್ಬೇಕು ಅದು ಹಂಗೆಲ್ಲ ಮಾಡೋದು. ನೋಡಿ, ನಿಮ್ಗೆಲ್ಲಾನು ಏನೇನು ನಮ್ಗೆಲ್ಲಾನು ಏನೇನು ಕರ್ತವ್ಯ ಅಂತ ಇದೆಯಲ್ವಾ. ನೋಡಿ, ಇದನ್ನೆಲ್ಲ ಮಾಡ್ಬೇಕಾದನ್ನೆಲ್ಲ ಮಾಡೋದು ನಿಯತವಾಗಿ. ನೋಡಿ, ನಿಯತಂ ಸಂಗರಹಿತಂ ನೋಡಿ ಹೇಳ್ತಾರೆ.
ನಿಯತವಾಗಿ ಮತ್ತು ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಕಲ್ಪನೆ ಮಾಡ್ಕೊಳ್ಳಿ, ನೀವೆಲ್ಲರೂ ನೋಡಿ ತಂದೆ ತಾಯಿಗಳಿದ್ದೀರಿ ನೋಡಿ, ನಿಮ್ಗೊಂದು ನೋಡಿ ಒಂದು ಕುಟುಂಬ ಅಂತ ಇದೆ ನಮ್ಗೆಲ್ಲರಿಗೂ. ನೋಡಿ ನಮ್ಮ ಕುಟುಂಬ ಅಂದ್ರೆ ನಮ್ಮ ಬಂಧು ಬಾಂಧವರೆಲ್ಲ ಇದ್ದಾರೆ ನೋಡಿ. ಇವರ ಜೊತೆ ನಾವು ಎಲ್ಲರೂ ಬದುಕಬೇಕು. ಈಗ ನಾವು ಇದಕ್ಕೆಲ್ಲ ಕ್ರಿಯೆಗಳು ಮಾಡ್ಬೇಕು ನೋಡಿ. ಇದಕ್ಕೊಂದು ಕರ್ಮ ಬರುತ್ತೆ ನೋಡ. ಆ ಕರ್ಮಕ್ಕೆ ನಾವು ಒಂದು ಅಪೇಕ್ಷೆ ಇಟ್ಕೊಂಡು ಮಾಡ್ತೀರಿ ನೋಡ. ಆ ಕರ್ಮ ಬರುತ್ತೆ, ಕರ್ಮ ನಮ್ಮನ್ನು ಬಂಧನ ಮಾಡುತ್ತೆ, ಬಂಧಿಸುತ್ತೆ ನೋಡಿ. ಯಾವ ಮಟ್ಟಕ್ಕೆ ಬಂಧಿಸುತ್ತೆ, ಯಾವ ಮಟ್ಟಕ್ಕೆ ಬಂಧಿಸುತ್ತೆ ಅಂದ್ರೆ ಆ ಕೈಲಾಸ ಸ್ಟೋರಿಯಲ್ಲಿ ಕತೆ ಕೇಳ್ತೀವಿ ನಾವು. ಆ ಕೈಲಾಸನ್ನ ನೋಡಿ ನಾರದ ಮುನಿಗಳು ಇಷ್ಟು ವಿಧವಾಗಿ ಆ ತಿಳುವಳಿಕೆ ಹೇಳ್ತಾರೆ, ಆಹ್ವಾನ ಕೊಡ್ತಾರೆ ನೋಡಿ. ಭಗವಂತ ಧಾಮನ್ ಕರ್ಕೊಂಡು ಹೋಗ್ತೀನಿ, ಇಲ್ಲೆಲ್ಲ ಯಾಕೆ ಇಷ್ಟೊಂದು ಕಷ್ಟ ಪಟ್ಕೊಂಡಿದ್ಯಾ, ಬಾ ಅಂದ್ರೆ ಬರ್ತಾನ ಆತ ಕೈಲಾಸ ಅಂತ ಒಬ್ಬ ವ್ಯಕ್ತಿ? ಬರದೇ ಇಲ್ಲ ಪ್ರಭುಜಿ. ಬರಕ್ ಒಪ್ಪೋದೇ ಇಲ್ಲ ಪ್ರಭು. ಬರದೇ ಇಲ್ಲ. ಆವಾಗಿ ಸಾಯ್ಮೇಲೆ ನೋಡಿ ಅದೇ ಮನೆಯಲ್ಲೇ ನೋಡಿ ಆತ ನೋಡಿ ಆ ಮಕ್ಕಳೆಲ್ಲ ತಿರಸ್ಕಾರ ಮಾಡ್ತಾರೆ ನೋಡಿ. ಅದೇ ಮನೆಯಲ್ಲಿ ನಾಯಾಗಿ ಹುಡ್ತಾನೆ, ಅದೇ ಮನೆಯಲ್ಲಿ ಹಾವಾಗಿ ಹುಡ್ತಾನೆ ಅಲ್ವಾ. ಆ ಮಕ್ಕಳು ಬಡಗಿ ತಗೊಂಡು ಬಂದು ಬಡ್ದಾಗ್ಲೂ ಕೂಡ ಬುದ್ಧಿ ಬರಲ್ಲ. ಸರಿ ನೋಡಿ, ನಮ್ಮ ನೋಡಿ ಹಂಗಿರುತ್ತೆ ನಮ್ಮ ರಾಗ ನೋಡಿ. ಇದಕ್ಕೆ ರಾಗ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಪುರಂದರದಾಸರು ಹಾಡೋದು, ರಾಗಿ ತಂದೀರಾ ಭಿಕ್ಷುಕ್ಕೆ ರಾಗಿ ತಂದೀರಾ. ಯಾರಾದ್ರೂ ಹಾಡ್ತೀರಾ ನೋಡಿ? ರಾಗ ಅಂತ ಬಂದ್ರೆ ರಾಗಿ ನೋಡಿ. ಪ್ರಭುಜಿಯವರು ಹೇಳಿದ್ರಲ್ಲ ಒಂದು ರಾಗಿ ಉದಾಹರಣೆ, ಅದು ತುಂಬಾ ಸೂಕ್ಷ್ಮವಾದ ವಿಚಾರಣೆ. ಅದು ರಾಗಿ ಅಂದ್ರೆ ರಾಗಿ ಅಂದ್ರೆ ಆ ರಾಗಿ ತಂದೀರಾ ಅನ್ನೋದನ್ನ ಯಾರಾದ್ರೂ ಹಾಡ್ತೀರಾ ಮಾತಾಜಿ? ಒಂದ್ ನಿಮಿಷ ಪ್ರಭು. ಭಾವಮಯಿ ಮಾತಾಜಿಯವರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಇದೀರಾ ಮಾತಾಜಿ? ಹೌದು ಪ್ರಭುಜಿ, ಇದೀನಿ. ಹಾಡ್ತೀರಾ ಮಾತಾಜಿ? ಹಾಡಿ ಮಾತಾಡಿ. ಏನು ಇದು ಮಾಡ್ರಿ ಪ್ರಭುಜಿ. ನೋಡಿ ರಾಗಿ ತಂದೀರಾ, ರಾಗಿ ಅಂತ ಇವಾಗ ಪ್ರಭುಜಿಯವರೊಂದು ರಾಗಿ ಕಾಳು ಇದೆಲ್ಲ ಹೇಳಿದ್ರಲ್ವಾ. ನೋಡಿದ್ರೆ ತುಂಬಾ ಗೂಢಾರ್ಥ ಇದೆ ನೋಡಿ. ಇದು ನೋಡಿ ಇಲ್ಲಿ ದಾಸರ ಪದದಲ್ಲಿ ಹೇಳಿದಂಗೆ ನೋಡಿ. ಹಂಗೆ ನೋಡಿ ನಾವೇನಾದ್ರೂ ರಾಗಿಗಳಾಗಿ ಸಿಕ್ಕಾಕೊಂಡ್ಬಿಟ್ಟು ಬರೀ ರಾಗನೇ ಅಲ್ಲ, ದ್ವೇಷನು ಕೂಡ ನೋಡಿ. ನಮ್ಮ ಭಾಗವತದಲ್ಲಿ ಹೇಳ್ತಾರೆ, ಕೃಷ್ಣ ಬುಕ್ಕಲ್ಲಿ ಹೇಳ್ತಾರೆ, ಶಿಶುಪಾಲ ಯಾವಾಗ್ಲೂ ಶಿಶುಪಾಲ, ಕಂಸ ನೋಡಿ, ಜರಾಸಂದ್ರ ಇವರೆಲ್ಲರೂ ಯಾವಾಗ್ಲೂ ಕೃಷ್ಣ ಪ್ರಜ್ಞೆಲೇ ಇದ್ರಂತೆ. ಹೌದಾ? ಆತರ ಹೇಳ್ತಾರ? ಹೌದು ಪ್ರಭು. ದ್ವೇಷ ಮಾಡ್ಕೊಂಡಿರ್ತಾರೆ. ದ್ವೇಷದಿಂದಾಗ್ಲಿ ಅವ್ರ ಸ್ಮರಣೆಯಲ್ಲಿದ್ರೆ ಅವ್ರಿಗೆ ಭಗವಂತ ಮುಕ್ತಿ ಕೊಡ್ತಾರೆ. ಮುಕ್ತಿ ಕೊಟ್ರ. ನಕಾರಾತ್ಮಕವಾಗಿ ದ್ವೇಷದಿಂದ ಯಾವಾಗ್ಲೂ ಕೃಷ್ಣನ್ನೇ ನೆನ್ಸ್ಕೊತಾರೆ ನೋಡಿ. ಹಂಗೆ ಮಾತಾಜಿ ಯಾರಾದ್ರೂ ಹೇಳ್ತೀರಾ? ಭಾವಮಯಿ ಮಾತಾಜಿ ಹೇಳ್ತೀರಾ? ಪ್ರಭುಜಿ ಆಡ್ತೀನಿ ಪ್ರಭುಜಿ. ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಮಾತಾ ಪಿತೃಗಳ ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಜಾತಿಯಲ್ಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಶ್ರೀನಿವಾಸವ ಸ್ಮರಿಸವರಾಗಿ ಪ್ರಾಣರಾಯನ ದಾನವರಾಗಿ ದಾನಕ್ಕೆಂದು ಬಲುಗೆದರಿ ಇದ್ದ ದೀನವೃತ್ತಿಯಲ್ಲಿ ಹೀನರಾಗಿ ರಾಗಿ ತಂದೆ
ಗುರು ಕಾರುಣ್ಯವ ಪಡೆದವರಾಗಿ ಕ್ಷಮಾಸವೃತ್ತ ಮಾಡುವ ಅಶ್ವತಿ ಮಾತಾಜಿ ಅವರು ಹಾಡ್ತಿದ್ದಾರೆ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಅವರು ಗುರು ಕಾರುಣ್ಯ ಗುರುವಿನ ಮಾರ್ಗವ ತಿಳಿದವರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಶ್ರೀನಿವಾಸನ ಸ್ಮರಿಸುವರಾಗಿ ಪ್ರಾಣವ ದಾನವ ಕೊಂದು ಬಲಿಹೆದವು ಎಂತ ದೀನ ವ್ಯಕ್ತಿಯ ಹೀನರಾಗಿ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಪಕ್ಷಿ ಮಾಸ ವ್ರತ ಮಾಡುವರಾಗಿ ಪಕ್ಷಿ ವಾಹನಗೆ ಪ್ರಿಯರಾಗಿ ಕುಕ್ಷಿಲಿ ಕಲ್ಮಶ ಇಲ್ಲದವರಾಗಿ ಭಿಕ್ಷುಕ ಅತಿ ತುಚ್ಛರಾಗಿ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಇದು ಬಹಳ ಐತೆ ಪ್ರಭುಜಿ. ವೇದ ಪುರಾಣದ ತಿಳಿದವರಾಗಿ ದಿಯಾಳುವಂತವರಾಗಿ ಸಾಧು ಧರ್ಮವಾಚ ಸುವರಾಗಿ ಓದಿ ಗ್ರಂಥವ ಪಂಡಿತರಾಗಿ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಆರು ಮಾರ್ಗವ ಹರಿತವರಾಗಿ ಮೂರು ಮಾರ್ಗವ ತಿಳಿದವರಾಗಿ ಭೂರಿ ತತ್ವವ ಬೆರೆತವರಾಗಿ ಕ್ರೂರವ ಸಂಗವ ಬಿಟ್ಟವರಾಗಿ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಕಾಮಕ್ರೋಧವ ಹಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ ಆ ಮಹಾಪಾದವಲ್ಲಿ ಸುಖಿಸುವರಾಗಿ ಪ್ರೇಮದಿ ಕುಣಿದಾಡುವರಾಗಿ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಶ್ರೀರಮಣನ ಸದ ಸ್ಮರಿಸುವರಾಗಿ ಗುರುತಿಗೆ ಬಾಹುವರಂತವರಾಗಿ ಕರೆ ಸಂಸಾರವ ನೀಗಿಸುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಹರೇ ಕೃಷ್ಣ ಪ್ರಭುಜಿಗೆ ದಂಡೋತ್ಪನ್ನ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಇವತ್ತಿನ ಈ ಶ್ಲೋಕಗಳಿಗೆ ನೋಡಿ, ಈ ದಾಸರ ಪದಕ್ಕೆ ತುಂಬಾ ಅರ್ಥ ಇದೆ, ತುಂಬಾ ಹೊಂದಾಣಿಕೆ ಇದೆ, ತುಂಬಾ ಹೋಲಿಕೆ ಇದೆ. ನೋಡಿ, ಏನು ಈ ಶ್ಲೋಕವನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಅಂತ ಏನ್ ಪ್ರಯತ್ನ ಮಾಡಕ್ ಹೋಗ್ತೀರಿ ನೋಡಿ, ಅದನ್ನೆಲ್ಲನ ರಾಗ ದ್ವೇಷ ನೋಡಿ, ಮೋಹ ನೋಡಿ, ನಿಯತವಾಗಿ ನಾವ್ ಏನ್ ಮಾಡ್ಬೇಕು, ನಿಯತವಾಗಿ ಮಾಡುವಂಥದ್ದು ಇಲ್ಲಿ ಇದೆಯಾ? ಈ ಶ್ಲೋಕದಲ್ಲಿ ಹೇಳ್ತಾರ? ಎಲ್ಲಿ ಯಾವ ಸಾಲಲ್ಲಿ ಹೇಳ್ತಾರ ನಿಯತವಾಗಿ ಏನೇನೆಲ್ಲ ಮಾಡ್ಬೇಕು ಅಂತ? ನಿಯತವಾಗಿ ಮೋಹವಿಲ್ಲದೆ ರಾಗದ್ವೇಷಗಳಿಲ್ಲದೆ ಮಾಡಲ್ಲ ಪ್ರಭು. ಮಾತಾ ಪಿತೃ ಸೇವಿರಾಗಿ ಪಾಪ ವಾರ್ತೆಗಳನ್ನು ಕೇಳುವಂತೆ ಗುರು ಪಾದವ ಸ್ಮರಿಸುವರಾಗಿ ಅಂತಾರೆ. ನೋಡಿ, ನಿಯತವಾಗಿ ನಾವ್ ಏನೇನೋ ಮಾಡ್ಬೇಕಾಗಿರತ್ತೆ ನೋಡಿ. ನಮ್ ಸ್ಥಾನ, ನಮಗೂ ಕೊಟ್ಟಿರೋ ನೋಡಿ ಜವಾಬ್ದಾರಿ, ಕರ್ತವ್ಯ ನೋಡಿ, ಇವೆಲ್ಲವೂ ಇರ್ತವೆ. ಅವು ನಿಯತವಾಗಿ ಮಾಡಬೇಕು. ನಿಯತ ಕರ್ಮಗಳು ನೋಡಿ, ನಿಯತವಾಗಿ ಮಾಡ್ಬೇಕಾಗಿರೋದನ್ನ ಮಾಡೋದು ನೋಡಿ. ನಿಯತವಾಗಿ ಮಾಡ್ಬೇಕಾಗಿರೋ ಕರ್ಮವನ್ನ ಮಾಡಿದ್ರೆ ಅದು ಹೆಂಗೆ ಕೃಷ್ಣ ಪ್ರಜ್ಞೆಯಲ್ಲಿ ನೋಡಿ ಈ ತರದ್ದು ಪಾಪ ಅಂಟ್ಕೊಳ್ಳಲ್ಲ ನೋಡಿ. ಜನಕ ಮಹಾರಾಜನು ಕೂಡ ನೋಡಿ ಆತನ ಜೀವನದಲ್ಲಿ ಪರಿಪೂರ್ಣತೆ ಪಡಿತಾನೆ. ಹೆಂಗ್ ಪರಿಪೂರ್ಣತೆ ಪಡಿತಾನೆ? ಭಗವದ್ಗೀತೆ ಎಲ್ಲ ಓದಿದ್ವಲ್ಲ, ಏನಂತ ಓದಿದ್ವಿ? ಅವರು ಕೃಷ್ಣ ಪ್ರಜ್ಞೆಯಲ್ಲೇ ಸೇವೆ ಮಾಡ್ತಾ ಇರ್ತಾರೆ. ಅವ್ರು ರಾಜನಾಗಿದ್ರು ಸಮೇತ ಅದ್ ಕಂಡ್ಕೊಂಡಿರಲ್ಲ ಪ್ರಭುಜಿ. ಪ್ರಜೆಗಳಿಗೆ ಆತರ ನೋಡಿ, ಆತ ಏನ್ ಕರ್ತವ್ಯ ಅಂತ ಏನೆಲ್ಲ ಇರುತ್ತೋ ಅದನ್ನು ಮಾಡ್ತಾನೆ ನೋಡಿ. ಏನು ಆತನ ಡ್ಯೂಟಿ, ಕರ್ತವ್ಯ ಏನೇನೆಲ್ಲ ಮಾಡ್ಬೇಕು ಅದನ್ನ ಮಾಡ್ತಾನೆ ನೋಡಿ. ಹಿಂಗೆ ಜೀವನದಲ್ಲಿ ಆ ತರ ಮಾಡಿ ಜನಕ ಮಹಾರಾಜನು ಕೂಡ ಜೀವನದಲ್ಲಿ ಪರಿಪೂರ್ಣತೆ ಪಡೆದ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಜನಕ ಮಹಾರಾಜನ ಉದಾಹರಣೆಗೆ ನೆನ್ಸ್ಕೊಳ್ತಾರೆ ನೋಡಿ. ಹಂಗೆ
ನೋಡಿ ಅಂಟ್ಕೊಳ್ಳಲ್ಲ. ಇಲ್ದಿದ್ರೆ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ್ಮಗಳಿಂದ ನೋಡಿ ಈ ತರದ ಎಲ್ಲ ವಿಷಯಗಳಲ್ಲಿ ನೋಡಿ ನಾವು ರಾಗ ದ್ವೇಷಗಳನ್ನ ಇಟ್ಕೊಂಡು, ಮೋಹಗಳನ್ನ ಇಟ್ಕೊಂಡು ನೋಡಿ ನಿಯತವಾಗಿ ಯಾವ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನೋಡಿ ಎಷ್ಟೋ ದಿನಗಳಿಂದ ಹಿಂಗೇ ಬದುಕು ಕಳ್ಕೊಂಡ್ ಬಂದ್ಬಿಟ್ಟಿದ್ವಿ. ಈಗ ನಮ್ಗೆ ನೋಡಿ ಈ ತರ ದಾಸರು, ನೋಡಿ ಆಚಾರ್ಯರು, ನೋಡಿ ಸಾಧುಗಳು, ನೋಡಿ ಭಕ್ತರು, ನೋಡಿ ಈ ತರದವರು ನಮ್ಗೆ ಈ ತರ ಒಂದು ಮಾರ್ಗದರ್ಶನ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೋಡಿ ನೋಡಿ ಈ ತರದನ್ನೆಲ್ಲ ಕೇಳಿ ತಿಳ್ಕೊಂಡು ಈಗ ನಾವು ಏನ್ ಮಾಡ್ಬೇಕು, ನಾವ್ ಹೆಂಗಿದ್ವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಾ, ಹಿಂದೆ ಹೆಂಗೆಲ್ಲ ಬದುಕಿದ್ವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಾ, ಏನಾದ್ರು ಬದಲಾವಣೆ ಬದ್ಲಾಯಿಸ್ಬೇಕು ಪ್ರಭು. ತರಬೇಕು? ಬದಲಾವಣೆ ಆಗ್ಬೇಕು. ಬದಲಾವಣೆ ಸ್ವಲ್ಪ ಸ್ವಲ್ಪ. ನೋಡಿ ಬದಲಾವಣೆಗಳಂದ್ರೆ ಕಾಯ ವಾಚ ಮನಸ. ನೋಡಿ ಹಿಂದೆ ನಾವು ಒಂದು ಶ್ಲೋಕದಲ್ಲಿ ಓದಿದ್ವಲ್ವಾ, ಮನುಷ್ಯನು ದೇಹ ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಅಥವಾ ಅನ್ಯಾಯದ ಕರ್ಮಕ್ಕೆ ಈ 5 ಅಂಶಗಳು ಕಾರಣ. ನೋಡಿ ಇವುಗಳು ನೋಡಿ ಈ ತರದ ಒಂದು ಶ್ಲೋಕ, 15ನೇ ಶ್ಲೋಕ 18ನೇ ಅಧ್ಯಾಯದ ನೋಡಿ ದೇಹ ಮನಸ್ಸು ಮಾತು. ನೋಡಿ ಹಿಂಗೆ ಏನೇನೋ ನಾವು ಕರ್ಮ ಸಿದ್ಧಾಂತದಲ್ಲಿ ನೋಡಿ ಕರ್ಮಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹರೇ ಇದರಿಂದ ಕೃಷ್ಣ ಒಂದು ಪ್ರಭುಜಿ. ಮಾತು ಅಂತ ಹೇಳಿದ್ರಲ್ಲ ಪ್ರಭುಜಿ, ಪ್ರಸ್ತುತ ನಾವೆಲ್ಲ ಬರೀ ಮಾತಿನಿಂದನೇ ಎಷ್ಟೋ ಕರ್ಮನ ಸುತ್ತಾರ್ಕಂತ ಪ್ರಭುಜಿ. ಹೌದೌದು, ಬೇರೆಯವ್ರ ಮಾತಿಗೆ ಸುಮ್ಮನೆ ತಲೆ ಕೆಡ್ಸ್ಕೊಳ್ತೀವಿ ಪ್ರಭುಜಿ. ಬೇರೆಯವ್ರ ಮಾತಿರ್ತಾರೆ. ಅದಕ್ಕೆ ನಾವು ಪ್ರಸ್ತುತವಾಗಿ ನಮ್ಮ ಕರ್ಮವನ್ನ ಪಡ್ಕೊಳಕ್ಕೆ 100 ಕೆಟ್ಟ ಮಾತುಗಳನ್ನ ಆಡ್ತೀವಿ, ಅದನ್ನ ದ್ವೇಷ ಸಾಧಿಸ್ತೀವಿ, ಹಾಗೆ ಸಾಧಿಸ್ತೀವಿ. ಅದು ತುಂಬಾ ಕರ್ಮ ಅನ್ನೋದು ಅಲ್ಲಿ ಅರಿವು ಕಡಿಮೆ ಇರೋದ್ರಿಂದ ಆ ರೀತಿ ವರ್ತನೆಗಳು ಬಂದ್ಬಿಡುತ್ತಲ್ಲ ಪ್ರಭುಜಿ. ಹೌದು ನೋಡಿ ಮಾತು ನೋಡಿ, ಮನೆಗೆ ಯಾರೋ ಅತಿಥಿ ಬರ್ತಾರೆ, ನಮ್ಮ ಹತ್ರ ಏನೂ ಇಲ್ಲ ಕೊಡಕ್ಕೆ, ಏನೂ ಇಲ್ಲ, ಒಳ್ಳೆ ಮಾತಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಕೊನೆ ಪಕ್ಷ ನೋಡಿ ಹೇಳೋದು ನಮ್ಮ ಹತ್ರ ಕೊಡಕ್ಕೆ ಏನೂ ಇಲ್ಲ, ಯಾರೊಬ್ಬ ಭಿಕ್ಷೆಗೆ ಬೆಳ್ಕೊಂಡ್ ಬಂದಿರ್ತಾರೆ ನೋಡಿ, ಮಾತಲ್ಲೇ ನಾವು ವಸ್ತುನೇ ಎತ್ಕೊಡ್ಬೇಕಾಗಿಲ್ಲ ನೋಡಿ, ನಮ್ಮ ಹತ್ರ ಮಾತಲ್ಲೇ ನೋಡಿ ಅದಕ್ಕೆ ಸಮಾಧಾನ ಹೇಳುವಂಥದ್ದು ನೋಡಿ. ಕರ್ಮ ಇದೊಂದು ಬದುಕುವ ಕಲೆ ನೋಡಿ. ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಮಾತು, ಕಾಯ ವಾಚ ಮನಸ ನೋಡಿ ಹೆಂಗೆ ಸಾಧ್ಯನೋ ನೋಡಿ, ಇದು ಎಲ್ಲವೂ ಕೂಡ ಒಂದು ಹಂತದಲ್ಲಿ ತಿದ್ಕೊಳ್ತಾ ಹೋಗೋದು ನೋಡಿ. ಈಗ ಇಷ್ಟು ವಿಚಾರಗಳೆಲ್ಲ ನಾವು ಎಲ್ಲ ನೋಡಿ ವಿಚಾರ ಮಾಡ್ತಿದ್ದೀವಿ, ಇದ್ರ ನಂತರ ಅದೇ ಆಗ್ಬೋದು, ನಾಯಿ ಬಾಲ ಡೊಂಕೆ ಅಂತ ಆಗ್ಬೋದು. ಅದನ್ನೇ ಪುರಂದರದಾಸರು ಅದನ್ನು ಕೂಡ ಆಡ್ಬಿಡ್ತಾರೆ ನೋಡಿ. ಮಾತುಗಳಲ್ಲಿ ಬೇಜಾರ ಮಾಡ್ತಾರೆ ಪ್ರಭುಜಿ. ನೋಡಿ ಮಾತೆ ಮತ್ತು ಮಾತಿನ ಡೊಂಕು ಬಾಲದ ನಾಯಕರೇ ನೀವೇನೂಟವ ಮಾಡಿದಿರಿ. ಡೊಂಕು ಬಾಲ ನಾಯಕರು ನೋಡಿ, ಡೊಂಕು ಬಾಲ ನೋಡಿ ತಿದ್ಕೊಳ್ಳೋದೇ ಇಲ್ಲ ನೋಡಿ. ಹಿಂಗೆ ಹೋದ್ರೆ ನೋಡಿ ಎಲ್ಲವೂ ನಮ್ಗೆ ಮುಂದೆ ಭಗವಂತ ಆಯ್ಕೆ ಇಟ್ಟಿದ್ದಾನೆ. ನಾವು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಎಲ್ಲವೂ ನಮ್ಮ ಮುಂದೆನೆ ಆಯ್ಕೆ ಇದೆ ನೋಡಿ. ಇದಕ್ಕೆ ಭಗವಂತನ ಪಾತ್ರನು ಕೂಡ ನೋಡಿ 5ರಲ್ಲಿ 1 ಅಂಶ ಆತಂದು ಕೂಡ ಇದೆ. ನಮಗೆ ಆತ ಸಹಾಯ ಮಾಡಕ್ಕೆ ತಯಾರಿ ಆಗಿದ್ದಾನೆ ನೋಡಿ. ಯಶೋದಮಯ್ಯ ಕೂಡ ನೋಡಿ ಕಾರ್ತಿಕ್ ಮಾಸ ಇನ್ನೇನು ಹತ್ತತ್ರ ಬರ್ತಾ ಇದೆ, 7ನೇ ತಾರೀಕಿಂದ ಶುರುವಾಗುತ್ತೆ. ಕಾರ್ತಿಕ್ ಮಾಸದಲ್ಲಿ ನಾವು ದಾಮೋದರನಿಗೆ ದೀಪ ಬೆಳಗ್ತೀವಿ, ಯಶೋಧ ದಾಮೋದರ ನೋಡಿ. ಆ ಯಶೋದಮಯ್ಯನು ಕೂಡ ಕೃಷ್ಣನನ್ನ ಕಟ್ಟಾಕಕ್ಕೆ ಪ್ರಯತ್ನ ಮಾಡ್ತಾಳೆ. ಕಟ್ಟಾಕಕ್ಕಾಗತ್ತಾ ಆಕೆಗೆ? ದೇವೋತ್ತಮ ಪರಮ ನೋಡಿ ಜಗದೊಡೆಯನನ್ನ ಕಟ್ಟಾಕಕ್ಕಾಗತ್ತಾ? ಒಬ್ಬ ಸ್ತ್ರೀ, ವಿಶೇಷವಾಗಿ ಒಬ್ಬ ನೋಡಿ ಗೊಲ್ಲರ ಸ್ತ್ರೀ, ಹಸುಗಳು ಮೇಯಿಸ್ಕೊಂಡು ಬದುಕುವಂತ ಒಬ್ಬ ಸ್ತ್ರೀ ಜಗದೊಡೆಯನನ್ನ ಆಗತ್ತಾ? ಆಗೋದಿಲ್ಲ. ಆದ್ರೇನು ಕೂಡ ಆಕೆ ಸತತ ಪ್ರಯತ್ನ ಮಾಡ್ತಾಳೆ. ಭಗವಂತ ನೋಡಿ ಪರಮಾತ್ಮ 5 ಅಂಶಗಳಲ್ಲಿ ಕೃಷ್ಣನ್ ಪರಮಾತ್ಮನು 1 ಅಂಶ ಅಲ್ವಾ? ಆಕೆ ಸತತ ಪ್ರಯತ್ನ ಮಾಡ್ತಾಳೆ. ಆಕೆ ಇಂದ್ರಿಯಗಳ ಮೂಲಕ ನೋಡಿ ಆಕೆ ಆ ಕೃಷ್ಣ ಒಪ್ಕೊಳ್ತಾನೆ ಒಪ್ಕೊಳಲ್ವ ಕೊನೆಯಲ್ಲಿ ಕಟ್ಟಾಕ್ಸ್ಕೊಳಕ್ಕೆ? ಒಪ್ಕೊಳ್ತಾರ ಪ್ರಭು, ಒಪ್ಕೊಳ್ತಾನೆ. ದಾಮೋದರ ಲೀಲೆಯನ್ನ ಜ್ಞಾಪಕ ಇಟ್ಕೊಳ್ಳಿ. 13-14ನೇ ಶ್ಲೋಕ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ದಾಮೋದರ ಲೀಲೆ ಈ ಒಂದು ಭಾಗ, ಈ ಅಂಶವನ್ನ ಜ್ಞಾಪಿಸ್ಕೊಳ್ಳಿ. ಉದಾಹರಣೆಯಾಗಿ 18ನೇ ಅಧ್ಯಾಯದ 13-14ನೇ ಶ್ಲೋಕ ನೋಡಿ. 5 ಅಂಶಗಳು ನೋಡಿ ಚೆನ್ನಾಗಿ ಅರ್ಥ ಆಗುತ್ತೆ, ಒಪ್ಕೊಳ್ತೀವಿ ನೋಡಿ. ಹಂಗೆ ನಾವು ವಿವಿಧ ಪ್ರಯತ್ನ ಮಾಡ್ತೀವಿ ನಾವು ಇರೋಂಥ ಇಂದ್ರಿಯಗಳಿಂದ ನೋಡಿ, ಸಿಕ್ಕಿರೋ ದೇಹದಿಂದ ನೋಡಿ, ನಾವು ಒಬ್ಬ ಆತ್ಮನಾಗಿ ನೋಡಿ
ನೋಡಿ ಕೃಷ್ಣನನ್ನು ಕಟ್ಟಾಕ ಪ್ರಯತ್ನ ಮಾಡ್ತೀವಿ, ಆಕೆಗೆ ಕಟ್ಟಾಕಕ್ ಆಗಲ್ಲ ಪ್ರಾರಂಭದಲ್ಲಿ. ಕೃಷ್ಣ ಅನುಮತಿ ಕೊಟ್ಟಾಗ ಒಪ್ಕೊಂಡಾಗ ಕಟ್ಟಾಕ್ತಾಳೆ. ನೋಡಿ ಅದೇ ತರನೇ ನಾವು ಕೂಡ ನೋಡಿ ನಿನ್ನೆ ನೋಡಿ ಅದನ್ನೇ ಅವ್ರ ಪ್ರಶ್ನೆ ಕೇಳಿದ್ರು, ಯಾರು ಒಬ್ಬ ವ್ಯಕ್ತಿ. ನೋಡಿ ಹಂಗೆ ನಾವು ಮಾಡ್ಬೇಕಾಗಿರೋ ನಿಯತವಾಗಿ ನೋಡಿ ನಾವು ಮಾಡ್ಬೇಕಿರೋ ಕೆಲ್ಸಗಳಿದಾವೆ ನೋಡಿ. ಅದನ್ನ ಈಗ ನೋಡಿ ಅದ್ರ ರಾಗಿ ತಂದಿರೋದ್ರಲ್ಲಿ ಓದಿದ್ವಲ್ವಾ, ಒಬ್ಬೊಬ್ರಿಗೂ ಒಂದು ನಿಯತವಾದಂತ ಕೆಲಸ ಅಂತ ಇರುತ್ತೆ, ಮಾಡ್ಬೇಕಾಗಿರೋದಂತ ಇರುತ್ತೆ. ಮತ್ತೆ ಅದರಲ್ಲೂ ಕೂಡ ಮೋಹ ಇಟ್ಕೋಬಾರ್ದು ಅಂತ ಹೇಳೋದು. ನೋಡಿ ಮೋಹ ಇಟ್ಕೋಬಾರ್ದು ಅಂತ ಹೇಳಿ ನೋಡಿ ತಾಯಿ ಮಗು ಪ್ರೀತಿನೇ ತೋರಿಸ್ಬಾರ್ದು ಅಂತನ, ಮೋಹನೇ ಇಟ್ಕೋಬಾರ್ದು. ತಾಯಿ ಮಗು ನೋಡಿ ಒಂದು ಆರೈಕೆ ನೋಡಿ, ಪಾಲನೆ ಪೋಷಣೆ ನೋಡಿ, ಮೋಹ ಇಲ್ದಿನೇ ಮಾಡಕ್ಕಾಗತ್ತಾ? ಆಗಲ್ಲ ಪ್ರಭುಜಿ. ಅದನ್ನ ನಾವ್ ಹೆಂಗ ತಿಳ್ಕೊಬೇಕು, ಇದು ನನ್ನ ಕೃಷ್ಣ ಕೊಟ್ಟಿರೋ ಮಗು ಅಂತಾನೆ ನಾವು ಪ್ರೀತಿಯಿಂದ ಕಾಣ್ಬೇಕು. ನಮ್ಮ ಕರ್ತವ್ಯ. ನೋಡ್ರಿ ಪ್ರಭುಪಾದ್ರ ಹತ್ರ ಅವ್ರ ಶಿಷ್ಯೆ ಹೋಗಿ ಕೇಳ್ತಾರೆ, ನನ್ಗೆ 2 ಆಯ್ಕೆ ಇದೆ, ಒಂದು ಡೈಟಿ ವರ್ಷಿಪ್ ಶ್ರೀ ವಿಗ್ರಹ ಆರಾಧನೆ ಮಾಡೋದು, ಇನ್ನೊಂದು ಮಗು ನೋಡ್ಕೊಳ್ಳೋದು. ನನಗೆ ಮಗು ನೋಡ್ಕೊಳಕ್ ಸಮಯನೇ ಇಲ್ಲ ವಿಗ್ರಹ ಆರಾಧನೆ ಮಾಡ್ತಾ, ಈಗ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಈಗ ಏನ್ ಹೇಳ್ತಾರೆ ಪ್ರಭುಪಾದ್ರು, ಮಗುನ ಆರೈಕೆ ಬಿಟ್ಬಿಡಿ, ಶ್ರೀ ವಿಗ್ರಹ ಆರಾಧನೆ ಮಾಡ್ಕೊಂಡಿರ್ರಿ ಸಾಕು. ಅದೇ ಆರೈಕೆ ಮಾಡಿ ಅಂತ ಮಾಡಿ ನಂತರ ಯಾಕಂದ್ರೆ ಅದು ಭಗವಂತ ನಿಮ್ಗೋಸ್ಕರ ಕಳ್ಸಿರೋದು, ಅವ್ರನ್ನ ನೋಡ್ಕೊಳ್ಳೋದು ನಿಮ್ದು ಜವಾಬ್ದಾರಿ. ವೆರಿ ಗುಡ್ ಮಾತಾಜಿ. ಇದು ನಿಯತವಾಗಿ ಕರ್ಮ ಅಂತ ಹೇಳೋದು. ನೋಡ ಮಗು ಮೇಲೆ ನೋಡ ಆ ಮಗುವನ್ನ ಸಾಕಿ ಬೆಳೆಸ್ಬೇಕು ಅಂದ್ರೆ ತಾಯಿ ಮೋಹನೇ ಇರಬಾರ್ದ, ಪ್ರೀತಿನೇ ಇರಬಾರ್ದ? ರೋಬೋಟ್ಸ ನಾವೆಲ್ಲನು ನೋಡಿ, ಹಂಗೆ ಮಿಷಿನ್ಸ? ಮೋಹನೆ ಇಲ್ಲದೆ ಮಗುನ್ ಬೆಳೆಸ್ಬೇಕು ಅಂದ್ರೆ ಹಂಗಾಗ್ಬಿಡುತ್ತೆ. ಮೋಹ ಇರಬಾರ್ದು, ಮೋಹಕ್ಕೂ ಪ್ರೀತಿಗೂ ಡಿಫ್ರೆನ್ಸ್ ಇದೆ ಪ್ರಭು. ನೋಡಿ ಹಂಗೆ ನೋಡಿ ಸಹಜವಾಗಿನೇ ನೋಡಿ ಆ ಮೋಹ ಇರುತ್ತೆ, ಅದನ್ನೇ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡೋದು. ನೋಡಿ ತಿಳುವಳಿಕೆ ಇದು ಎಷ್ಟು ಬದಲಾವಣೆ ಮಾಡುತ್ತೆ ಗೊತ್ತಾ ಬದುಕಲ್ಲಿ. ನೋಡಿ ಆ ಪಾಪ ಪ್ರಜ್ಞೆಯಿಂದ ಬಿಡುಗಡೆ, ನೋಡಿ ಆ ಕರ್ಮ ಬಂಧನದಿಂದ, ನೋಡಿ ಇವೆಲ್ಲವೂ ಇದು ಮೋಹವಿಲ್ಲದೆ ಅಂದ್ರೆ ಹಂಗೆ. ನೋಡಿ ರಾಗದ್ವೇಷಗಳಿಲ್ಲದೆ ಅಂತ ಹೇಳ್ತಾರೆ. ನೋಡಿ ಧರ್ಮರಾಜ ಯುಧಿಷ್ಠಿರ ಅಜಾತ ಶತ್ರು ಇರ್ತಾನೆ. ನೋಡ ಧರ್ಮರಾಜ ಇತಿಹಾಸಕ್ಕೆಲ್ಲ ಯಾಕೆ ಹೋಗೋಣ, ನಾವೇ ಅಭ್ಯಾಸ ಮಾಡ್ತಾ ಶುರು ಮಾಡೋಣ. ಈ ಕ್ಷಣ ಅಂದ್ಕೊಂಡ್ರೆ ನನ್ಗೆ ಯಾರ ಮೇಲೂ ದ್ವೇಷ ಇಲ್ಲ, ಇರೋರ್ನೆಲ್ಲ ನಾನು ಕ್ಷಮಿಸ್ಬಿಟ್ಟಿದ್ದೀನಿ, ಬಿಟ್ಬಿಟ್ಟಿದ್ದೀನಿ ಅಂತ ಈ ಕ್ಷಣ ಅನ್ಕೊಂಡ್ರೇನೆ ನೋಡಿ. ಈ ಡಾಕ್ಟರ್ ಹೆಗಡೆ ಅಂತ ಇದ್ದಾರೆ ನೋಡಿ, ಏನ್ ಹೆಗಡೆ ಅವರು ಡಾಕ್ಟರ್ ಮಣಿಪಾಲ್ ವಿಶ್ವವಿದ್ಯಾಲಯದ ಚಾನ್ಸಲರ್ ಆಗಿದ್ರು. BV ಹೆಗಡೆನ ಏನೋ ಅವ್ರ ಹೆಸರು. ಅವ್ರು ಡಾಕ್ಟರ್ ತುಂಬಾ ಎಂತ ಹೆಗಡೆ ಅವರು ಡಾಕ್ಟರ್ ಹೆಗಡೆ ಅಂತ ಹೇಳ್ತಿದ್ದೀನಿ ನೋಡಿ. ನೋಡಿ ಅವ್ರು ಹೇಳ್ತಾರೆ, ಅವ್ರು ಬಹಳಷ್ಟು ಹೋಗಿ ಇನ್ಸ್ಪಿರೇಷನ್ ಟಾಕ್ಸ್ ಕೊಡ್ತಾರೆ. ದ್ವೇಷ ಬಿಟ್ಬಿಡಿ, ನಿಮ್ ಆರೋಗ್ಯ ಜಾಸ್ತಿ ಆಗತ್ತೆ, ಆಯುಷ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ನಾವು ಹಿಂದೆ ಚರ್ಚೆ ಮಾಡಿದ್ವಿ, ಒಂದು ದ್ವೇಷ ಮಾಡಿದ್ರೆ ನಮ್ಮ ದೇಹದಲ್ಲಿ ನೋಡಿ ಎಷ್ಟೊಂದು ಹಾರ್ಮೋನ್ಗಳೆಲ್ಲ ಉತ್ಪತ್ತಿ ಆಗ್ತವೆ. ನೋಡಿ ನಾವು ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ವಿ. ಮನೆಯೊಳಗಿನ ಬೆಂಕಿ ಮನೆಯ ಸುಡದೆ ನೆರೆಮನೆಯ ಸುಡೋದು ಅಂತೆಲ್ಲ ಉದಾಹರಣೆ ತಗೊಂಡಿದ್ವಿ. ಜ್ಞಾಪಕ ಇದೆಯಾ? ನಮಗೇನು ಇರುತ್ತೆ ನೋಡಿ, ಬೇರೆಯವ್ರ ಮೇಲೆ ಸಿಟ್ಟು, ಕೋಪ, ನೋಡಿ ಈ ತರದೆಲ್ಲ ನಾವು ಒಂದ್ಸತಿ ತುಂಬಾ ಚರ್ಚೆ ಮಾಡಿದ್ವಿ. ಇಡೀ ಕ್ಲಾಸ್ ಇದೇ ಚರ್ಚೆ ಮಾಡಿದ್ವಿ. ನೋಡಿ ಮನೆಯೊಳಗಿನ ಬೆಂಕಿ ಮನೆಯ ಸುಡದೆ ನೆರೆಮನೆಯ ಸುಡೋದು ಅಂತ ನಮ್ಮ ವಚನಕಾರರು ಹೇಳಿ. ನೋಡಿ ಹಂಗೆ ನಮ್ಮಲ್ಲಿರೋ ಕೋಪ, ಸಿಟ್ಟು ಇದು ಮೊದ್ಲು ನಮ್ಮನ್ನ ಹಾಳು ಮಾಡುತ್ತೆ. ದ್ವೇಷ ಏನೇ ಒಂದು ಮಾಡೋದು, ಕ್ರಿಯೆ ಮಾಡೋದಕ್ ಮೊದ್ಲು ಆ ವಿಚಾರ ನಮ್ಮ ಮನಸ್ಸಲ್ಲಿ ನಡೆಯುತ್ತದು, ಆಮೇಲೆ ಆಚೆ ಕೊಡ್ತೀವಿ, ಹೊರಗಡೆ ಪ್ರಪಂಚದಲ್ಲಿ ನಡೆಯುತ್ತೆ. ಮೊದ್ಲು ಒಳಗಡೆ ಪ್ರಪಂಚ ನಮ್ಮ ಒಳಗಡೆ ಆಗತ್ತೆ ಅದೆಲ್ಲ. ನೋಡಿ ಹಿಂಗೆ ನಾವು ಕಾಣ್ಬೋದು ರಾಗದ್ವೇಷಗಳನ್ನ. ದ್ವೇಷವನ್ನು ಸಾಧಿಸಿದ್ರೆ ನೋಡಿ ನಿಮ್ಮಲ್ಲೇ ಈ ಕ್ಷಣ ನೀವು ಏನಾದ್ರೂ ದ್ವೇಷ ಸಾಧಿಸ್ತಿದ್ದೀರಿ ಯಾರ ಮೇಲೆ ಅನ್ಕೊಳ್ಳಿ, ನಿಮ್ಮ ಬ್ಲಡ್ ಪ್ರೆಷರು ನೋಡಿ ಇವೆಲ್ಲ ವ್ಯತ್ಯಾಸ ಆಗುತ್ತೆ. ನೋಡಿದಿರಾ ಯಾರ ಮೇಲೇನೋ ಸಿಟ್ಟು ಕಾರ್ತಿದ್ದೀರಿ ಅಂತಂದ್ರೆ ಹೆಂಗಿರುತ್ತೆ ವ್ಯಕ್ತಿ ಹಾವ ಭಾವ, ನೋಡಿ ಆತನ ರಕ್ತದೊತ್ತಡ, ದೇಹದಲ್ಲಿ ಆಗುವಂತ ಹಾರ್ಮೋನ್ಗಳ ಉತ್ಪತ್ತಿ, ಅದನ್ನ ನೋಡ ಆತನ ಆರೋಗ್ಯನೇ ಕೆಟ್ಟೋಗುತ್ತೆ. ದ್ವೇಷ ಕಾರಿ ನೋಡಿ ಹಿಂಗಾಗ್ಬಿಡುತ್ತೆ. ಮತ್ತೆ ರಾಗನು ಕೂಡ ಹಂಗೇನೆ ನೋಡಿ, ರಾಗ ದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ
ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಈ ಭಗವದ್ಗೀತೆಯಲ್ಲಿ ಈ ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡೋದನ್ನ ಬಹಳ 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 ಶ್ಲೋಕಗಳಲ್ಲಿ ಹೇಳ್ತಾರೆ. ಭಗವದ್ಗೀತೆಯ ಒಂದು ಮುಖ್ಯವಾದ ಶ್ಲೋಕ ಯಾವ್ದಾದ್ರು ಹೇಳಿ ಅಂದ್ರೆ ಈ ಶ್ಲೋಕ ಹೇಳ್ತಾರೆ. ಯಾವುದು? ಕರ್ಮಣ್ಯೇವ ಅಧಿಕಾರಸ್ತೆ. ನೋಡಿ ಈ ಶ್ಲೋಕ ಹೇಳಿರ್ತಾರೆ. ನೋಡಂಗೆ ಕರ್ಮ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡೋದು ಅಂದ್ರೆ ನೋಡಿ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡೋದು. ಈಗ ಅರ್ಜುನನನ್ನ ಕೃಷ್ಣ ಏನಕ್ಕೆ ತಯಾರಿ ಮಾಡ್ತಿದ್ದಾನೆ? ಏನಕ್ಕೆ ಪ್ರಚೋದನೆ ಮಾಡ್ತಿದ್ದಾನೆ? ಏನಕ್ಕೆ ಯುದ್ಧ ಅದನ್ನ ಮಾಡೋದಕ್ಕೆ ಪ್ರಭುಜಿ. ಯುದ್ಧ ಮಾಡಬೇಕು ಅಂದ್ರೆ ಯುದ್ಧ ಮಾಡಕ್ ಮೊದ್ಲು ನೀವು ಯಾವುದೇ ಈ ಕೆಲವುಗಳಲ್ಲಿ ಕೇಳಿರ್ತೀರಿ, ಮೊದ್ಲು ಮಾತಲ್ಲಿ ಫೈಟ್ ಮಾಡ್ತಾರೆ ಗೊತ್ತಾ? ಬಬ್ರವಾಹನ ಫಿಲಂ ಡೈಲಾಗ್ ಕೇಳಿರ್ತೀರಿ ನೀವು, ರಾಮಾಯಣ. ಶಸ್ತ್ರಗಳು ನೋಡಿ ಮೊದ್ಲು ಮಾತಲ್ಲಿ ನೋಡಿ ಅವರಿಬ್ರು ಜಗಳ ಆಡ್ತಾರೆ. ನೋಡಿ ಅಲ್ಲಿ ಅವ್ರಿಗೆ ಆ ಒಂದು ದ್ವೇಷ ಜಾಸ್ತಿ ಮಾಡ್ಕೋತಾರೆ ಫಸ್ಟ್. ಯಾಕಂದ್ರೆ ಆ ಮೂಡ್ ಬರ್ಬೇಕಲ್ವಾ, ಹೊಡೆದಾಡ್ಬೇಕು ಅಂದ್ರೆ. ನೋಡಿ ನೀವು ಯಾರಾದ್ರೂ ಈ ಮಲ್ಲ ಯುದ್ಧ ಮಾಡೋರ್ನ ನೋಡಿರ್ತೀರಿ ನಾವು. ಅವರಿಬ್ಬರು ಫ್ರೆಂಡ್ಸ್ ಆಗಿ ಮಾಡಕ್ ಆಗಲ್ಲ. ಫಸ್ಟ್ ಅವರು ರಬ್ಬಿಂಗ್ ಶುರು ಮಾಡ್ಕೊಂತಾರೆ. ಇವನು ನೋಡಿ ಬಾಕ್ಸಿಂಗು ಅಷ್ಟೇನೆ. ನೋಡಿ ಫಸ್ಟ್ ನೋಡಿ ರಾಗ ಪ್ರೀತಿ ಇಟ್ಕೊಂಡು ಬಾಕ್ಸಿಂಗ್ ಮಾಡ್ಬೋದಾ? ಆಗೋದಿಲ್ಲ. ಹೊಡೆದು ಗೆಲ್ಬೋದಾ? ಆಗೋದಿಲ್ಲ. ನೀವು ಯಾರಾದ್ರೂ ಯಾರ ಮೇಲಾದ್ರೂ ಇಟ್ಕೊಂಡು ಹೊಡೆದಿದ್ದೀರಾ? ಜಗಳ ಆಡಿದ್ದೀರಾ? ಫೈಟಿಂಗ್ ಮಾಡಿದ್ದೀರಾ? ಮಾಡಿದ್ರೆ ನಿಮ್ಗೆ ಇದು ಅನುಭವ ಆಗುತ್ತೆ. ನಿಮ್ ಜೀವನದಲ್ಲಿ ಯಾವತ್ತೋ ಒಂದಿನ ಯಾರನ್ನೂ ಇಟ್ಕೊಂಡು ಹೊಡೆದಾಟ ಮಾಡಿರ್ತೀರಲ್ವಾ? ಮಾಡಿದ್ದೀವಿ ನಾಟಿಸ್ಕೊಳ್ಳಿ ಆ ಸೀನ್ ಹೆಂಗಿತ್ತು ನೀವು ನೋಡಿ. ಯಾರನ್ನಾದ್ರೂ ಹೊಡಿಬೇಕು, ಸೋಲಿಸ್ಬೇಕು, ಅವ್ರು ನೋಡ್ದಾಕ್ಬೇಕಂದ್ರೆ ಫಸ್ಟ್ ಮನ್ಸಲ್ಲಿ ಶುರು ಆಗುತ್ತೆ ನೋಡ, ಆಮೇಲೆ ಆಚೆ ಬರುತ್ತೆ. ಅದಕ್ಕೆ ದ್ವೇಷ 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 ಕಾರ್ಕೊಂಡು ಹಂಗೆ ನೋಡಿ ಅದು ಪೀಕ್ ಲೆವೆಲ್ಗೆ ಹೋಗುತ್ತೆ, ಅದು ಉನ್ನತ ಶ್ರೇಣಿಗೆ ಹೋಗುತ್ತೆ. ಆಮೇಲೆ ಬಡ್ದಾಡ್ತೀರಿ. ಹಂಗೆ ನೋಡಿ ದ್ವೇಷ ಮಾಡ್ತಾ ಮಾಡ್ತಾ ದೇಹದಲ್ಲಿ ಬಹಳಷ್ಟು ಹಾರ್ಮೋನ್ಸ್ ಬದಲಾವಣೆಗಳಾಗ್ತವೆ. ನೋಡಿ ಡೆವಲಪ್ ಆಗಿರ್ತವೆ ನೋಡಿ, ದೇಹದಲ್ಲಿ ಉತ್ಪನ್ನ ಆಗಿರ್ತವೆ ನೋಡಿ. ಅವು ಎಲ್ಲಾದ್ರೂ ಹೋಗ್ಬಿಡ್ತಾವ, ಹಾರ್ಕೊಂಡು ಹೋಗ್ಬಿಡ್ತಾವ. ದ್ವೇಷಕಾರಿ ನೋಡಿ ಅವ್ರು ಹೆಂಗ್ ದೇಹ ಆಗ್ಬಿಟ್ಟಿರುತ್ತೆ ನೋಡಿ, ಅವ್ರ ಕಣ್ಣುಗಳೆಲ್ಲ ಕೆಂಪಾಗ್ಬಿಟ್ಟಿರುತ್ತೆ ನೋಡಿ. ಹಿಂಗೆಲ್ಲ ಆಗ್ಬಿಟ್ಟಿರುತ್ತೆ ನೋಡಿ. ಅದು ಮೊದ್ಲು ನಮ್ಮ ದೇಹನ ಹಾಳು ಮಾಡತ್ತದು. ಇದು ವಿಷಯ, ವಾಸ್ತವ ಸತ್ಯ ಇದು ಅಲ್ವಾ? ಆಮೇಲೆ ಬಾಕಿ ಎಲ್ಲಾನು ಇನ್ನೊಬ್ಬನ ಹಿಡ್ಕೊಂಡು ಹೊಡಿಯೋದು ಇದೆಲ್ಲ ಆಗತ್ತೆ ನೋಡಿ. ಇದನ್ನೇ ಅಲೆಕ್ಸಾಂಡರ್ ಮತ್ತೆ ನೋಡಿ ಆತ ಭಾರತಕ್ಕೆ ಯುದ್ಧಕ್ಕೆ ಬಂದಿರ್ತಾನೆ. ಆತನ ಗುರುಗಳು ಯಾರಿರ್ತಾರೋ ಪ್ಲೂಟೋ ಅವ್ರು ಹೇಳಿರ್ತಾರೆ, ಭಾರತಕ್ಕೆ ಹೋದಾಗ ನೀನೊಂದು ಮಾಡ್ಬೇಕು. ಏನಂದ್ರೆ ಅಲ್ಲಿ ಸಾಧು ಸಂತರು, ಯೋಗಿ, ತಪಸ್ವಿಗಳು ಎಲ್ಲ ಇರ್ತಾರೆ. ಅವ್ರ ಹತ್ರ ಭೇಟಿ ಮಾಡಿ ಅವ್ರ ಹತ್ರ ತತ್ವವನ್ನ ಕಲ್ತ್ಕೋಬೇಕು. ಭಾರತನ ಯಾವತ್ ನೀನು ಹೋಗಿ ಪ್ರವೇಶ ಮಾಡ್ತೀಯೋ ನೋಡಿ, ಅವತ್ತು ನೀನು ಈ ಲಾಭವನ್ನ ಪಡ್ಕೋಬೇಕು. ಹಂಗ್ ಮಾಡದೆ, ಭಾರತ ಅಂದ್ರೆ ತತ್ವಜ್ಞಾನಿಗಳ ದೇಶ ನೋಡಿ. ಅಲ್ಲಿ ಯೋಗಿಗಳು, ತಪಸ್ವಿಗಳು ಇರ್ತಾರೆ, ಸಾಧು ಸಂತರು ಇರ್ತಾರೆ ನೋಡಿ. ಬರೀ ಹೋಗಿ ಅಲ್ಲಿ ಲೂಟಿ ಮಾಡ್ಕೊಂಡು ಬರೋದಲ್ಲ, ರಾಜ್ಯ ಗೆಲ್ಲೋದಲ್ಲ, ಇವ್ರನ್ನ ಜೊತೆ ನೀನ್ ಸಂಭಾಷಣೆ ಮಾಡ್ಬೇಕಂತ ಹೇಳಿರ್ತಾರೆ ನೋಡಿ. ಈತ ಹೋಗ್ತಾನೆ, ಹುಡ್ಕೊಂಡು ಹೋಗ್ತಾನೆ ಯಾರೋ ಒಬ್ಬ ನೋಡಿ. ಆತನು ಹೋದ್ರೆ ಇವನು ಕತ್ತಿ ಎತ್ಕೊಂಡು ಹೋಗಿರ್ತಾನೆ ನೋಡಿ. ನಾನು ಅಲೆಕ್ಸಾಂಡರ್ ಬಂದಿದ್ದೀನಿ, ಅವನನ್ನು ಕರಿ ಅಂತ ಹೇಳ್ತಾನೆ. ಸಾಧು ಯಾಕೆ ಹೋಗ್ತಾನೆ? ಅವನು ಎಲ್ಲ ಬಿಟ್ಟವನು ಈ ಶ್ಲೋಕದ ಪ್ರಕಾರ ಸಾತ್ವಿಕವಾಗಿರ್ತಾನೆ ಸಾಧು ಅಂದ್ರೆ ನೋಡಿ. ಕರ್ಮವನ್ನೆಲ್ಲ ಸಾತ್ವಿಕ ಮಾಡ್ಕೊಂಡಿರ್ತಾನೆ ನೋಡಿ. ಇವನು ಯಾವನು ಸಾಮ್ರಾಟ, ಇವನು ಕರೆದ ಅಂತ ಹೇಳ ಓಡ್ ಬರ್ತಾನೆ ಸಾಧು. ಎದ್ದು ಬಿದ್ದು ಇವನು ಯಾವನ ಕರೆದ್ಬಿಟ್ಟ, ಅಲೆಕ್ಸಾಂಡರ್ ಅಂತೆ. ಬಂದ್ಬಿಡ್ತಾನ ಸಾಧು? ಬರೋದಿಲ್ಲ. ಅವನಿಗೇನಾಗ್ಬೇಕಿದೆ? ಅವನ್ ಭೌತಿಕ ಪ್ರಪಂಚದ ಒಂದು ಹಂತದಲ್ಲೇ ಇಲ್ಲ ಅವನು. ಪಾಪ ಅವನು ನೋಡಿ ಒಂದು ದಿವ್ಯ ಸ್ಥಿತಿಯಲ್ಲಿದ್ದಾನೆ ನೋಡಿ. ಇವನು ಅಹಂಕಾರದಿಂದ ಹೋಗಿದ್ದಾನೆ, ನಾನು ಸಾಮ್ರಾಟ, ನಾನು ಹೇಳ್ದಂಗೆ ಕೇಳ್ಬೇಕು ನೋಡಿ. ಇವನು ಕೇರೆ ಮಾಡಲ್ಲ. ಇದು ನೋಡಿ, ಹೋಗಿ ಇವನೇ ಹೋಗ್ತಾನೆ ನೋಡಿ. ಆತನನ್ನು ಪ್ರಶ್ನೆ ಮಾಡಕ್ ಬಯಸ್ತಾನೆ ನೋಡಿ. ಭಗವದ್ಗೀತೆ ಪ್ರಕಾರ ಹೆಂಗೆ ಪ್ರಶ್ನೆ ಕೇಳ್ಬೇಕಂತೆ? ಒಬ್ಬ ಶಿಷ್ಯ ಗುರುಗಳ ಹತ್ರ ಹೋಗಿ ಹೆಂಗೆ ಪ್ರಶ್ನೆ ಕೇಳ್ಬೇಕಂತೆ? ನಮ್ರತೆಯಿಂದ ಪ್ರಭುಜಿ, ತದ್ವಿದ್ಯೆ ಪ್ರಣಿಪಾತೆಯಿಂದ ಪರಿಪ್ರಶ್ನೆಯನ್ನ. ವೆರಿ ಗುಡ್ ಮಾತಾಜಿ. ನೋಡ್ರಿ ಹಿಂಗೆ ಭಗವದ್ಗೀತೆ ಕಲ್ತ್ಕೊಳ್ಳೋದಂದ್ರೆ ನೋಡ್ರಿ ಹಿಂಗಿರ್ಬೇಕು.
ನೋಡಿ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷೀಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಈತ ಹೋಗಿ ದುರಹಂಕಾರದಿಂದ ಕೇಳ್ತಾನೆ, ನಾನು ಸಾಮ್ರಾಟ, ನೀನೊಬ್ಬ ನೋಡಿ ಭಿಕ್ಷುಕ, ನೋಡಿ ಬಿಕಾರಿ, ನೀನೊಬ್ಬ ನೋಡಿ ಹಿಂಗೋಗಿ ಕೇಳಿದ್ರೆ ಆ ಸಾಧು ಉತ್ತರ ಹೇಳ್ತಾನ? ಹೇಳೋದಿಲ್ಲ. ಇವನು ದ್ವೇಷ ಕಾರಿ ಸಾಯ್ತಿರ್ತಾನೆ ನೋಡಿ. ಅವಾಗ ಒಂದೇ ಮಾತು ಹೇಳ್ತಾನೆ ಆತ ನೋಡಿ. ಈತ ಸಾಧು ಹೇಳ್ತಾನೆ, ನೀನು ನನ್ನ ದಾಸನ ದಾಸ ಅಂತ ಹೇಳ್ತಾನೆ. ಅವನಿಗೆ ಅರ್ಥ ಆಗಲ್ಲ. ಏನಂಗೆ ನನ್ನ ದಾಸನ ದಾಸ ಅಂದ್ರೆ ಏನು? ಭಗವಂತನ ಸೇವಕನ ಸೇವೆ. ಹಂಗಲ್ಲ, ಹಂಗೆಲ್ಲ ಹೇಳ್ಬಾರ್ದು. ಸಾಧುಗೆ ಯಾರು ದಾಸರಿರ್ತಾರೆ? ಯಾರು? ಕರೆಕ್ಟ್ ಆಗಿ ಹೇಳಿದ್ರೆ ಹೇಳಿ, ಮತ್ತೆ ಇನ್ನೊಂದ್ಸತಿ ಹೇಳಿ. ಅಂದ್ರೆ ಸಾಧುಗೆ ಅವನ ಇಂದ್ರಿಯಗಳು ದಾಸ ಆಗಿರ್ತಾನೆ. ಅವನು ಬಂದು ಇವ್ರನ್ನ ಕರ್ಕೊಂಡ್ ಬನ್ನಿ ಅಂದಾಗ ಅವ್ರಿಗೆ ಕೋಪ ಬರುತ್ತೆ, ಇವ್ರು ಬರ್ದೇ ಇರೋವಾಗ. ಅವಾಗ ಅವ್ರು ಹೇಳ್ತಾರೆ, ಕೋಪ ಅದಕ್ಕೆ ಸನ್ಯಾಸಿ ಅವ್ರಿಗೆ ಹೇಳ್ತಾರೆ, ನೀನು ನಿನ್ನ ಇಂದ್ರಿಯಗಳಿಗೆ ದಾಸನಾಗಿದೆಯಾ, ಇನ್ನ ನಿನ್ನ ಕೈಲಿ ಕೋಪನ್ನು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ನೀನೆಂತ ರಾಜ ಅಂತ ಹೇಳ್ತಾರೆ. ಆ ಇಂದ್ರಿಯಗಳು ನನಗ್ ದಾಸ ಅಂತ ಹೇಳ್ತಾರೆ. ಹೌದು. ಆ ಇಂದ್ರಿಯಗಳು ಗೆದ್ದಿರ್ತಾರೆ ಈತ ಯೋಗಿ ತಪಸ್ವಿ. ಅದಕ್ಕೆ ಗೋಸ್ವಾಮಿ ಅಂತ ಹೇಳ್ತಾರೆ. ಗೋಸ್ವಾಮಿ, ಗೋಗಳಿಗೆ ಸ್ವಾಮಿ ಅಂದ್ರೆ ಇಂದ್ರಿಯಗಳ ನಿಯಂತ್ರಕ, ಜಿತೇಂದ್ರಿ. ದೋಸನಾಗಿದ್ದಾರೆ ಅಂತ ಹೇಳ್ತಾರೆ. ಜೈನರಲ್ಲಿ ಜಿನ ಅಂದ್ರೆ ಇಂದ್ರಿಯಗಳನ್ನ ಗೆದ್ದವರು ಅಂತ, ಜಿತೇಂದ್ರಿಯ. ನೋಡಿ ಹಿಂಗೆ ಆತನಿಗೆ ಅರ್ಥ ಆಗಲ್ಲ. ಆಮೇಲೆ ಈ ತರ ಬಿಡಿಸಿ ಹೇಳಿದಾಗ ಅವನಿಗೆ ಅನ್ಸುತ್ತೆ. ಹಂಗೆ ಅವನು ದ್ವೇಷ ಕಾರ್ಸ್ಕೊಂಡ್ ಬಂದಿರ್ತಾನ ಅವನು ನೋಡಿ. ಉಪದೇಶ ಇವ್ರ ಹತ್ರ ಹೇಳ್ಬೇಕು ಅಂದ್ರೆ ವಿನಮ್ರವಾಗಿ ಹೋಗ್ಬೇಕು ನೋಡಿ. ಆತನಿಗೆ ಅವಾಗ ಅರಿವಾಗತ್ತೆ ಅಲೆಕ್ಸಾಂಡರ್ಗೆ. ನೋಡಿ ನೋಡಿ ಹಂಗೆ ಈ ಶ್ಲೋಕ ವಿಶೇಷವಾಗಿ ನಿಯತವಾಗಿ ಮತ್ತು ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನ ಸಾತ್ವಿಕ ಎಂದು ಹೇಳಲಾಗುತ್ತೆ. ಸಾತ್ವಿಕನು ಶ್ರೇಷ್ಠನ, ಅತ್ಯುತ್ತಮನ ಸಾತ್ವಿಕ? ಇಲ್ಲ ಅಲ್ಲಿ ನಾನ್ ಮಾಡ್ದೆ ಅನ್ನೋ ಅಹಂಕಾರ ಬಂದಾಗ ಮತ್ತೆ ಬಂಧನ ಕೊಡಲಾಗ್ತದೆ. ಅಲ್ಲಿ ನಮ್ಗೆ ಹಿಂದಿನ ಅಧ್ಯಾಯದಲ್ಲಿ ಕೇಳಿದ್ವಿ ಸುಖ ಮತ್ತೆ ಜ್ಞಾನಕ್ಕೆ ಬಂಧನ ಮಾಡುತ್ತೆ ಅಂತ ಹೇಳ್ತಿದ್ರು. ವೆರಿ ಗುಡ್ ಮಾತಾಜಿ. ನೋಡ್ರಿ ಒಳ್ಳೆ ಅಂಶ. ಸಾತ್ವಿಕ ಸುಖ ಮತ್ತೆ ಏನಕ್ಕೆ ಬಂಧನ ಮಾಡುತ್ತೆ ಮಾತಾಜಿ? ಜ್ಞಾನಕ್ಕೆ ಪ್ರಭುಜಿ, ಜ್ಞಾನಕ್ಕೆ. ಸುಖ ಮತ್ತೆ ಜ್ಞಾನಕ್ಕೆ ಬಂಧನ ಮಾಡುತ್ತೆ. ಹಿಂದಿನ ಅಧ್ಯಾಯದಲ್ಲೆಲ್ಲ ಓದ್ಕೊಂಡು ಬಂದಿದೀವಿ ನಾವು. ಸಾತ್ವಿಕ ಕೂಡ ಬಂಧನ ಮಾಡುತ್ತೆ ನೋಡಿ. ಇನ್ನು ರಾಜಸಿಕ ತಾಮಸಿಕದ ಬಗ್ಗೆ ಏನ್ ಹೇಳೋದು ನೋಡಿ. ಹಂಗೆ ಈ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ರೂಪದಲ್ಲಿ ಹೇಳ್ತಾರೆ, ಸಮಾಜದ ವಿವಿಧ ಆಶ್ರಮಗಳು ಮತ್ತು ವಿಭಾಗಗಳಿಗೆ ಅನುಗುಣವಾಗಿ ಧರ್ಮ ಗ್ರಂಥಗಳು ವಿಧಿಸಿದ ನಿಯಂತ್ರಿತ ವೃತ್ತಿ ಕರ್ತವ್ಯಗಳನ್ನು ಮಾಡಬೇಕು ನೋಡಿ. ಇವನ್ನು ಮೋಹವಿಲ್ಲದೆ ಅಥವಾ ಸ್ವಾಮ್ಯದ ಹಕ್ಕುಗಳಿಲ್ಲದೆ ಮತ್ತು ಪ್ರೀತಿ ದ್ವೇಷಗಳಿಲ್ಲದೆ ಮಾಡಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವಿನ ಸಂತೃಪ್ತಿಗಾಗಿ ತನ್ನ ತೃಪ್ತಿ ಅಥವಾ ತನ್ನ ಭೋಗವಿಲ್ಲದೆ ಮಾಡಬೇಕು. ಇಂತಹ ಕರ್ಮಗಳನ್ನು ಸಾತ್ವಿಕ ಕರ್ಮಗಳು ಎಂದು ಕರೆಯುತ್ತಾರೆ ನೋಡಿ. ನಮಗೆ ವರ್ಣಾಶ್ರಮ ತುಂಬಾ ಮುಖ್ಯ ನೋಡಿ. ಇವತ್ತು ನಾವೆಲ್ಲರೂ ಒಂದು ಆಶ್ರಮದಲ್ಲಿ ಇದೀವಿ. ಗೃಹಸ್ಥಾಶ್ರಮ ಅಂತ ಅದ್ರ ಹೆಸರು ನೋಡಿ. ನೋಡಿದ್ರೆ ನಮ್ಮ ಬದುಕು ನೋಡಿ ಆಶ್ರಮ ವಾಸಿಗಳ ತರ ಇದಲ್ಲ. ಅಂದ್ರೆ ನಾವೆಲ್ಲ ಆಶ್ರಮದಲ್ಲೇ ಇದೀವಿ ನೋಡಿ. ಆಶ್ರಮ ಅಂತಂದ್ರೆ ಅದರಲ್ಲಿ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಸಹಜವಾಗಿನೇ ಗುರು ಬಂದ್ಬಿಡ್ತಾರೆ. ಆಶ್ರಮ ಅಂದ್ರೆ ಆ ಒಂದು ಆಶ್ರಮದಲ್ಲಿ ನೀವು ಯಾವುದೇ ಒಂದು ಆಶ್ರಮ, ಗೃಹಸ್ಥಾಶ್ರಮ ನೋಡಿ, ಗುರುಗಳು ಇರ್ತಾರೆ ಅಲ್ಲಿ ನೋಡಿ. ಗುರುಗಳ ಕೊನೆ ಪಕ್ಷ ಒಂದು ಫೋಟೋ ಆದ್ರೂ ಇಟ್ಕೊಂಡಿರ್ತೀವಿ, ಹೌದಾ? ನಿಮ್ಮ ಮನೆಗಳೆಲ್ಲ ಗುರುಗಳ ಫೋಟೋ ಇದೆಯಾ? ಇಲ್ದೇ ಇದ್ರೆ ಇಟ್ಕೋಬೇಕು. ಅವಾಗ್ಲೇ ಅದು ಆಶ್ರಮ ಆಗೋದು. ಬರೀ ಗುರು ಫೋಟೋ ಇಟ್ಕೊಂಡಿದೀವಿ ಅಂದ್ರೇನು ಸಾಕಾಗಲ್ಲ. ಮತ್ತೆ ಏನಾಗ್ಬೇಕು? ಗುರುಗಳ ಆಜ್ಞೆ ಅಲ್ಲಿ ನಡೀತಾ ಇರಬೇಕು. ಗುರುಗಳೇ ಪ್ರಧಾನ ಆಗಿರ್ಬೇಕು. ಹಿಂದೆ ರಮಣ ಗೌರಾಂಗ ಪ್ರಭು ಅವ್ರ ಮನೆಯಲ್ಲಿ ಬಗ್ಗೆ ಹೇಳಿದ್ವಿ ನಾವು. ಭಕ್ತಿ ನಿತ್ಯಾನಂದ ಸ್ವಾಮಿ ಮಹಾರಾಜರ ಪ್ರಶ್ನೆ, ಹೂ ಇಸ್ ದ ಓನರ್ ಆಫ್ ದಿಸ್ ಹೌಸ್ ಅಂತ ಕೇಳಿದ್ರು. ಅವರೆಲ್ಲ ಹೇಳಿದ್ರು ರಮಣ ಗೌರಾಂಗ ಪ್ರಭು ಅಂತ ಹೇಳಿದ್ರು. ಅದಕ್ಕೆ ಅವ್ರೇನ್ ಹೇಳ್ತಾರೆ? ನೋ ಅಂತಾರೆ. ಗುರುಗಳ ಅಂತಾರೆ, ಇದು ಗುರುಗಳ ಮನೆ ಅಂತ. ಇದು ಗುರುಗಳ ಮನೆ ಅಂತ ಹೇಳ್ತಾರೆ ನೋಡಿ. ಹಂಗೆ
ಹಂಗೆ ಇಲ್ಲಿ ಹೇಳ್ತಿರೋದು ಸಮಾಜದ ವಿವಿಧ ಆಶ್ರಮಗಳು ಅಂದ್ರೆ ಹಿಂಗೆ ಗೃಹಸ್ಥಾಶ್ರಮ ಅವ್ರ ಗುರು ಪ್ರಧಾನವಾಗಿರುತ್ತೆ. ಅವರ ಆಜ್ಞೆಗಳು ಆ ಮನೆಯಲ್ಲಿ ನಡೀತಿರ್ತವೆ, ಅವರ ಆದೇಶಗಳು ಅವ್ರ ಮಾರ್ಗದರ್ಶನ ನೋಡಿ ಭಗವದ್ಗೀತೆ ಪುಸ್ತಕ ನೋಡಿ. ಅವರು ಬರೀ ಫೋಟೋ ಇಟ್ಕೊಂಡಿದೀವಿ ಅಂದ್ರೆ ಆಗಲ್ಲ ನೋಡಿ. ಹೆಂಗೆ ನೋಡಿ ಭಾರತ ದೇಶದಲ್ಲಿ ಭಾರತ ಸರ್ಕಾರದ ಆದೇಶಗಳು ಅಧಿಕಾರಗಳು ನಡೆಯಲ್ವ? ನಡೆಯುತ್ತೆ ಅಲ್ವಾ? ಕರ್ನಾಟಕ ಸರ್ಕಾರ, ಕರ್ನಾಟಕದಲ್ಲಿ ಅದರ ವ್ಯಾಪ್ತಿ ಇದೆಯೋ ಇಲ್ವೋ? ಇದೆ. ಕರ್ನಾಟಕಕ್ಕೆ ಕರ್ನಾಟಕ ಭೂಪ್ರದೇಶ ವ್ಯಾಪ್ತಿ, ಅಲ್ಲಿರೋ ಜನಗಳು, ಅಲ್ಲಿರೋ ಸಂಪತ್ತು ಅವನ್ನ ರಕ್ಷಣೆ ಮಾಡೋ ಕರ್ತವ್ಯ ಎಲ್ಲ ಇರುತ್ತೆ. ಅದೇ ತರನೇ ಯಾವ ಮನೆ ನೋಡಿ ಗೃಹಸ್ಥಾಶ್ರಮ ಆಗುತ್ತೋ, ಎಲ್ಲಿ ಆ ಗುರುಗಳ ಆದೇಶ ನಿರ್ದೇಶನ ನೋಡಿ ತತ್ವ ವಿಚಾರ ಆ ತರ ಮನೆ ನಡೆಯುತ್ತೋ ಅದು ಆಶ್ರಮ ಆಗುತ್ತೆ, ಗೃಹಸ್ಥಾಶ್ರಮ ಆಗುತ್ತೆ. ಹಂಗೆ ಅಲ್ಲಿ ಸಮಾಜದ ವಿವಿಧ ಆಶ್ರಮಗಳು ಮತ್ತು ವಿಭಾಗಗಳು ನೋಡಿ ವರ್ಣ ಮತ್ತೆ ಆಶ್ರಮ ಅನುಗುಣವಾಗಿ ಧರ್ಮ ಗ್ರಂಥಗಳು ವಿಧಿಸಿದ ನಿಯಂತ್ರಿತ ವೃತ್ತಿ ಕರ್ತವ್ಯಗಳನ್ನು ಮಾಡ್ಬೇಕು ನೋಡಿ. ನಮ್ಗೆಲ್ಲವೂ ಧರ್ಮ ಗ್ರಂಥಗಳ ಆಧಾರ ನೋಡಿ. ಹಂಗೆ ಈ ಧರ್ಮ ಗ್ರಂಥಗಳಲ್ಲಿ ಪ್ರಧಾನವಾದದ್ದು ಯಾವುದು? ಭಗವದ್ಗೀತೆ ಅಲ್ವಾ? ನೋಡಿ ಹಂಗೆ ಇವನ್ನ ಮೋಹವಿಲ್ಲದೆ ಮಾಡ್ಬೇಕು. ನಮ್ಗೆ ಇವತ್ತು ಆದೇಶ ಮೋಹವಿಲ್ಲದೆ ಅಂದ್ರೆ ನೋಡಿ ಒಂದಿನ ಎಂತ ದಿನ ಬರುತ್ತೆ ಅಂದ್ರೆ ನೋಡಿ ನಾವಿರುವಂತ ಗೃಹ ಆ ಗೃಹಸ್ಥರು, ಆ ಬಂಧು ಬಳಗ ಅವನ್ನೆಲ್ಲ ಬಿಟ್ಟು ಹೋಗುವಂತ ಒಂದಿನ, ಅಥವಾ ಅವರು ಎಲ್ಲ ನಮ್ಮನ್ನ ಬಿಟ್ಟು ಹೋಗುವಂತ ದಿನ ಬರುತ್ತಾ ಬರಲ್ವೋ? ಇದು ಗಂಭೀರವಾದಂತ ವಿಚಾರ ನಾ ಹೇಳ್ತಿರೋದು ನೋಡಿ. ಇದನ್ನ ಕೇಳೇ ಕೆಲವರಿಗೆಲ್ಲ ಶಾಕ್, ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಆ ವಿಚಾರ ನೋಡಿ. ಇದನ್ನ ಕೇಳಿನೇ ಮೈ ಜುಮ್ ಶಾಕ್ ಅನ್ಸ ನೋಡಿ. ಇದು ಸತ್ಯ. ಇದು ನೋಡಿ ಕೆಲವು ಸತ್ಯ ನೋಡಿ ಹಿಂಗಿರುತ್ತೆ ನೋಡಿ. ಅದನ್ನೇ ಹಿಂದೆ ನಾವು ಚರ್ಚೆ ಮಾಡಿದ್ವಿ ನೋಡಿ. ಸತ್ಯವನ್ನೇ ಹೇಳಿ ನೋಡಿ ಸುಳ್ಳನ್ನು ಹೇಳ್ಬೇಡಿ ನೋಡಿ, ಪ್ರಿಯವಾದದ್ದನ್ನೇ ಹೇಳಿ ಅಂತ. ಅಪ್ರಿಯವಾದಂತ ಸುಳ್ಳನ್ನು ಹೇಳ್ಬೇಡಿ ಅಂತ ಜ್ಞಾಪಕ ಇದೆಯಾ? ಒಂದು ಶ್ಲೋಕ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಏನಂತ ಇತ್ತು? ಯಾರಿಗಾದ್ರೂ ಜ್ಞಾಪಕ ಇದೆಯಾ ಶ್ಲೋಕ? ಭಕ್ತಿ 12ನೇ ಅಧ್ಯಾಯದಲ್ಲಿ ಇದೆ ಪ್ರಭುಜಿ. ಭಕ್ತಿ ಇಲ್ಲ, ಭಗವದ್ಗೀತೆಯಲ್ಲೇ ಇಲ್ಲ ಆ ಶ್ಲೋಕ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ವೆರಿ ಗುಡ್ ನೋಡ್ರಿ. ಅವ್ರ ಮಾತಾಜಿಯವರು ನೋಡಿ, ವಿಜೇತ ಮಾತಾಜಿಯವರು ಸಂಸ್ಕೃತ ನೋಡಿ ಅವ್ರ ಶಿಕ್ಷಣದಲ್ಲಿ ಓದಿದ್ದಾರೆ, ಸ್ಕೂಲ್ ಕಾಲೇಜಲ್ಲಿ ಓದಿದ್ದಾರೆ. ಶುಭಾಷಿತಗಳಲ್ಲಿ ಈ ತರದ್ದೆಲ್ಲ ಹೇಳ್ಕೊಡ್ತಾರೆ. ಸಂಸ್ಕೃತ ಓದಿರುವಂತ ವಿದ್ಯಾರ್ಥಿಗಳು ಇದನ್ನ ಕಂಠಪಾಠ ಮಾಡಿಸಿರ್ತಾರೆ. ಹೌದಾ ವಿಜೇತ ಮಾತಾಜಿ? ಇದೆಲ್ಲ ಕಂಠಪಾಠ ಮಾಡಿಸ್ತಾರೆ ನೋಡಿ. ಇದು ಈ ಶಿಕ್ಷಣ ಬೇಕು. ಸತ್ಯವಾದದ್ದನ್ನೇ ಹೇಳಿ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನೋಡಿ. ಇದು ಬಹಳ ಮುಖ್ಯವಾದದ್ದು ನೋಡಿ. ಅಲ್ಲಿ ನೋಡಿ ಹಿಂಗೆ ಮೋಹವಿಲ್ಲದೆ ಅಂದ್ರೆ ಹಿಂಗೆ ನೋಡಿ. ಒಂದಿನ ನೋಡಿ ಇದಕ್ಕೆ ಒಂದು ಹಂತದಲ್ಲಿ ನಾವು ವೈಯಕ್ತಿಕವಾಗಿ ಎಲ್ಲರೂ ತಯಾರಿ ಇರ್ಬೇಕು, ಇರ್ಲೇಬೇಕು. ಇಲ್ಲ ನಾವು ಇರಲ್ಲ ಅಂದ್ರೆ ಯಾರು ಕೇಳಲ್ಲ ಇಲ್ಲಿ ನೋಡಿ. ಭೌತಿಕ ಜಗತ್ತು ಹಂಗೇನೆ ನೋಡಿ. ಭೌತಿಕ ಜಗತ್ತು ಸೃಷ್ಟಿ ಮಾಡಿರೋದೇ ಹಂಗೇನೆ ನೋಡಿ. ಆ ಬಾಂಡಿಂಗ್ ಕಿತ್ಕೊಂಡು ಹೋಗೋ ಟೈಮಲ್ಲಿ ಸ್ವಲ್ಪ ನೋವಾಗತ್ತೆ. ಸ್ವಲ್ಪ ಏನು ನೀವೇ ನೋಡಿರ್ತೀರಿ ಹೆಂಗಿರುತ್ತೆ ನೋಡೋ ಸಂದರ್ಭ ಸನ್ನಿವೇಶ ನೋಡಿ. ಆ ಬಾಂಡಿಂಗ್ ಕತ್ತರಿಸಾಕೋದು ನೋಡಿ. ಏನೋ ಒಂದು ಸರ್ಜರಿ ಮಾಡಿದಾಗ ಒಳಗಡೆ, ದೇಹದ ಒಳಗಡೆ ಏನೋ ಒಂದು ಸಮಸ್ಯೆ ಇರುತ್ತೆ. ಡಾಕ್ಟರ್ ಸರ್ಜರಿ ಮಾಡಿ ಕುಯ್ತಾರೆ ಗೊತ್ತಾ? ಸರ್ಜರಿ ಆಪರೇಷನ್ ಮಾಡೋದು ನೋಡಿದೀರಾ? ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ? ಕುಯ್ತಾರೆ, ಚಾಕು ತಗೊಂಡು ಕುಯ್ತಾರೆ, ಕತ್ರಿ ತಗೊಂಡು ಕತ್ತರಿಸ್ತಾರೆ, ನೋವಾಗತ್ತೆ ನೋಡಿ. ಅನಸ್ತೇಷಿಯಾ ಎಲ್ಲ ಕೊಟ್ಟಿರ್ತಾರೆ. ಆಮೇಲೆ ನೋಡಿ ಅನಸ್ತೇಷಿಯಾ ಎಫೆಕ್ಟ್ ಎಲ್ಲ ಹೋದ್ಮೇಲೆ ನೋವು ಬರುತ್ತೆ, ಆದ್ರೆ ಅದರಿಂದ ವಾಸಿ ಆಗತ್ತೆ. ಸರ್ಜರಿ ಮಾಡಿ ಅದನ್ನ ಏನು ತೆಗೆದಾಕಿ ಸರಿ ಮಾಡಿದ್ಮೇಲೆ ನೋಡಿ ಮಾಡೋ ಟೈಮಲ್ಲಿ ನೋವು ಇರುತ್ತೆ. ಅದಾದ್ಮೇಲೆ ನೋಡಿ ನೋವು ಕಡಿಮೆ ಆಗುತ್ತೆ. ನಿನ್ನೆ ಒಂದು ನ್ಯೂಸ್ ಅಲ್ಲಿ ಓದ್ತಾ ಇದ್ದೆ ನಾನು. ಒಂದು ಹಾವು
ನೋಡಿ ಯಾವುದೋ ಒಂದು ಪ್ಲಾಸ್ಟಿಕ್ ಒಂದು ಇದನ್ನ ನುಂಗ್ಬಿಟ್ಟಿದೆ. ಆ ಹಾವನ್ನ ಒದಾಡ್ತಾ ಇದೆ. ಯಾರೋ ಒಬ್ಬ ನೋಡಿ ಹಾವುಗಳ ರಕ್ಷಣೆ ಮಾಡೋನು ಅದನ್ನ ವೆಟರ್ನರಿ ಡಾಕ್ಟರ್ ಹತ್ರ ತಗೊಂಡು ಹೋಗಿದ್ದಾನೆ. ಅದನ್ನ ಸರ್ಜರಿ ಮಾಡಿ ತೆಗೆದಿದ್ದಾರೆ. ಮತ್ತೆ ಅದನ್ನ ನೋಡಿ ಈ ತರದ್ದೆಲ್ಲ ವಿಚಿತ್ರ ನೋಡಿ. ಹಂಗೆ ಮೋಹ ಇರಬಾರ್ದು ಅಂದ್ರೆ ಹಂಗೆ ನೋಡಿ. ಆ ಮೋಹ ಕತ್ತರಿಸ್ಕೊಳ್ಳೋ ಸಂದರ್ಭ ನೋಡಿ. ಈ ನೋಡಿ ಅದನ್ನೇ ಭಾಗವತ ಓದಿದ್ರೆ ಏನಾಗುತ್ತೆ ನೋಡಿ. ಚಿಂದಂತಿ ಸರ್ವ ಸಂಶಯ ಅಂತ ಅಲ್ಲೇ ಬರುತ್ತೆ ನೋಡಿ. ಅಭದ್ರಾಣಿ ನೋಡಿ ಇದೆಲ್ಲಾನು ಬರುತ್ತೆ. ಭಾಗವತ ಓದಿದ್ರೆ ನೋಡಿ. ಪರೀಕ್ಷಿತ ಮಹಾರಾಜ ತಯಾರಿ ಮಾಡ್ಕೋತಾನೆ. ಈಗ 7 ದಿನದಲ್ಲಿ ಅವನು ಸಾಯ್ಬೇಕು. ಭಾಗವತ ಕೇಳ್ತಾನೆ ನೋಡಿ. ಅವನಿಗೆ ಎಲ್ಲ ರಾಗ ದ್ವೇಷ ಮೋಹ ಎಲ್ಲ ಹೋಗ್ಬಿಡುತ್ತೆ ನೋಡಿ. ಮೋಹವಿಲ್ಲದೆ ಆಗೋದು ಅಂದ್ರೆ ಹಂಗೆ. ಇದು ನಮ್ಗೆಲ್ಲ ದೊಡ್ಡ ಕಠಿಣ, ತುಂಬಾ ಕಷ್ಟ. ಇದು ಹೇಳಿದಷ್ಟು ಸುಲಭ ಅಲ್ಲ. ಯಾರು ಅನುಭವಿಸಿದರೋ ಯಾರು ಅನುಭವಿಸಿದರೋ ಅವ್ರಿಗೇ ಗೊತ್ತು. ಆದ್ರೆ ಇದು ಬದುಕುವ ಕಲೆ. ಕಲ್ತ್ಕೊಳ್ಳೇಬೇಕು, ಅಭ್ಯಾಸ ಮಾಡ್ಲೇಬೇಕು, ಎಲ್ಲರೂ ಎದುರಿಸ್ಲೇಬೇಕು ನೋಡಿ. ಹಂಗೆ ಮೋಹ ಅದನ್ನ ಕಳ್ಕೊಳ್ಳೋದು ಯಾವಾಗಿಂದ ಶುರು ಮಾಡ್ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪನೇ ನೋಡಿ. ಯಾರು ಕೃಷ್ಣ ಪ್ರಜ್ಞೆ ನೋಡಿ ಇದ್ ಮಾಡ್ಕೋತಾರೆ ನೋಡಿ, ಅಭ್ಯಾಸ ಮಾಡ್ಕೋತಾರೆ ನೋಡಿ, ಅವ್ರಿಗೆ ಅದು ಸಾಧ್ಯ ಆಗುತ್ತೆ ನೋಡಿ. ಅರ್ಜುನ ಭಗವದ್ಗೀತೆ ಎಲ್ಲ ಕೇಳಿ ತನ್ನ ಮಗನ ಹತ್ಯೆ ಆದಾಗ ನೋಡಿ, ಆತನೇ ಎಷ್ಟೋ ಜನ ಕೊಂದಿರ್ತಾನೆ. ಅರ್ಜುನ ಯುದ್ಧದಲ್ಲಿ ಎಷ್ಟು ಜನ ಕೊಂದಿದ್ದ ನೋಡಿ. ತನ್ನ ಮಗನ ನೋಡಿ ಒಂದು 8 ಜನ ನೋಡಿ. ಇವರೆಲ್ಲರೂ ಸೇರ್ಕೊಂಡು ಮಹಾರಥಿಗಳೆಲ್ಲ ಸೇರ್ಕೊಂಡು ಮೋಸದಿಂದ ಕೊಂದಿರ್ತಾರೆ ನೋಡಿ. ಹಂಗೆ ಕೊಂದಿದ್ರೆ ಯುದ್ಧದಲ್ಲಿ ಹಂಗೆ ಹತನಾಗಿದ್ರೆ ಆತನಿಗೇನ್ ಬೇಜಾರಾಗ್ತಿರ್ಲಿಲ್ಲ. ಅರ್ಜುನ ಬೇಜಾರಾಗ್ತಿರ್ಲಿಲ್ಲ ನೋಡಿ. 1 to 1 ಫೈಟ್ ಅಲ್ಲಿ ನಿಯತವಾಗಿ ನ್ಯಾಯವಾಗಿ ಹೆಂಗೆ ಯುದ್ಧ ಮಾಡಬೇಕು ಮೋಸದಿಂದ ಕೊಂದಿರ್ತಾರೆ ನೋಡಿ. ಇದಕ್ಕೆ ತುಂಬಾ ಕೋಪ ಬರುತ್ತೆ ಆತನಿಗೆ ನೋಡಿ. ಆತ ತುಂಬಾ ದುಃಖಿತನಾಗ್ತಾನೆ ನೋಡಿ. ಹಂಗೆ ಸ್ವಾಮ್ಯದ ಹಕ್ಕುಗಳಿಲ್ಲದೆ ನಾವು ಏನ್ ಮಾಡ್ತೀವಿ, ಯಾವ ಮಟ್ಟಕ್ಕೆ ಸ್ವಾಮ್ಯವನ್ನ ಸ್ಥಾಪಿಸ್ತಾರೆ ಅಂದ್ರೆ ನೋಡಿ. ನಾನು ಹಿಂದೆ ಉದಾಹರಣೆ ಕೊಡ್ತಿದ್ದೆ, ಸೂಸೈಡ್ ಮಾಡ್ಕೊಳ್ಳೋದು ನೋಡಿ. ಎಂತಹ ಕ್ರೂರಿ ವಿಚಿತ್ರ ಜನಗಳಿರ್ತಾರೆ ಅಂದ್ರೆ, ಮೊನ್ನೆ ನಾನು ನಿಮ್ಗೆ ಹೇಳಿದ್ನಲ್ಲ, ಜ್ಞಾಪಕ ಇದೆಯಾ? ಒಬ್ಬ ತಾಯಿ ತನ್ನ ಜೀವನದಲ್ಲಿ ನೋಡಿ ಯಾರ ಮೇಲೇನೋ ಸಿಟ್ಟು, ಗಂಡನ ಮೇಲೆ, ಹೆಂಡತಿ ಮೇಲೆ, ಅತ್ತೆ ಮೇಲೆ ನೋಡಿ, ಇನ್ನೊಂದು ಯಾರ ಮೇಲೇನೋ ನೋಡಿ ಸಿಟ್ಟಲ್ಲಿ ತಾನು ಸೂಸೈಡ್ ಮಾಡ್ಕೋಬೇಕು. ಈಗ ತನ್ನ ಮಗುನು ಮೊದಲು ಕೊಲ್ತಾಳೆ. ಈ ತರದ್ದು ಎಷ್ಟೋ ಉದಾಹರಣೆಗಳಿದಾವೆ. ತಾಯಿ ತನ್ನ ಮಗುವನ್ನ ತಾನೇ ಜನ್ಮ ಕೊಟ್ಟು ಬೆಳೆಸಿದಂತ ತಾಯಿ ಮಗುವನ್ನ ಕೊಲ್ತಾಳೆ. ಈ ತರದ ಕೇಸಸ್ ಓದಿದ್ದೀರಾ? ಆಕೆ ಮೊದ್ಲು ತನ್ನ ಮಕ್ಕಳ ಬಗ್ಗೆ ಆಕೆ ಯೋಚನೆ ಮಾಡ್ತಾಳೆ ನೋಡಿ. ಇದು ಆಕೆಗೆ, ಆ ಮೂರ್ಖಿಗೆ ಅನ್ಸುತ್ತೆ ಇದು ನಾನು ಈ ಮಗುಗೆ ಒಳ್ಳೇದ್ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಆ ಮಕ್ಕಳು ಆ ಸಂದರ್ಭದಲ್ಲಿ ತುಂಬಾ ಹೆದರ್ಕೋತವೆ ಗೊತ್ತಾ? ಆ ಟ್ರೌಮಾ ಅಂತ ಹೇಳ್ತಾರೆ ಅದು ನೋಡಿ. ಟ್ರೌಮಾ ಅಂದ್ರೆ ಏನು? ಗ್ರೇಟ್ ಪೈನ್ ಒಂದು ಸ್ಥಿತಿಯಲ್ಲಿ ನೋಡಿ. ತಲೆಕೆಟ್ಟವರು ನೋಡಿ ಸರಿಯಾಗಿ ಇವುಗಳೆಲ್ಲ ವಿಷಯಗಳು ತಿಳ್ಕೊಳ್ದೆ ಅವ್ರು ಸೂಸೈಡ್ ಮಾಡ್ಕೊಳ್ಳೋದಲ್ಲದೆ ಆ ಮಕ್ಕಳನ್ನು ಕೂಡ ಕೊಲ್ತಾರೆ. ಅವರು ಕೊಂದು, ಯಾಕೆಂದ್ರೆ ಅವ್ರು ಒಳ್ಳೇದು ಅಂತ ಯೋಚನೆ ಮಾಡ್ತಾರೆ. ನಾನಿಲ್ದೇ ಇದ್ರೆ ಇವ್ರನ್ನೆಲ್ಲ ಯಾರು ನೋಡ್ಕೋತಾರೆ, ಯಾರು ಇವ್ರು ಅಂತ ಹಿಂಗೆಲ್ಲ ಯೋಚನೆ ಮಾಡ್ತಾರೆ. ಸ್ವಾಮ್ಯ, ನನಗ ಕೊಲ್ಲಕ್ ಅಧಿಕಾರ ಇದೆ ಅಂದ್ಕೊಳ್ತಾರೆ ಅವರು. ಇವೆಲ್ಲ ತುಂಬಾ ತಪ್ಪು, ತೀರಾ ತಪ್ಪು ನೋಡಿ. ಈ ತರದ್ದು ನ್ಯೂಸ್ ಪೇಪರ್ ಅಲ್ಲಿ ಹಲವಾರು ಉದಾಹರಣೆಗಳನ್ನು ಕಾಣಬಹುದು ನೋಡಿ. ಅವ್ರು ಅನ್ಕೋತಾರೆ ಇದು ನನ್ನ ಮಗು, ನನಗ ಅಧಿಕಾರ, ನಾನ್ ಜನ್ಮ ಕೊಟ್ಟಿದ್ದೀನಿ, ನಾನೇ ಪ್ರಾಣ ತೆಗಿತೀನಿ ಅಂತ ನೋಡಿ. ನಾನಿಲ್ದೇ ಇದ್ರೆ ಇದನ್ನ ಯಾರು ನೋಡ್ಕೋತಾರೆ? ಅದಕ್ಕೇನ್ ಮಾಡೋಣ, ನಾನು ಆತ್ಮಹತ್ಯೆ ಮಾಡ್ಕೋತಿದ್ದೀನಿ. ಆತ್ಮಹತ್ಯೆ ಮಾಡ್ಕೊಳಕ್ ಮೊದ್ಲು ಏನ್ ಮಾಡ್ತೀನಿ? ಜನ ಈ ತರ ಹುಚ್ಚು ಜನ ಇದೆ. ಹಾಸನಲ್ಲಿ ಅದ್ ನಡೆದಿದೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಅವ್ರಿಗೆ ಬಿಸ್ನೆಸ್ ಅಲ್ಲಿ ಏನೋ ಲಾಸ್ ಆಯ್ತು ಅಂತ ಮನೆ ಕಟ್ಟಿ ಇದ್ ಮಾಡ್ತಾ ಇದ್ರು ಅಂತ ಮಗುನು ಸಾಯಿಸಿ ಅವ್ರ ಗಂಡ ಹೆಂಡತಿ ಇಬ್ರು ವಿಷ ತಿನ್ಸತ್ತಿದ್ದಾರೆ ಪ್ರಭುಜಿ. ಅಯ್ಯೋ ನೋಡಿ, ಈ ಮಟ್ಟಕ್ಕೆ ಇದೆ ನೋಡಿ. ಇದು ಅವಶ್ಯಕತೆಗಳು ತುಂಬಾ ಅವಶ್ಯಕತೆ ಇದೆ. ಯಾರು ಭಗವದ್ಗೀತೆ ನೋಡಿ, ಭಾಗವತ ನೋಡಿ, ಸಾಧು ಸಂತರು
ನೋಡಿ ಇವ್ರ ಸಂಪರ್ಕಕ್ಕೆ ಬಂದು ಈ ವಿಚಾರಗಳೆಲ್ಲ ಕೇಳ್ತಾರೆ. ನೋಡಿ ಇದೇ ಭಾಗ್ಯ. ಜೀವನದಲ್ಲಿ ಇನ್ನೇನೇನೋ ಭಾಗ್ಯ ಅಂತ ಏನೇನೋ ಇರಬಹುದು, ಆದ್ರೆ ಇದು ಮಹಾಭಾಗ್ಯ. ನೋಡಿ ಇದು ನೋಡಿ ಇಂಥವ್ರನ್ನೆಲ್ಲ ರಕ್ಷಣೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದಕ್ಕೋಸ್ಕರನೇ ಶ್ರೀಲ ಪ್ರಭುಪಾದರಿಗೆ ನೋಡಿ ಈ ನೋಡಿ ಭಗವದ್ಗೀತಾ ಯಥಾರೂಪ ನೋಡಿ ಅವರ ಈ ಮಾತುಗಳು, ಈ ಸಾಲುಗಳು, ಅವರ ಭಾವಾರ್ಥ ಜನಗಳಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ಬೇಕು. ನೋಡಿ ಇಲ್ದಿದ್ರೆ ಏನೇನೋ ಮೂರ್ಖ ನಿರ್ಧಾರಗಳು ಮಾಡ್ತಾರೆ, ಏನೇನೋ ಮಾಡ್ತಾರೆ, ಹಕ್ಕು ಸ್ವಾಮ್ಯ ಮಾಡ್ತಾರೆ ತನ್ನ ಮಕ್ಕಳ ಮೇಲೆ. ನೋಡಿ ಅವ್ರನ್ನ ಕೊಲ್ಲೋ ಮಟ್ಟಕ್ಕೆ ಅವ್ರಿಗೆ ಹಕ್ಕಿದೆ ಅಂತ ಅನ್ಕೊಳ್ತಾರೆ. ನೋಡಿ ಹಂಗೆ ವಿಚಿತ್ರ ಹಂಗೆ ಹಕ್ಕು ಸ್ವಾಮ್ಯದ ಹಕ್ಕುಗಳು ಅಂತ ನೋಡಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಇದೆ ನೋಡಿ, ಅದ್ರಲ್ಲೂ ಕೂಡ ಹಕ್ಕು ಸ್ವಾಮ್ಯ. ನೋಡಿ ನಾನ್ ಕಟ್ಟಿದ್ದು, ನಾನ್ ಮಾಡಿದ್ದು, ನಂದು ಅನ್ನುವಂಥದ್ದು ಬರುತ್ತೆ. ನೋಡಿ ಕೊನೆಯಲ್ಲಿ ಗೊತ್ತು ನಿಮ್ಗೆ ಏನಾಗುತ್ತೆ ನೋಡಿ, ಹಿಂಗೆ ಪ್ರೀತಿ ದ್ವೇಷಗಳಿಲ್ಲದೆ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಹಂಗಾಗಿ ಈ ಶ್ಲೋಕಗಳೆಲ್ಲ ಓದ್ಕೊಂಡು ಕೇಳ್ಕೊಂಡು ಹೋದ್ಮೇಲೆ ನೋಡಿ ಯಾರಿಗೆ ಎಷ್ಟು ಪ್ರೀತಿ ಕೊಡ್ಬೇಕು ಇದನ್ನೆಲ್ಲ ಕೇಳಿ ನೋಡಿ ಇವತ್ತಿಂದ ನಾನು ಹೆಂಗಾಗ್ಬಿಡ್ತೀನಿ ಅಂದ್ರೆ ರೋಬೋಟ್ ತರ ಯಾರ ಮೇಲೇನು ಪ್ರೀತಿನೇ ಇಲ್ಲ ಅನ್ನೋ ತರ ಹಂಗಲ್ಲ ನೋಡಿ, ಹಂಗಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡೋದು. ನೋಡಿ ಕುಂತಿ ಮಹಾರಾಣಿ ಹೆಂಗ್ ಮಾಡ್ತಾಳೆ ಅಲ್ವಾ ನೋಡಿ, ಆತರ ನೋಡಿ ನಾವು ಕಾಣ್ಬಹುದು. ನೋಡಿ ಶ್ರೀಲ ಪ್ರಭುಪಾದರು ನೋಡಿ ಅವರ ಶಿಷ್ಯರನ್ನ ಬಹಳ ನೋಡಿ ಅವ್ರ ಬಗ್ಗೆ ಅಭಿಮಾನ ಪ್ರೀತಿ ಒಂದು ಹಂತದಲ್ಲಿ ಹೇಳ್ತಾರೆ. ಮಾಲತಿ ಮಾತಾಜಿ ಅಂತ ಪ್ರಭುಪಾದರ ಶಿಷ್ಯರು, ಅವರ ಗಾಡ್ ಬ್ರದರ್, ಇದು ಪ್ರಭುಪಾದ ಲೀಲಾಮೃತದಲ್ಲಿದೆ ನೋಡಿ. ಅವರ ಗಾಡ್ ಬ್ರದರ್ಸ್ ಪ್ರಭುಪಾದರ ಭೇಟಿ ಮಾಡಕ್ ಬಂದಿರ್ತಾರೆ ನೋಡಿ. ಅವ್ರಿಗೆ ಕುಕಿಂಗ್ ಮಾಡ್ತಿರ್ತಾರೆ ಮಾಲತಿ ಮಾತಾಜಿಯವರು ನೋಡಿ. ಆ ಮಾಲತಿ ಮಾತಾಜಿಯವರು ನೋಡಿ ಅವ್ರನ್ನ ತೋರ್ಸಿ ಪ್ರಭುಪಾದ ಹೇಳ್ತಾರೆ, ಇವರು ನನ್ನ ಶಿಷ್ಯೆ, ಶಿ ಈಸ್ ರೆಡಿ ಟು ಕಟ್ ಹರ್ ಥ್ರೋಟ್. ನೋಡಿ ನಾನು ಗೂಗಲ್ ಸರ್ಚ್ ಮಾಡಿ ತೋರಿಸ್ತೀನಿ. ಶಿ ಈಸ್ ರೆಡಿ ಟು ಕಟ್ ಹರ್ ಥ್ರೋಟ್ ನೋಡಿ ಫಾರ್ ಮೀ, ಅಂಡ್ ಐ ಆಮ್ ಆಲ್ಸೋ ರೆಡಿ ಟು ಕಟ್ ಮೈ ಥ್ರೋಟ್ ಫಾರ್ ಹರ್ ಅಂತ ಹೇಳ್ತಾರೆ ನೋಡಿ. ಯಾರು ಹೇಳೋದು ಇದನ್ನ? ಒಬ್ಬ ಸನ್ಯಾಸಿ ಹೇಳೋದು ನೋಡಿ. ಯಾರ ಬಗ್ಗೆ ಹೇಳ್ತಿರೋದು? ಒಬ್ಬ ಸ್ತ್ರೀ ಬಗ್ಗೆ, ತಮ್ಮ ಶಿಷ್ಯೆ ಮಾಲ್ತಿ ಮಾತಾಜಿ. ಹಾ ನೋಡಿ ಇಲ್ಲಿ ತೋರಿಸ್ತಿದೆ ನೋಡಿ. ನೋಡಿ ಒಬ್ಬ ಸನ್ಯಾಸಿ ಬಂದು ಯಾರು ಮಾಡಿದ ಅಡುಗೆ ಊಟ ಮಾಡ್ತಿದ್ದಂದ್ರೆ ಒಬ್ಬ ವಿದೇಶಿ ಸ್ತ್ರೀ ನೋಡಿ. ಪ್ರಭುಪಾದರ ಅವರ ಗಾಡ್ ಬ್ರದರ್ಸ್ ಎಲ್ಲ ಒಳ್ಳೆ ದೊಡ್ಡವರಲ್ವಾ ನೋಡಿ. ಇಲ್ಲಿ ಮೊಬೈಲ್ ಸ್ಕ್ರೀನ್ ಅಲ್ಲಿ ಕಾಣ್ತಿದ್ಯಾ? ಕಾಣ್ತಿದೆ ಪ್ರಭುಜಿ. ನೋಡಿ ಇಲ್ಲಿ ಓದ್ತೀನಿ ಕೇಳಿಸ್ಕೊಳ್ಳಿ ನೋಡಿ ಇವ್ರು ಮಾಲತಿ ಮಾತಾಜಿ ನೋಡಿ. ಇಲ್ಲಿ ಯೂಟ್ಯೂಬ್ ವಿಡಿಯೋ ಬೇಕಾದ್ರೆ ಇದೆ, ಪ್ಲೇ ಮಾಡ್ತೀನಿ, ಆದ್ರೆ ಇಂಗ್ಲಿಷ್ ಇದೆ ನೋಡಿ. ನೋಡಿ ಇಲ್ಲಿ ಹೇಳ್ತಾರೆ, ದ ಫಸ್ಟ್ ಥಿಂಗ್ ಈ ಸೆಡ್ ದಟ್ ಸ್ಟಕ್ ಮೀ ವಾಸ್ ಎ ಫ್ಯೂ ಸ್ಟ್ರೈಟ್ ಫಾರ್ವರ್ಡ್ ವರ್ಡ್ಸ್ ಸ್ಪೋಕನ್ ವಿತೌಟ್ ಕಂಡಮ್ನೇಷನ್ ಆರ್ ಒಪಿನಿಯನ್ ಬಟ್ ಆಸ್ ಎ ಸಿಂಪಲ್ ಫ್ಯಾಕ್ಟ್. ಇಫ್ ಇಟ್ ವಾಸ್ ರೈನಿಂಗ್ ನೌ ಫಾರ್ ಎಕ್ಸಾಂಪಲ್ ಅಂಡ್ ಐ ಸೆಡ್, ಇಲ್ಲಿದೆ ನೋಡಿ. ಈ ತರದೊಂದು ಚರ್ಚೆ ಡಿಸ್ಕಷನ್ ಆಗುತ್ತೆ ನೋಡಿ. ಪ್ರಭುಪಾದರ ಗಾಡ್ ಬ್ರದರ್ಸ್ ಪ್ರಭುಪಾದನ ಭೇಟಿ ಮಾಡೋಕ್ಕೆ ಬರ್ತಾರೆ ನೋಡಿ. ಐ ರಿಯಲಿ ವಾಂಟ್ ಟು ಕುಕ್ ಪರ್ಫೆಕ್ಟ್ಲಿ. ನೋಡಿ ಹಿಂಗೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ. ಶ್ರೀಲ ಪ್ರಭುಪಾದ್ said, yes, she cooks for me and all I do is criticize, but she would slit her throat for me. ಕಾಣಿಸ್ತಿದ್ಯಾ? She would slit her throat for me. I would do the same for her ಅಂತ ಕಾಣಿಸ್ತಿದ್ಯಾ? ಹಾ ಪ್ರಭುಜಿ. ಇಲ್ಲಿ ಕಾಣಿಸ್ತಿದ್ಯಾ? ವಿಜೇತ ಮಾತಾಜಿ ನೀವು ಅನುವಾದ ಮಾಡಿ ಹೇಳ್ತೀರಾ? ಹಾ ಪ್ರಭುಜಿ. ಹೌದು, ಅವರು ನನ್ಗೋಸ್ಕರ ಅಂತ ಅಡ್ಗೆ ಮಾಡ್ತಾರೆ, ಆದ್ರೆ ನಾನ್ ಬರೀ ಅವ್ರನ್ನ ಅವ್ರಲ್ಲಿ ತಪ್ಪನ್ ಕಂಡಿಡಿತೀನಿ. ಆದ್ರೂ ಕೂಡ ಅವರು ನನಗೋಸ್ಕರ ತಮ್ಮ
ಕತ್ತನ್ ಕೊಯ್ಕೊಳೋದಕ್ ಕೂಡ ರೆಡಿ ಇದ್ದಾರೆ. ನಾನು ಕೂಡ ಅಷ್ಟೇ. ಅಂದ್ರೆ ಪ್ರಭುಪಾದ್ರು ಹೇಳ್ತಾರೆ, ನಾನು ಕೂಡ ಅವ್ರಿಗೋಸ್ಕರ ನನ್ ಕತ್ತನ್ ಕೊಯ್ಕೊಂತೀನಿ, ರೆಡಿ ಇದ್ದೀನಿ. ನೋಡಿ ಹಿಂಗೆ ಅರ್ಥ ಆಯ್ತಾ? ಏನಾದ್ರೂ ಅರ್ಥ ಆಯ್ತಾ? ಅಂದ್ರೆ ಪ್ರಭುಪಾದ್ರು ಮಾಲತಿ ಮಾತಾಜಿ ಅಡ್ಗೆ ಮಾಡಿದ್ರು, ಪ್ರಭುಪಾದ್ರು ಯಾವಾಗ್ಲೂ ಅವ್ರನ್ನ ತಪ್ಪು ಕಂಡಿಡ್ತಾನೆ ಇರ್ತಾರೆ ಪ್ರಭುಜಿ. ಆದ್ರೂ ಕೂಡ ಎಷ್ಟು ಪ್ರೀತಿ ಅವ್ರಿಬ್ರು ನಡುವೆ ಬಾಂಧವ್ಯ ಇದೆ ಅಂದ್ರೆ, ಮಾತಾಜಿ ಅವರು ಅವ್ರಿಗೋಸ್ಕರ ಪ್ರಭುಪಾದ್ರಿಗೋಸ್ಕರ ಪ್ರಾಣ ಬಿಡಕ್ಕೂ ರೆಡಿ ಇದ್ದಾರೆ. ಅಂಡ್ ಪ್ರಭುಪಾದ್ರು ಅಷ್ಟೇ ಒಂದು ಪ್ರೀತಿಯನ್ನು ಎಕ್ಸ್ಚೇಂಜ್ ಮಾಡ್ತಾರೆ. ನೋಡಿ ಅವ್ರು ಗಾಡ್ ಬ್ರದರ್ಸ್ ಬಂದಿರ್ತಾರೆ ನೋಡಿ. ಅವಾಗ್ಲೇ ಹೇಳಿದ್ವಲ್ಲ ನೋಡಿ, ಶ್ರೀಲ ಪ್ರಭುಪಾದ್, ಎಸ್ ಶಿ ಕುಕ್ಸ್ ಫಾರ್ ಮೀ ಅಂಡ್ ಆಲ್ ಐ ಡೂ ಈಸ್ ಕ್ರಿಟಿಸೈಸ್ ಹರ್, ಬಟ್ ಶಿ ವುಡ್ ಸ್ಲಿಟ್ ಹರ್ ಥ್ರೋಟ್ ಫಾರ್ ಮೀ ಅಂಡ್ ಐ ವುಡ್ ಡೂ ದ ಸೇಮ್ ಫಾರ್ ಹರ್. ನೋಡಿ ಈ ತರ ಮಾಲತಿ, ವೆನ್ ವಿ ಫಸ್ಟ್ arrived in Mayapur, it was days of the huts with the thatched roofs, the water pump, the mud everywhere. Srila Prabhupada was staying in a brick hut. My husband Shyamasundar was his secretary and I was his cook. I had always wanted to be his cook and Krishna had rewarded me. But in Mayapur I was faced with not only service of Guru, but service of husband, service of daughter, and trying to maintain my sanity in the situation. ನೋಡಿ ನಿಯತ ಕರ್ಮಗಳು ಅಂದ್ರೆ ಅರ್ಥ ಆಗ್ತಿದ್ಯಾ? ನೋಡಿ ಬರೀ ಪ್ರಭುಪಾದರ ಸೇವೆ ಅಲ್ಲ, ಗಂಡನ ಸೇವೆನೂ ಮಾಡ್ಬೇಕು, ಮಗುನೂ ನೋಡ್ಕೋಬೇಕು. ನೋಡಿ ಈ ತರ ನೋಡಿ. ಈಕೆ ಹಿನ್ನೆಲೆ ಏನು ಮಾತಾಜಿ ಅವ್ರದ್ದು? ಹಿಪ್ಪಿ ಅಂದ್ರೆ ಗೊತ್ತಾ ನಿಮ್ಗೆ? ನೋಡಿ, ಶಿ ವಾಸ್ ಎ ಹಿಪ್ಪಿ ಫ್ಯೂ ಡೇಸ್ ಬ್ಯಾಕ್, ಫ್ಯೂ ಮಂತ್ಸ್ ಬ್ಯಾಕ್ ಆಕ್ಚುಲಿ. ನೋಡಿ 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 ಹಿಂಗೆ ಐ ಹ್ಯಾಡ್ ಆಲ್ವೇಸ್ ವಾಂಟೆಡ್ ಟು ಬಿ ಇಸ್ ಕುಕ್. ನೋಡಿ ಈ ತರ ಮೆಟೀರಿಯಲಿ ಇಟ್ ವಾಸ್ ಇಂಪಾಸಿಬಲ್. ದೇರ್ ಇಸ್ ನೋ ಫೆಸಿಲಿಟಿ. ಐ ವಾಸ್ ಲಿವಿಂಗ್ ಇನ್ ಎ ಟೆಂಟ್. ಐ ಹ್ಯಾಡ್ 2 buckets of water to cook with, and the servant would come every day and grab one of the buckets before the meal ended to heat water for Prabhupada's bath. Each day I had to confront the treasurer, whose duty it was to not to give money, but I would usually have a royal argument with him concerning funds for Srila Prabhupada's bhoga. Then while going to buy the bhoga, I would have an argument. ನೋಡಿ ಈ ತರದೆಲ್ಲ ಸಮಸ್ಯೆಗಳಿತ್ತು. To double my anxiety, which is already a peak level, Prabhupada's servant would come and take away the stove just before lunch. On top of that, every day I was thinking, how can I please Srila Prabhupada? I really wanted to cook perfectly for him. I would think about it all day. ನೋಡಿ ಈ ತರದೆಲ್ಲ ವಿಚಾರಗಳು. ನೋಡಿ ಈ ತರ ಇವರನ್ನ ನಾವು ಓದ್ಬೇಕು ಆಕ್ಚುಲಿ. ಇವ್ರ ಅನುಭವಗಳೆಲ್ಲ ತುಂಬಾ ದೊಡ್ಡದು. ನೋಡಿ, ಗಾಡ್ ಬ್ರದರ್ಸ್ ವೇರ್ ಕಮಿಂಗ್ ಫಾರ್ ಲಂಚ್ ದಟ್ ಡೇ. ಪ್ರಭುಪಾದರ ಗಾಡ್ ಬ್ರದರ್ಸ್ ಇದ್ದಾರೆ ನೋಡಿ, ಪುರಿ ಮಹಾರಾಜರು, ಇವರೆಲ್ಲ ಬರ್ತಿದ್ರು. Another source of my anxiety was that Prabhupada's God brothers were criticizing Prabhupada for many things. One of them was that Prabhupada had a female cook. ಅರ್ಥ ಆಗ್ತಿದ್ಯಾ ಗಂಭೀರತೆ? Prabhupada had a female cook. ಅದು ಯಾರು? ವಿದೇಶಿ ಅವಳು. ಎಂತ ಬದುಕ್ತಿದ್ಲು? ಹಿಪ್ಪಿ ಬದುಕು. ದನ ತಿಂದಿರ್ಲಿಲ್ವಾ ಇವರು ದನಗಳನ್ನು, ಹಸುಗಳನ್ನು? ಒಟ್ಟು 4 ನಿಯಮಗಳು ಮೀರಿರ್ತಾರೆ ಪ್ರಭುಜಿ. ನೋಡಿ ದನಗಳು ನೋಡಿ 4 ನಿಯಮಗಳನ್ನು ಮೀರ್ತಿದ್ರು. ದನ ತಿಂತಿದ್ರು, ಹಸುನ ತಿಂತಿದ್ರು. ಅಂತವ್ರು ಬಂದು ಅಡಿಗೆ ಮಾಡಿದ್ರೆ, ದನ ತಿಂದವ್ರು ಬಂದು ಅಡಿಗೆ ಮಾಡಿದ್ರೆ ನೀವು ಅವ್ರ ಮನೇಲಿ ಊಟ ಮಾಡ್ತೀರಾ? ಕಲ್ಪನೆ ಮಾಡ್ಕೊಳ್ಳಿ. ನೋಡಿ ಕಲ್ಪನೆ ಮಾಡ್ಕೊಳ್ಳಿ. ಪ್ರಭುಪಾದರ ಗಾಡ್ ಬ್ರದರ್ಸ್ ಬಂದು ಈಗ ಊಟಕ್ಕಂತ ಬಂದಿದ್ದಾರೆ. ಅಡ್ಗೆ ಮಾಡಿರೋರು ಯಾರು? ಅವ್ರ ಹಿನ್ನೆಲೆ ಏನು? ಹಿಪ್ಪಿಗಳು. ನೋಡಿ ಗೋ ಮಾಂಸ ತಿಂದಿರ್ತಾರೋ ತಿಂದಿರಲ್ವೋ ಅವರು? ಅಂತವ್ರು ಅಡ್ಗೆ ಮಾಡಿದ್ರೆ ತಿನ್ಬಹುದಾ? ನೋಡಿ ಇವೆಲ್ಲ ಪ್ರಶ್ನೆ, ವಿಚಾರಗಳು ನೋಡಿ ಹೆಂಗಿದಾವೆ. ನೋಡಿ ಪ್ರಭುಪಾದರು ಇದು ಎಲ್ಲ ಹೇಳ್ತಿದ್ರೆ ಅಂದ್ರೆ ನೋಡಿ ಇಂಥವ್ರು ನಮ್ಗೆ ನೋಡಿ ಇಲ್ಲಿ ಹೇಳ್ತಾರೆ. ಪ್ರಭುಪಾದರು ಹೇಳ್ತಾರೆ ನೋಡಿ, ಸಿನ್ಸ್ ಹಿಸ್ ಗಾಡ್ ಬ್ರದರ್ಸ್ ವೇರ್ ಕಮಿಂಗ್ ಫಾರ್ ಲಂಚ್, ಐ ಥಾಟ್ he certainly won't have me cook today. ನೋಡಿ, certainly he won't have me cook today. ನನಗೆ ಇವ್ರು ಅಡ್ಗೆ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕೆ? ವಿದೇಶಿ ಮಹಿಳೆ, ಗೋಮಾಂಸಗಳೆಲ್ಲ ತಿಂದವರು, ಹಿಪ್ಪಿ ಆಗಿದ್ದವಳು. ಅವ್ರು ಅಡ್ಗೆ ಮಾಡಿದ್ರೆ ನನ್ನ ಗಾಡ್ ಬ್ರದರ್ಸ್ ಇವರೆಲ್ಲ ಹೈ ಸ್ಟ್ಯಾಂಡರ್ಡ್, ಅವರೆಲ್ಲ ಸನ್ಯಾಸಿಗಳು.
ನೋಡಿ ಸನ್ಯಾಸಿಗಳು ನಮ್ಮಲ್ಲೂ ಕೂಡ ನೋಡಿ, ಇಸ್ಕಾನಲ್ಲಿ ಕೆಲವು ಸನ್ಯಾಸಿಗಳು ನಮ್ಮ ದೇವಸ್ಥಾನಕ್ಕೆ ನೋಡಿ ಅತಿಥಿಗಳಾಗಿ ಬರ್ತಾರೆ, ಅವ್ರಿಗೆ ಕುಕಿಂಗ್ ಸರ್ವಿಸ್ ಕೊಡ್ತಾರೆ. ಯಾರ್ಯಾರಿಗೋ ಕೊಡೋದಿಲ್ಲ, ತುಂಬಾ ಕೇರ್ಫುಲ್ ಆಗಿರ್ತಾರೆ ಅವ್ರು ಯಾರಿಗೆ ಸರ್ವಿಸ್ ಕೊಡ್ಬೇಕು ಅಂತ. ನೋಡಿ ನಮ್ಮ ಗದಾಧರ್ ಸರ್ಕಲ್ ಅಲ್ಲಿ ನಮ್ಮ ಭಕ್ತರುಗಳು ಇವರೆಲ್ಲ ಯಾರ್ಯಾರಿದಾರೋ ಅವ್ರಿಗೆಲ್ಲ ಇದು ಅನುಭವ ಚೆನ್ನಾಗಿ ಗೊತ್ತಾ ಮಾತಾಜಿ? ಯಾರಾದ್ರೂ ಮಾತಾಡಿ, ಸನ್ಯಾಸಿಗಳಿಗೆ ಯಾರಾದ್ರೂ ಅಡುಗೆ ಮಾಡ್ಕೊಂಡೋಗಿ ಊಟ ಬಡಿಸಿದೀರಾ ನೀವು? ಯಾರು ಇಲ್ಲ. ಮಾಡಿದಿರಿ, ನೀವೆಲ್ಲ ಮಾಡಿದಿರಿ. ಮಾಡಿದ್ದಾರೆ ಪ್ರಭುಜಿ. ಹಾ, ನಮ್ಮ ಗ್ರೂಪ್ ಅಲ್ಲಿ ಇರುವಂತ ಬಹಳಷ್ಟು ಜನ ಭಕ್ತರು ಅಡುಗೆ ಮಾಡ್ಕೊಂಡು ಕೊಟ್ಟಿದ್ದಾರೆ. ಜೈದಾಯಿನಿ ಯಮುನಾ ಮಹಾಪಾವನಿ ಮಾತಾಜಿಯವರು ನೋಡಿ, ಸರಸ್ವತಿ ಮಾತಾಜಿ ನೋಡಿ, ಇವರೆಲ್ಲ ರಾಧಾ ಮಾತಾಜಿ ಇವರೆಲ್ಲ ತಗೊಂಡೋಗಿ ಕೊಟ್ಟಿದ್ದಾರೆ, ಅಡುಗೆ ಮಾಡಿ ಬಡಿಸಿದ್ದಾರೆ ಅವ್ರಿಗೆ. ನೋಡಿ ಈಗ ಪ್ರಭುಪಾದ್ ಗಾಡ್ ಬ್ರದರ್ಸ್ ಬರ್ತಿದ್ದಾರೆ. ನೋಡಿ ಇವ್ರು ಮಾಡಿದ ಅಡುಗೆ ತಿಂತಾರಾ ಅಂತ ಅವ್ರಿಗೆ ಪ್ರಶ್ನೆ. ನೋಡಿ ಅವ್ರಿಗೆ ಬಂದ್ಬಿಟ್ಟಿದೆ. ಬಟ್ he called me into the room and started telling me what he wanted for lunch. So I went to make lunch and I brought it in. He was sitting at the end of the room like a royal king, and on each side of him were old stately Vaishnavas with dandas. ಇವರೆಲ್ಲ ದೊಡ್ಡ ದೊಡ್ಡ ಸನ್ಯಾಸಿಗಳು. ಅವ್ರು ಬಂದಿದ್ದಾರೆ. ನಾನು ಇಂಗ್ಲಿಷ್ ಅಲ್ಲಿ ಓದ್ತಿದ್ದೀನಿ, ಯಾರಿಗೆ ಎಷ್ಟು ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ. ಇಟ್ ವಾಸ್ ಅನ್ ಇಂಪ್ರೆಸಿವ್ ಸೈಟ್. ನೋಡಿ ಆ ಸೀನ್ ಹೆಂಗಿತ್ತು ಅಂತ ಹೇಳ್ತಿದ್ದಾರೆ ಮಾತಾಜಿ. ನೋಡಿ ಪ್ರಭುಪಾದರು ಒಬ್ಬ ರಾಜಗಾಂಭೀರ್ಯದಲ್ಲಿ ನೋಡಿ ಆ ಪ್ರಸಾದವನ್ನು ತಗೊಳಕ್ಕೆ, ಊಟಕ್ಕೆ, ಲಂಚ್ಗೆ ಅಂತ ಕೂತಿದ್ದಾರೆ. ಅಕ್ಕಪಕ್ಕದಲ್ಲಿ ಎಲ್ಲನೂ ಅವರ ಸನ್ಯಾಸಿ ಗಾಡ್ ಬ್ರದರ್ಸ್ ಗಳೆಲ್ಲ ಇದ್ದಾರೆ, ಬಂಧುಗಳು, ಗುರುಗಳು. ನೋಡಿ ಅವರು ಗುರುಗಳ ಹತ್ರನೇ ದೀಕ್ಷೆ ತಗೊಂಡಂತ ಇತರೆ ಸನ್ಯಾಸಿಗಳು ಅವರೆಲ್ಲ ಬಹಳ ಸ್ಟ್ರಿಕ್ಟ್. ಗೌಡಿಯ ಮಠಕ್ಕೆ ನೀವು ಯಾವತ್ತಾದ್ರೂ ಹೋಗಿದ್ರೆ, ನಾನು ಡೆಲ್ಲಿಲಿ ಇದ್ದಾಗ ಅವಾಗವಾಗ ಹೋಗ್ತಿದ್ದೆ, ನಮ್ಮ ಇನ್ಸ್ಟಿಟ್ಯೂಟ್ ಪಕ್ಕದಲ್ಲೇ ಇತ್ತು. ತುಂಬಾ ಸ್ಟ್ರಿಕ್ಟ್ ಅವರು. ನಾನು ನಿಜ ಹೇಳ್ತಿದ್ದೀನಿ, ಕೇಳಿಸ್ಕೊಡಿ. ಇಸ್ಕಾನ್ ಅಲ್ಲಿ ಟಾಲರೇಟ್ ಮಾಡ್ಕೊಂಡಂಗ ಅವ್ರು ಟಾಲರೇಟ್ ಮಾಡ್ಕೊಳಲ್ಲ. ಒಂದ್ಸತಿ ನಾನು ಏನ್ ಮಾಡಿದೆ, ಗೌಡಿ ಮಠಕ್ಕೆ ಹೋಗಿದ್ದೆ. ನಮ್ಮ ಇನ್ಸ್ಟಿಟ್ಯೂಟ್ ಹತ್ರನೇ ಇತ್ತು. ಇದು ಭಕ್ತ ಸಿದ್ಧಾಂತ ಸರ್ ಠಾಕೂರ್ ಅವರು ಸ್ಥಾಪನೆ ಮಾಡಿದ್ರು. ಹೋಗಿ ದಂಡವತ್ ಪ್ರಣಾಮ ಮಾಡಿದೆ. ಮಾಡಿ ಎದ್ದಿದ್ದೀನಿ. ಒಬ್ಬ ಗೌಡಿಯ ವೈಷ್ಣವ ಬ್ರಹ್ಮಚಾರಿ ಮುಗ್ಗ ಜಾಡಿಸ್ತಿದ್ದ ನನ್ನನ್ನ. ನನಗೆ ಭಯ ಆಗ್ಬಿಡ್ತು. ಏನು ಪ್ರಣಾಮ ಮಾಡಿ ಎದ್ದಿದ್ದೀನಿ, ಬೈತಿದ್ದಾನಲ್ಲ ಅಂತ. ಏನ್ ತಪ್ಪಾಗಿರ್ಬೋದು ಹೇಳಿ ನೋಡೋಣ. ಕಲ್ಪನೆನೇ ಮಾಡ್ಕೊಳಕ್ಕಾಗಲ್ಲ. ವಿಗ್ರಹ ಮುಂದೆ ಪ್ರಣಾಮ ಮಾಡಿ ಎದ್ದಿದ್ದೀನಿ ನೋಡಿ. ಅದು ನನ್ನನ್ನು ಬೈತಾ ಇದ್ದಾನೆ, ಬಂಗಾಲಿಯಲ್ಲಿ ಬೈತಿದ್ದಾನೆ. ನನಗೆ ಅರ್ಥ ಆಗ್ತಿಲ್ಲ. ಆ ಸಿಚುವೇಶನ್ ಕಲ್ಪನೆ ಮಾಡ್ಕೊಳ್ಳಿ. ತುಂಬಾ ಸ್ಟ್ರಿಕ್ಟ್ ಅವರು, ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೋಡಿ ಏನ್ ಬೈತಿದ್ದಾರೆ ಅಂದ್ರೆ, ಪಾಪ ಸಾಧು ಆತ, ವೈಷ್ಣವ. ನನ್ನನ್ನು ಯಾಕೆ ಬೈತಿದ್ದೇನೆ ಅಂದ್ರೆ, ಆ ಕಾಲ್ ನೋಡಿ, ಪ್ರಣಾಮ ಮಾಡ್ಬೇಕಂದ್ರೆ ಕಾಲು ಯಾವ ಕಡೆ ಹಾಕಿರ್ತೀವಿ ಅನ್ನೋದು ಮುಖ್ಯ ಆಗತ್ತೆ. ನೋಡಿ ಆ ಕಾಲು ನೀಟಿದ ಕಡೆ ಗರುಡ ದೇವರ ಇದ್ದಾನೆ. ಅದು ಎಲ್ಲಿದ್ದಾನೆ ಅಂದ್ರೆ ಗೋಡೆ ಮೇಲೆ ಇಟ್ಟಿದ್ದಾರೆ. ಗರುಡ ಕಾಣಲ್ಲ ಅಲ್ಲಿ. ನೋಡಿ ವಿಗ್ರಹ ಇದೆ, ಗರುಡ ಮೇಲೆ ಇಟ್ಟಿದ್ದಾರೆ. ಅದು ನಾನು ಕೊಠಡಿ ಒಳಗಡೆ ಹೇಳ್ತಿರೋದು, ದೇವಸ್ಥಾನದ ಒಳಗಡೆ ಗರುಡನನ್ನ ಮೇಲೆ ಇಟ್ಟಿದ್ದಾರೆ ಗೋಡೆ ಮೇಲೆ. ಅದನ್ನ ನಾನು ನೋಡಿಲ್ಲ. ಆ ಗರುಡ ದೇವರಿಗೆ ಕಾಲ್ ತೋರಿಸ್ಕೊಂಡು ಪ್ರಣಾಮ ಮಾಡಿದ್ದೀನಿ. ಇಷ್ಟು ಬೈದ ಬಂಗಾಲಿಯಲ್ಲಿ ಅಂದ್ರೆ ನನಗೆ ನಿಜವಾಗ್ಲೂ ಏನೂ ಅರ್ಥ ಆಗಿಲ್ಲ. ಆದ್ರೆ ನನ್ಗೆ ತುಂಬಾ ಭಯ ಆಯ್ತು. ಹಂಗೆ ಟಾಲರೇಟ್ ಮಾಡ್ಕೊಳಲ್ಲ ಅವರು. ಇಸ್ಕಾನ್ ಅಲ್ಲಿ ಸಹಿಸ್ಕೊಂಡಂಗೆ ಬುದ್ಧಿ ಕಲಿಸ್ದಂಗೆ ತಾಳ್ಮೆಯಿಂದ ಸಹನೆಯಿಂದ ನೋಡಿ ಈ ತರ ಎಲ್ಲ ಮಾಡಲ್ಲ ಅವರು. ತುಂಬಾ ಸ್ಟ್ರಿಕ್ಟ್ ನೋಡಿ. ಅಂತವ್ರ ಬಗ್ಗೆ ನಾನು ಈಗ ಹೇಳ್ತಿರೋದು ನೋಡಿ. ಅಂತವ್ರು ನೋಡ್ರಿ ಹಿಂಗೆ ಕೂತಿದ್ದಾರೆ ಅಂತ ಮಾಲತಿ ಮಾತಾಜಿ ಹೇಳ್ತಿದ್ದಾರೆ. ಇಟ್ ವಾಸ್ ಅನ್ ಇಂಪ್ರೆಸಿವ್ ಸೈಟ್. ಐ ಫೆಲ್ಟ್ ಕಂಪ್ಲೀಟ್ಲಿ ಇಂಟಿಮಿಡೇಟೆಡ್ ಬಟ್ ಐ ಹ್ಯಾಡ್ ಟು ಗೋ ಇನ್. ಐ ಎಂಟೈರ್ಲಿ ಕವರ್ಡ್ ಮೈ ಹೆಡ್. ನೋಡಿ ತಲೆ ಎಲ್ಲ ಸೆರ್ಗಾಕೊಂತಾರೆ ಅವರು. ಹ್ಯಾಂಡ್ಸ್ ವಿತ್ ಮೈ ಸ್ಯಾರಿ. ನೋಡಿ ತಲೆಗೆ ಬಟ್ಟೆಗೆ ವಿದೇಶಿ ಮಹಿಳೆ ಪಾಪ ಹೆಂಗಿರುತ್ತೆ ಸೀನ್ ಕಲ್ಪನೆ ಮಾಡ್ಕೊಳ್ಳಿ. ಐ ಗಾಟ್ ಡೌನ್ ಆನ್ ದ ಫ್ಲೋರ್ ಆನ್ ಮೈ ಹ್ಯಾಂಡ್ಸ್ ಅಂಡ್ ನೀಸ್ ಅಂಡ್ ಕರ್ಲ್ಡ್ ವಿತ್ ದ ಪ್ಲೇಟ್. ನೋಡಿ ಅವರು ಮೊಣಕಾಲುಗಳಲ್ಲೇ ನಡ್ಕೊಂಡು ಹೋಗಿ ತಲೆ ಮೇಲೆ ಬಟ್ಟೆ ಹಾಕೊಂಡು, ಕೈಗಳ ಮೈ ಎಲ್ಲ ಬಟ್ಟೆ ಸುತ್ಕೊಂಡು ನೋಡಿ ಅವ್ರು ಅಡುಗೆ ಬಡಿಸ್ತಾ ಇರ್ತಾರೆ. ಐ ಕರ್ಲ್ಡ್ ವಿತ್ ದ ಪ್ಲೇಟ್ ಬಟ್ ಪುಟ್ ಇಟ್ ಡೌನ್, ಆಫರ್ಡ್ ಒಬೇಸೆನ್ಸಸ್. ಅವ್ರು ದಂಡವತ್ ಪ್ರಣಾಮ ಮಾಡ್ತಾರೆ. But I started slithering back out. Then I hear Srila Prabhupada say, yes, she cooks for me and all I do is criticize her, but she would slit her throat for me and I would do the same for her.
when he said that, I completely disintegrated. By the time I got to the other door, my saree was wet with tears. I realized how mundane my consciousness had been and how my anxiety had been based upon my misunderstanding of the relationship between the guru and disciple. Every day I had been thinking, how can I do it perfectly? What would he want? And he was telling me he wasn't criticizing me. I was just taking it a mundane way. ಮತ್ತಜಿ ಯಾರಾದ್ರೂ ಅನುವಾದ ಮಾಡಿ ಹೇಳ್ತೀರಾ? ವಿಜೇತ ಮತ್ತಜಿ, ಕ್ಯಾನ್ ಯು ಹೆಲ್ಪ್ ಮೀ? ಹಾ ಪ್ರಭುಜಿ. ಅದು ಅದೇ ಆ ತರ ಪ್ರಭುಪಾಜಿ ಹೇಳಿದ್ಮೇಲೆ ಮಾತಾಜಿ ಅವ್ರ ಹಿಂದಕ್ಕೆ ಹೋಗ್ತಾರೆ ರೂಮಿಂದ ಹೊರಗಡೆ ಹೋಗಕ್ಕೆ. ಅಷ್ಟರಲ್ಲಿ ಅವ್ರು ಫುಲ್ ಅಳ್ತಾ ಇರ್ತಾರೆ. ಅವ್ರ ಸೀರೆ ಎಲ್ಲ ನೆಂದೋಗ್ಬಿಟ್ಟಿರುತ್ತೆ. ಅವರು ಇಷ್ಟ ದಿನ ಪ್ರಭುಪಾಜಿ ಬೈತಿದ್ದು ಕ್ರಿಟಿಸೈಸ್ ಮಾಡ್ತಿದ್ದನ್ನ ಅರ್ಥನೇ ಮಾಡ್ಕೊಳಕ್ ಆಗಿರ್ಲಿಲ್ಲ. ಅದನ್ನೇ ಯೋಚನೆ ಮಾಡ್ತಿದ್ದಾರೆ, ಎಷ್ಟು ಭೌತಿಕವಾಗಿ ನಾನು ತುಂಬಾ ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ ನನ್ನ ಗುರು ಮತ್ತೆ ನನ್ನ ನಡುವೆ ಇರುವಂತ ಒಂದು ಸಂಬಂಧನ ಅಂತ ಅನ್ಕೊಂತಾರೆ. ಅದೇ ಯಾಕೆಂದ್ರೆ ಪ್ರತಿದಿನ ಮಾತಾಜಿ ಅನ್ಕೊಂತಿರ್ತಾರೆ, ಹೆಂಗೆ ನಾನು ಇನ್ನೂ ಚೆನ್ನಾಗ್ ಮಾಡ್ಬೋದು ಪ್ರಭುಪಾಜಿಗೆ ಇನ್ನೂ ಏನ್ ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಮಾತಾಜಿಗೆ ಅನ್ಸಿರುತ್ತೆ ಅವರು ಆಕ್ಚುಲಿ ಕ್ರಿಟಿಸೈಸ್ ಮಾಡ್ತಿಲ್ಲ ಅಂತ ಅವಾಗ ಗೊತ್ತಾಗುತ್ತೆ. ಜಸ್ಟ್ ಮಾತಾಜಿ ಅವ್ರಿಗೆ ಹಂಗ ಅನ್ಸ್ತಿರುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ ಹಂಗೆ then I realized that he was already doing everything for us. Like my insignificant, ನೋಡಿ ಹಿಂಗೆ ನೋಡಿ ಮಾಲತಿ ಮಾತಾಜಿಯವರು ನೋಡಿ ಅವ್ರು ಹಂಚ್ಕೊಳ್ತಾರೆ. ನೋಡಿ ಏನಂತ ಹೇಳ್ತಾರೆ ಪ್ರಭುಪಾದಲ್ಲಿ ಮುಖ್ಯವಾಗಿ ನೋಡಿ ಇಲ್ಲಿ ವಾಟ್ ವಾಸ್ ದ ಮೇನ್ ಅಂಶ ನಾನು ಹೇಳಿದ್ದು, ಓಕೆ ನೈ ಪ್ಲೀಸ್. ನೋಡಿ ಇಲ್ಲಿ ಹೇಳ್ತಾರೆ, ಐ ವುಡ್ ಸ್ಲಿಟ್ ಮೈ ಥ್ರೋಟ್ ಅಂತ. ನೋಡಿ ಈ ಅಂಶವನ್ನ ಯಾವತ್ತು ಮರಿಬೇಡಿ. ನೋಡಿ ಇದನ್ನ ಅದು ಅನುವಾದ ಮಾಡಿ ಹೇಳಿ ಮಾತಾಜಿ, ವಿಜೇತ ಮಾತಾಜಿ. ಪ್ರಭುಜಿ ಅದೇ ಹೌದು, ಅವ್ರು ನನಗೋಸ್ಕರ ಅಡ್ಗೆ ರೆಡಿ ಮಾಡ್ತಾರೆ. ನಾನ್ ಬರೀ ಅವ್ರನ್ನ ಕ್ರಿಟಿಸೈಸ್ ಮಾಡ್ತೀನಿ, ಅವ್ರಲ್ಲಿ ತಪ್ಪು ಕಂಡಿಡಿತೀನಿ. ಆದ್ರೆ ಅವಳು ನನಗೋಸ್ಕರ ತನ್ನ ಕತ್ತನ್ನ ಕೊಯ್ಕೊಳೋದಕ್ಕೂ ರೆಡಿ ಇದ್ದಾಳೆ. ನಾನು ಕೂಡ ಅಷ್ಟೇ, ಅವಳಿಗೋಸ್ಕರ ನನ್ನ ಕತ್ತನ್ ಕೂಡ ಕೊಯ್ಕೊಂತೀನಿ, ರೆಡಿ ಇದ್ದೀನಿ. ನೋಡಿ ಈಗ ವಿಚಾರ ಮಾಡಿ, ಹಕ್ಕು ಸ್ವಾಮ್ಯ ನೋಡಿ ಇವರು ಪ್ರಭುಪಾದರು ನೋಡಿ ಈ ಒಬ್ಬ ವಿದೇಶಿ ಸ್ತ್ರೀ ಮತ್ತೆ ಆಕೆ ಗಂಡ, ಆಕೆ ಮಗು ಎಲ್ಲ ಸಂಪೂರ್ಣ ಆತ್ಮ ಸಮರ್ಪಣೆ ಮಾಡ್ಕೊಂಬಿಟ್ಟಿದ್ದಾರೆ ಪ್ರಭುಪಾದರಿಗೆ. ಪ್ರಭುಪಾದರು ನೋಡಿ ಅವ್ರ ಮೇಲೆ ಅಧಿಕಾರ ಚಲಾಯಿಸ್ತಾರೆ, ಬೈತಾರೆ, ನೋಡಿ ಅವ್ರು ಮಾಡಿದ ಅಡುಗೆಯನ್ನು ತಿಂತಾರೆ. ನೋಡಿ ಈ ತರದ್ದು ಯಾವಾಗ್ಲೂ ಬೈತಾನೆ ಇರ್ತಾರೆ ಪ್ರಭುಜಿ, ನೀನ್ ಅದ್ ಸರಿ ಮಾಡಿಲ್ಲ, ಇದ್ ಸರಿ ಮಾಡಿಲ್ಲ, ತುಂಬಾ ಹಾರ್ಶ್. ಒಂದ್ಸರಿ ಅದೇ ಹೇಳ ಪ್ರಭುಜಿ, ಅದು ಹೇಳಿ. ಒಂದ್ಸರಿ ಅದೇ ಈ ತರ ಬೈದು ಮಾತಾಜಿಯವರು ಆಗ್ಲೇ ಬೇಜಾರಾಗ್ಬಿಡ್ತಾರೆ ಒಂದಿನ. ಅಂದ್ರೆ ದಿನ ಪಾಪ ಹಂಗಾಗಲ್ಲ, ಒಂದಿನ ಹಂಗಾಗ್ಬಿಡುತ್ತೆ. ಅವಾಗ ಕೇಳ್ತಾರೆ, ಪ್ರಭುಪಾಜಿ ನಾನು ಕರೆಕ್ಟಾಗಿ ಮಾಡ್ತಾ ಇಲ್ವಾ ನಿಮ್ಗೆ, ಯಾಕೆ ನನ್ಗೆ ಯಾವಾಗ್ಲೂ ಬೈತೀರಾ ಅಂತ. ಅದಕ್ಕೆ ಇಲ್ಲ, ನಾನು ನಿನ್ನನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಮುಂದೆ ಗೋಲೋಕದಲ್ಲಿ ನೀನ್ ಅಡ್ಗೆ ಮಾಡ್ಬೇಕಂದ್ರೆ ನಾನಿವಾಗ ನಿನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೌದು ನೋಡಿ, ಇದೇ ತರನೇ ಪ್ರಭುಪಾದರ ಶಿಷ್ಯರು ನೋಡಿ ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ದರ್ಶನ ಆರತಿ ಮಾಡೋಕೆ ನೋಡಿ ಮಾತಾಜಿಯವರು ಹಾಡ್ತಾರೆ, ಕೇಳಿಸ್ಕೊಂಡಿದ್ದೀರಾ? ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ನೋಡಿ ಯಮುನಾ ಮಾತಾಜಿ ಅಂತ ಅವ್ರ ಹೆಸರು. ನೋಡಿ ಅವರು ಪ್ರಭುಪಾದರು ಹೇಳ್ತಿದ್ರು ನೋಡಿ, ಅವ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡೋರು. ಅವ್ರ ಬದುಕೂನು ಕೂಡ ಅವ್ರದ್ದು ಪುಸ್ತಕಗಳಿದಾವೆ, ಓದಿದ್ರೆ ನಮ್ಗೆ ಈ ಅನುವಾದ ಇದೆಲ್ಲ ಅರ್ಥ ಆಗುತ್ತೆ. ನೋಡಿ ಅದನ್ನೇ ಇಲ್ಲಿ ಹೇಳ್ತಿದ್ರೆ, ಮೋಹವಿಲ್ಲದೆ ಅಥವಾ ಸ್ವಾಮ್ಯದ ಹಕ್ಕುಗಳಿಲ್ಲದೆ, ಪ್ರೀತಿ ದ್ವೇಷಗಳಿಲ್ಲದೆ ಮಾಡಬೇಕು. ನೋಡಿ ಪ್ರಭುಪಾದರು ಅವ್ರ ಶಿಷ್ಯರನ್ನ ಯಾವ ಮಟ್ಟಕ್ಕೆ ಗಾಢವಾಗಿ ಅವ್ರ ಬಗ್ಗೆ ಕೂಡ ಒಂದು ಪ್ರೀತಿ ಇತ್ತು ಅಂದ್ರೆ, ಐ ಆಮ್ ರೆಡಿ ಟು ಕಟ್ ಮೈ ಥ್ರೋಟ್ ಅಂತ ಹೇಳಿ, ನನ್ ಕುತ್ತಿಗೆನ್ ಕುಯ್ಕೊಳಕ್ ತಯಾರಿದ್ದೀನಿ ಅಂತ. ಅವ್ರಿಗೋಸ್ಕರ, ಅವರು ಅಷ್ಟೇ ನನ್ಗೋಸ್ಕರ ಆ ಮಟ್ಟಕ್ಕೆ ಅವ್ರ ಆತ್ಮ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡಿದ ಅಡುಗೆಯನ್ನ ನೀವು ತಿನ್ಬಹುದು ಅಂತ ಅವ್ರ ಗಾಡ್ ಬ್ರದರ್ಸ್ಗೆ ಹೇಳೋದಕ್ಕೋಸ್ಕರ ಈ ತರ ಹೇಳ್ತಾರೆ. ನೋಡಿ ಅದನ್ನ ಇವ್ರು ಕೇಳಿಸ್ಕೊಂಡು ನೋಡಿ ಆ ಭಾವ ನೋಡಿದ್ಯಲ್ಲ, ನೋಡಿ ಈ ತರ ಹಂಗೆ ನೋಡಿ ಇದು ಬಹಳ ವಿಶೇಷ. ಹರೇ ಕೃಷ್ಣ. ಹಂಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವಿನ ಸಂತೃಪ್ತಿಗಾಗಿ
ತನ್ನ ತೃಪ್ತಿ ಅಥವಾ ತನ್ನ ಭೋಗವಿಲ್ಲದೆ ಮಾಡಬೇಕು. ಇಂತಹ ಕರ್ಮಗಳನ್ನು ಸಾತ್ವಿಕ ಕರ್ಮಗಳು ಎಂದು ಕರೆಯುತ್ತಾರೆ. ಹಂಗೆ ಮಾಡುವಂಥದ್ದನ್ನ ಸಾತ್ವಿಕ ಮಾಡ್ಕೊಳ್ಳೋದು, ಅದ್ರ ಮುಂದೆ ಹೋಗಿ ಶುದ್ಧ ಸತ್ವ ಆಗೋದು, ಇದೆಲ್ಲ ತುಂಬಾ ತೀರ ಅವಶ್ಯಕತೆ ಇದೆ. ಕೃಷ್ಣ, ತುಂಬಾ ಸಮಯ ತಗೊಂಡಿದ್ದೀನಿ, ಈಗಾಗ್ಲೇ 1.5 ಗಂಟೆ ತಗೊಂಡಿದ್ದೀನಿ. ಹಾಗಾದ್ರೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಸಮಯ ಇಲ್ಲದೆ ಇದ್ರೆ ಇಲ್ಲಿಗೆ ವಿರಾಮ ಕೊಡ್ಬೋದು. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ. ಪ್ರಭುಜಿ, ನಾನು ರೀಸೆಂಟಾಗಿ ಒಂದು ಕತೆ ಕೇಳೀನಿ. ಅವರು ರಾಜ ಹೆಸರು ರಾಕ್ಷಸ ಹೆಸರು ನಂಗೆ ಗೊತ್ತಿಲ್ಲ, ಆದರೆ ನನಗೊಂದು ಡೌಟು. ಅವರು ಬೇಟೆ ಆಡಿದ್ಮೇಲೆ ಒಂದು ಗುಹೆ ಒಳಗೆ ಹೋಗ್ತಾರೆ ಸ್ಟೇ ಮಾಡಕ್ಕಂತ ಹೇಳ್ಬಿಟ್ಟು. ಅಲ್ಲಿ ಒಬ್ಬ ರಾಜ ಇರ್ತಾನೆ ಗುಹೆ ಒಳಗೆ, ಇದು ರಾಕ್ಷಸ ಇರ್ತಾನೆ ಗುಹೆ ಒಳಗೆ. ಆ ರಾಜ, ನಾನು ನೈಟ್ ಆಗೈತಲ್ಲ ಹೊರಗೆ ಮಕ್ಕೊಂಡ್ರೆ ಅದೇ ಏನಂತಾರೆ ಅನಿಮಲ್ಸ್ ಅಟ್ಯಾಕ್ ಮಾಡ್ತಾರಂತ ಹೇಳ್ಬಿಟ್ಟು ನಾನು ನಿನ್ನ ಗುಹೆ ಒಳಗೆ ನಾನು ಇರ್ತೀನಿ ಅಂತ ಹೇಳ್ತಾನೆ ಪ್ರಭುಜಿ ರಾಜ. ಹೇಳಿದ್ರೆ ರಾಕ್ಷಸ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತಾನೆ ತುಂಬಾ. ಇಲ್ಲ, ಅವ್ರು ಹತ್ರಕ್ಕೆ ಹೋದ ತಕ್ಷಣ ರಾಜಗೆ ತುಂಬಾ ವಾಸನೆ ಬರ್ತೈತೆ. ಅವರು ರಾಕ್ಷಸ ಅಲ್ಲೇ ಎಲ್ಲ ಗಲೀಜೆಲ್ಲ ಮಾಡಿರ್ತೈತೆ ಅಂತ ಹೇಳ್ಬಿಟ್ಟು ವಾಸನೆ ಬರ್ತಾ ಇರ್ತೈತೆ. ಇಲ್ಲ ಬಿಡು, ನಾನು ಹೊರ ಮಕ್ಕಳಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಲಾಸ್ಟಿಗೆ ಹೋಗ್ತಾನೆ ಪ್ರಭುಜಿ ಗುಹೆ ಒಳಗೆ ರಾಕ್ಷಸ ಜೊತೆ. ಹೋದ್ಮೇಲೆ ಏನಂತಾರೆ, ನನ್ನ ಗುಹೆ, ಅದು ರಾಕ್ಷಸ ಏನು ಹೇಳ್ತಾನೆ ಅಂತಂದ್ರೆ, ನಾನು ಗುಹೆ ಒಳಗೆ ಬಂದ್ಮೇಲೆ ನೀನು ಹೊರಗಡೆ ಹೋಗಕ್ಕಾಗಲ್ಲ, ನನ್ನ ಬಿಟ್ಟು ಹೋಗಕ್ಕಾಗಲ್ಲ ಅಂತ ಹೇಳ್ತಾನೆ ಪ್ರಭುಜಿ. ಇಲ್ಲ ಬಿಡು, ನಾನು ಬೆಳಿಗ್ಗೆ ಎಷ್ಟೊತ್ತಿದ್ರು ನಾನು ರಿಟರ್ನ್ ನನ್ನ ರಾಜ್ಯಕ್ಕೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ ರಾಜ. ಹೇಳಿದ್ಮೇಲೆ ರಾಜಗೆ ಸ್ಟೇ ಮಾಡಕ್ಕೆ ಕೊಡ್ತಾನೆ ಪ್ರಭುಜಿ. ಆ ವಾಸನೆಗೆ ತಟ್ಕೊಂಡು ಇಡ್ತಾನೆ, 1 hour 2 hour ಹಂಗೆ ಇಡ್ತಾನೆ. ಇದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ, ಒಂದು ಸ್ವಲ್ಪ ಟೈಮ್ ತಗೊಂಡ್ಮೇಲೆ ಅದು ವಾಸನೆಗೆ ಅದು ರಾಜಗೆ ಅಡ್ಜಸ್ಟ್ ಆಗೋಗ್ಬಿಡ್ತಾನೆ. ಅಡ್ಜಸ್ಟ್ ಆಗೋದ್ಮೇಲೆ ಮತ್ತೆ ರಾಜ ಬೆಳಿಗ್ಗೆ ರಿಟರ್ನ್ ರಾಜ್ಯಕ್ಕೆ ಹೋಗ್ಬೇಕಲ್ಲ ಪ್ರಭುಜಿ, ಆದ್ರೆ ರಾಜ್ಯಕ್ಕೆ ಹೋಗಲ್ಲ. ಅದು ಏನನ್ನೋದು ಗೊತ್ತಾಗಿಲ್ಲ, ಯಾಕೆ ಹೋಗಲ್ಲ ಅನ್ನೋದು ಗೊತ್ತಾಗ್ಲಿಲ್ಲ ಪ್ರಭುಜಿ. ಓಕೆ 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 ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ನೋಡಿ, ಯಾರಿಗಾದ್ರೂ ಇವತ್ತಿನ ಚರ್ಚೆ ಬಗ್ಗೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಮೊದಲು ಮಾತಾಜಿಯವ್ರ ಪ್ರಶ್ನೆಗೆ ಉತ್ತರ ಕೊಡಕ್ ಮೊದಲು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅದು ಅಲ್ಲಿ ಬಂಧನಕ್ಕೊಳಗಾಗೋದು ಆಗುತ್ತೆ ಪ್ರಭುಜಿ. ಯಾಕೆ ಬಂಧನಕ್ಕೊಳಗಾಗುತ್ತೆ? ಅಲ್ಲ, ನಾವು ಎಷ್ಟೊತ್ತು ಚರ್ಚೆ ಮಾಡಿದ ವಿಷಯಗಳಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ? ಆ ಮಾತಾಜಿಯವರು ಕತೆಗೆ ಮುಂದೆ ಉತ್ತರ ಚರ್ಚೆ ಮಾಡೋಣ. ಇಷ್ಟೊತ್ತು ಚರ್ಚೆ ಮಾಡಿದಕ್ಕೆ ಬಗ್ಗೆ ಏನಾದ್ರು ಪ್ರಶ್ನೆ ಇದೆಯಾ? ನನಗೆ ನೀವು ಇವತ್ತು ಹೇಳಿದ್ರಾಗೆ ನನಗೆ ಇದು ಕತೆ ಗೊತ್ತು ಬಂತು ಪ್ರಭುಜಿ. ನನಗೆ ಬಂದ ಇದೆ ಮಾತಾಜಿ, ನಿಮ್ಮ ಪ್ರಶ್ನೆಗೂ ಇವತ್ತಿನ ಚರ್ಚೆಗೂ ತುಂಬಾ ಹೋಲಿಕೆ ಇದೆ ಮಾತಾಜಿ. ಅದಕ್ಕೆ ಸ್ವಲ್ಪ ಕೇಳ್ತಿದ್ದೀನಿ ಅಷ್ಟೇನೆ. ನೀವು ಹೇಳಿ ಪ್ರಶ್ನೆಗೂ ಇಷ್ಟೊತ್ತು ಚರ್ಚೆ ಮಾಡಿದ್ದರಲ್ಲಿ ಅದಕ್ಕೆ ಉತ್ತರ ಇದೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ತುಂಬಾ ಧನ್ಯವಾದ. ನೋಡಿ, ನಾವು ಪ್ರಾರಂಭದಲ್ಲಿ ನೋಡಿ ರೂಪದ ನಮಗೊಂದು ಕತೆ ಉದಾಹರಣೆ ಹೇಳ್ತಾರೆ. ಈ ಜಾಂಡೀಸ್ ಬಂದವ್ರಿಗೆ ಔಷಧಿ ಏನಂತೆ? ಕಬ್ಬಿನ ರಸ. ನೋಡಿ, ಜಾಂಡೀಸ್ ಬಂದವ್ರಿಗೆ ಯಾರಾದ್ರೂ ನಿಮ್ಗೆ ಅನುಭವ ಆಗಿದ್ರೆ ಅಥವಾ ನಿಮ್ಗೆ ಗೊತ್ತಿದ್ರೆ, ತಿಂದಿದ್ದೆಲ್ಲ ಕಹಿ ಇರುತ್ತೆ, ಎಲ್ಲ ಕಹಿ 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 ಕಹಿ. ನೋಡಿ, ಹಂಗೆ ಪ್ರಾರಂಭದಲ್ಲಿ ಕಹಿ ಇರುತ್ತೆ. ನೋಡಿ, ಆಮೇಲೆ ಆ ಜ್ಯೂಸ್, ಕಬ್ಬಿನ ಹಾಲು, ಕಲ್ಸಕ್ರೆ, ಇದಕ್ಕೆ ಔಷಧಿ. ಅದನ್ನ ತಿಂದ್ರೆ ಕೂಡ ಅದು ಕಹಿ ಅನ್ಸುತ್ತೆ. ಆಮೇಲೆ ತಿಂತ ನಮ್ ದೇಹದಲ್ಲಿ ಇರುವಂತ ಟಾಕ್ಸಿನ್ಸ್, ಬೈಲುರುಬಿನ್ ಅಂತ ಇರುತ್ತೆ, ಅದೇ ಹಳದಿ ಬಣ್ಣ, ಅದೇ ಮೈ ಎಲ್ಲ ಹಳದಿ ಆಗೋದು, ಕಣ್ಣೆಲ್ಲ ಹಳದಿ ಆಗೋದು ಅದೇ ಕಾರಣ. ಅದು ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹಾಕ್ತಾ ಬಂದ್ರೆ ನೋಡಿ, ಆಗ ರುಚಿ ಸಿಗಕ್ ಶುರು ಆಗುತ್ತೆ. ನೋಡಿ, ಇಲ್ಲಿ ಅದೇ ತರ ಒಂದು ಉದಾಹರಣೆ ಮಾತಾಜಿಯವರು ಹೇಳಿದ್ದು. ನೋಡಿ, ಪ್ರಾರಂಭ ಎಲ್ಲವೂ ಹಿಂಗೇನೆ. ಸಿಗರೇಟ್ ಯಾರಾದ್ರೂ ಕುಡ್ದಿರೋರು ಇದೀರಾ ಇಲ್ಲಿ? ಒಂದ್ಸತಿ ಕುಡ್ದಿರೋರು ಇದೀರಾ? ಅಟ್ಲೀಸ್ಟ್ ಒಂದ್ಸತಿ ಟೆಸ್ಟ್ ಮಾಡಿದವ್ರು ಇದೀರಾ? ಒಂದ್ಸತಿ ಹಂಗೆ ಕುಡ್ದು ಬಿಟ್ಟವ್ರು ಯಾರಾದ್ರೂ ಇದ್ರೆ ನಿಮ್ಗೆ ಅನುಭವ ಆಗುತ್ತೆ. ಕುಡ್ದಿರೋರು ನೋಡಿದೀರಾ? ಸಿಗರೇಟ್ ಮೊದಲನೇ ಸತಿ ಕುಡ್ದಾಗ ಆತನಿಗೆ ಏನಾಗತ್ತೆ? ಕುಡ್ದವನು
ತುಂಬಾ ಪ್ಲೆಷರ್ ಇರುತ್ತಾ? ಕೆಮ್ತಾ ಇರ್ತಾನೆ ಪ್ರಭುಜಿ. ದಮ್ಮೆ ಎಳ್ಕೊಳಕ್ ಆಗಲ್ಲ ಪ್ರಭುಜಿ ಅವ್ರಿಗೆ. ಕಷ್ಟಪಡ್ತಿರ್ತಾರೆ. ಸಿಗರೇಟ್ ಪ್ರಾರಂಭದಲ್ಲಿ ಕುಡಿಯಕ್ ಆಗಲ್ಲ, ತುಂಬಾ ಕಷ್ಟ ಅನ್ಸುತ್ತೆ, ಘಾಟು ಅನ್ಸುತ್ತೆ ನೋಡಿ. ಆದ್ರೆ ಹಂಗೇ ಕುಡಿತಾ ಕುಡಿತಾ ಅದ್ರ ರುಚಿ ಹತ್ಬಿಡುತ್ತೆ, ಬಿಡಕ್ ಆಗಲ್ಲ ನೋಡಿ. ಇಲ್ಲೂ ಹಂಗೇನೆ, ಈ ಭೌತಿಕ ಪ್ರಪಂಚ ಹಿಂಗೆ ಇರೋದು ನೋಡಿ. ಇದು ಒಳ್ಳೆ ಸ್ಥಳ ಅಲ್ಲ ನೋಡಿ. ಇರ್ಬೇಕಾದ ಜೆಂಟಲ್ಮನ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ, ಪ್ರಭುಪಾದರ ಗುರುಗಳು ನೋಡಿ. ಅವ್ರು ಹೇಳ್ತಾರೆ, ಜೆಂಟಲ್ಮೆನ್ಸ್ಗೆ ಈ ಭೌತಿಕ ಪ್ರಪಂಚ ನಾವೇನಿಲ್ಲಿ ಇದೀವಲ್ವಾ, ಇದು ಒಳ್ಳೆ ಸ್ಥಳ ಅಲ್ವಂತೆ. ಜೆಂಟಲ್ಮೆನ್ಸ್ ಗಳೆಲ್ಲ ಇರಬಾರ್ದಂತೆ ಇಲ್ಲಿ ನೋಡಿ, ಅಂತ ಒಂದು ಸ್ಥಳ ಅಂತ ಇದು ನೋಡಿ. ಅದಕ್ಕೆ ನೀವು ಈ ಭೌತಿಕ ಪ್ರಪಂಚದಲ್ಲಿ ನೋಡ್ತೀರಿ, ನೀವು ನಿಮ್ಮ ಅನುಭವಗಳು ಇಷ್ಟು ದಿನದ ಬದುಕೇ ಅನುಭವಗಳೇ ಇದಕ್ಕೆ ಸಾಕ್ಷಿ. ಜೆಂಟಲ್ಮೆನ್ಗಳು ಇಲ್ಲಿ ಇರಕ್ಕೆ ಆಗದೆ ಇರೋಂತ ಒಂದು ಸ್ಥಳ ನೋಡಿ. ಆದ್ರೂ ಕೂಡ ನಾವು ಬಂದಾಗ ನೋಡಿ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಅದೇ ಇಷ್ಟ ಆಗ್ಬಿಡುತ್ತೆ. ಒಂದು ಸಿಗರೇಟ್ ಕುಡ್ದಂಗೆ ಈ ಭೌತಿಕ ಪ್ರಪಂಚ ಸ್ಟಾರ್ಟಿಂಗ್ ಅಲ್ಲಿ ಘಾಟು ಸರಿ ಇಲ್ಲ ಅನ್ಸುತ್ತೆ, ಕಷ್ಟ ಅನ್ಸುತ್ತೆ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿದ್ರೆ ಅದ್ರಲ್ಲಿ ಅಡಿಕ್ಟ್ ಆಗ್ಬಿಡ್ತೀರಿ, ಬಿಟ್ಟು ಹೋಗಕ್ಕೆ ಆಗಲ್ಲ. ಇಡೀ ಭೌತಿಕ ಜಗತ್ತನ್ನ ಹಂಗೆ ಸೃಷ್ಟಿಸಿರೋದು ನೋಡಿ. ಪ್ರಭುಪಾದರು ಹೇಳ್ತಾರೆ ನೋಡಿ, ನಮ್ಗೆ ಉದಾಹರಣೆ ಕೊಡ್ತಾರೆ, ನೀರಿಂದ ಹೊರಗಡೆ ತೆಗೆದಂತ ಮೀನು ಹೆಂಗಿರುತ್ತೋ ಹಂಗೆ ನೋಡಿ. ಪ್ರಾರಂಭದಲ್ಲಿ ನೋಡಿ ಯಾವ್ದಕ್ಕೆ ಒಂದು, ಆಮೇಲೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ಬಿಡ್ತೀರಿ. ನೀವು ಯಾವತ್ತಾದ್ರೂ ಸ್ಲಮ್ಗಳಲ್ಲಿ ಒಂದ್ ಸ್ವಲ್ಪ ದಿನ ಬದುಕಿದ್ರೆ ನಿಮ್ಗೆ ಮಾತಾಜಿಯವರು ಹೇಳಿದ ಅನುಭವ ಆಗತ್ತೆ. ಕಥೆ ಹೇಳಿದ್ದು ಸ್ಲಮ್ಮು ವಾಸನೆ ನೋಡಿ, ತರದ್ದು ಪ್ರದೇಶ ಸ್ಟಾರ್ಟಿಂಗ್ ಅಲ್ಲಿ ಇರಕ್ಕೆ ಸಿವಿಸಿ, ಬಟ್ ಹಂಗೆ ಇದ್ದು ಅದಕ್ಕೆ ಒಂದಾಗ್ಬಿಡ್ತೀರಿ ನಾವು ನೋಡಿ. ಹಾಗೆ ತರನೇ ಕೃಷ್ಣ ಭಕ್ತಿಯಲ್ಲೂ ಕೂಡ ಪ್ರಾರಂಭದಲ್ಲಿ ಬಂದಾಗ ನಮ್ಗೆ ಇಂಟ್ರೆಸ್ಟೇ ಇರೋದಿಲ್ಲ, ಆಸಕ್ತಿನೇ ಇರೋದಿಲ್ಲ ನೋಡಿ. ಆಮೇಲೆ ನಾವೇನ್ ಮಾಡ್ತೀವಿ, ನಾವು ಅಭ್ಯಾಸವನ್ನು ಬಿಟ್ಬಿಡ್ಬೇಕಾ? ಬಿಡ್ಬಾರ್ದು ನೋಡಿ. ನಮ್ಗೆಲ್ಲಾನು ಕಷ್ಟನೇ ಅನ್ಸುತ್ತೆ, ಎಲ್ಲಾನು ದೊಡ್ಡ ತಪಸ್ಸು ಅನ್ಸುತ್ತೆ ನೋಡಿ. ಈಗ ಮಾಲತಿ ಮಾತಾಜಿಯವ್ರ ಕತೆ ಓದಿದ್ವಲ್ವಾ, ಮಾಯಾಪುರದಲ್ಲಿ ಅವ್ರು ಹೋದಾಗ ಎಲ್ಲ ಅನುಕೂಲಗಳಿದ್ವಾ? ಅವ್ರ ಅಡ್ಗೆ ಮಾಡಕ್ಕೆ, ಅವರು ಬಾಳಕ್ಕೆ, ಬದುಕಕ್ಕೆ ಎಲ್ಲ ಅನುಕೂಲಗಳಿದ್ವಾ? ತುಂಬಾ ಕಷ್ಟ ನೋಡಿ. ಸಹಿಸ್ಕೊಂತ ಹೋಗ್ತಾ ಹೋಗ್ತಾ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡತ್ತೆ ನೋಡಿ. ಪ್ರಭುಪಾದರಿಗೆ ಒಬ್ಬ ಪ್ರಭುಪಾದರಿಗಲ್ಲ, ಯಾರೋ ಒಬ್ಬ ಜ್ಯೋತಿಷಿಗೆ ಬಂದು ತನ್ನ ಕೈ ತೋರಿಸ್ತಾನೆ, ಜಾತಕ ತೋರಿಸ್ತಾನೆ. ಅದನ್ನ ನೋಡಿ ಹೇಳ್ತಾರೆ, ಅಯ್ಯೋ ನಿನ್ಗೆ ಶನಿ ಕಾಟ ಇದೆಯಪ್ಪ, ಶನಿ ಮಹಾತ್ಮನ್ ತುಂಬಾ ಕಾಡಿಸ್ತಾನೆ ನೋಡಿ. ಮುಂದಿನ ಒಂದು ವರ್ಷ 2 ವರ್ಷ ತುಂಬಾ ಕಷ್ಟ ಅಂತಾನೆ. ಹೌದಾ, ಅದಾದ್ಮೇಲೆ ಸರಿ ಹೋಗ್ಬಿಡುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವ್ನು ಉತ್ತರ ಏನ್ ಹೇಳ್ತಾರೆ, ಇಲ್ಲ ಸರಿ ಹೋಗ್ಬಿಡಲ್ಲ, ನೀನ್ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀಯಾ ಅಂತ ಹೇಳ್ತಾರೆ. ನಾನು ಹೇಳಿದ ಅರ್ಥ ಆಯ್ತಾ? ತುಂಬಾ ಕಷ್ಟ ನೋಡಿ. ಹಂಗೆ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀರಿ. ಕಷ್ಟಗಳೇನು ಹೊರ್ಟ್ ಹೋಗ್ಬಿಡತ್ತಂದ್ರೆ ಹೊರ್ಟ್ ಹೋಗಲ್ಲ, ಅದಕ್ಕೆ ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ. ಅಡ್ಜಸ್ಟ್ಮೆಂಟ್ ರಾಜಕೀಯ ಬದುಕೇ ಒಂದೆಲ್ಲ ಅಡ್ಜಸ್ಟ್ಮೆಂಟ್ ಗಳಲ್ಲಿ ನಡೀತಿರುತ್ತೆ. ಯಾವ ಸಂಘ ಮಾಡ್ತೀರಿ ಅದಕ್ಕೆ ನಾವು ಹೊಂದ್ಕೊಂಡ್ಬಿಡ್ತೀವಿ, ಅಡ್ಜಸ್ಟ್ ಆಗ್ಬಿಡ್ತೀವಿ ನೋಡಿ. ಹಂಗಂಗೆ ಅಡ್ಜಸ್ಟ್ಮೆಂಟ್ ಆಗಿ ಭೌತಿಕ ಪ್ರಪಂಚ ನೋಡಿ ಇಷ್ಟು ನೋಡಿ ಕೆಟ್ಟ ಸ್ಥಳ ಇದು. ಇದನ್ನ ಬಿಟ್ಟು ಹೋಗ್ತೀರಾ, ವಾಪಸ್ ಭಗವದ್ಧಾಮಕ್ಕೆ ಬರ್ತೀರಾ ಅಂದ್ರೆ ಕೈಲಾಸ ಕಥೆಯಲ್ಲಿ ಓದಿದ್ವಲ್ವಾ, ಬಿಡೋದೇ ಇಲ್ಲ. ಅಮೋಹ ನೋಡಿ, ಇವತ್ತಿನ ಶ್ಲೋಕ ಎಲ್ಲ ಅದೇ ಕತೆ. ಮಾತಾಜಿಯವರು ಕತೆ ಹೇಳಿ ಒಂದು ಪ್ರಶ್ನೆ ಕೇಳಿದ್ರಲ್ಲ ನೋಡಿ, ಹಂಗಿರುತ್ತೆ ಬದುಕು. ಹರೇ ಕೃಷ್ಣ. ಪದ್ಮಾವತಿ ಮಾತಾಜಿಯವರೇ, ನೀವು ಒಂದು ಒಳ್ಳೆ ವಿಚಾರ ಹೇಳಿದ್ರಿ. ಹರೇ ಕೃಷ್ಣ ಪ್ರಭುಜಿ. ನಾನು ತುಂಬಾ ಶಿವ ಅಂತಂದ್ರೆ ತುಂಬಾ, ನಾವು ಫಸ್ಟ್ ಇಂದ ಶಿವನ್ ಭಕ್ತರು. ನಾನು ಫಸ್ಟು ನಂಗೆ ಜ್ಞಾನ ಬಂದಾಗಿಂದ ನಾನು ಶಿವ ಅಂತಂದ್ರೆ ತುಂಬಾ ಇಷ್ಟ, ಪ್ರೇಯರ್ ಮಾಡೋದು ತುಂಬಾ ಇದು ಮಾಡ್ತಾ ಇದ್ದೆ. ಆದ್ಮೇಲೆ ಒಂದ್ ಸ್ವಲ್ಪ ಏಜ್ ಬಂದ್ಮೇಲೆ ಮಾಘಪುರಾಣ ಮತ್ತೆ ಶಿವಪುರಾಣ ಇವೆಲ್ಲ ಓದ್ತಾ ಇದ್ದೆ, ಕತೆಗಳು ಕೇಳ್ತಾ ಇದ್ದೆ. ನಮ್ಮಪ್ಪ ನಮ್ಮ ತಾತ ಅವರೆಲ್ಲ ಹೇಳ್ತಾ ಇದ್ರು, ಹಂಗಾಗ್ಬಿಟ್ಟು ಕೇಳಿಸ್ಕೊಂತಾ ಇದ್ದೆ. ಆದ್ಮೇಲೆ ವಿಷ್ಣುವನ್ನ ಪೂಜೆ ಮಾಡೋದು ಶುರು ಮಾಡಿದೆ. ಆದ್ಮೇಲೆ ಬರ್ತಾ ನಾನು ಫಸ್ಟು ಇದ್ರಾಗೆ ಎಂಟ್ರಿ ಆದಾಗ, ಇಸ್ಕಂದಾಗ ಎಂಟ್ರಿ ಆದ ನಮ್ಮ ಅಕ್ಕ ಸೇರ್ಸ್ದಾಗೆ ನಮ್ಮ ಅಕ್ಕ ಜೊತೆ ಹೋಗಿದ್ದೆ. ನಂಗೆ ಒಂದ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಆದ್ಮೇಲೆ ನಾನು ತುಮಕೂರ್ಗೆ ಹೋದ್ಮೇಲೆ ಸ್ವಲ್ಪ ಕ್ಲಾಸಸ್, ಫಸ್ಟು ಅಲ್ಲಿಗೆ ಹೋದ್ಮೇಲೆ ಯಾರು ನಂಗೆ ಗೊತ್ತಿಲ್ಲ, ಆದ್ರೂ ನಮ್ಮ ಅಕ್ಕ ಇಲ್ಲ ಬಿಡು, ಪರಿಚಯ ಆಗ್ತಿರ್ ಬಿಡು ಅಂತ ನಮ್ಮ ಅಕ್ಕ ನನಗೆ ಮೋಟಿವೇಶನ್ ಕೊಡ್ತಾ ಇದ್ಲು. ನಾನು ಅಲ್ಲಿ ಒಂದ್ ಸ್ವಲ್ಪ ಫೇಸ್ ಮಾಡೀನಿ ಪ್ರಭುಜಿ, ಪ್ರಾಬ್ಲಮ್ಸ್ ಆದ್ರೆ.
ಆದ್ರೂ ತುಂಬಾ ಬೇಜಾರಾಯ್ತು. ಆದ್ರೂ ಕೂಡ ನಾನು ಇಲ್ಲ ನಮ್ಮ ಅಕ್ಕ ಇಟ್ಕೊಂಡು ಹೋಗು ಏನಿಲ್ಲ ಅವ್ರದ್ದು ಯಾರ್ದು ಇಡ್ಸ್ಕೊಬೇಡ, ನಾವು ದೇವ್ರ ಮೇಲೆ ಧ್ಯಾನ ಮಾಡ್ಬೇಕು. ನಾನು ಕೃಷ್ಣ ಫಸ್ಟ್ ಎಲ್ಲ ಕೃಷ್ಣನ ಬಗ್ಗೆ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಯಾಕೆ ಹಿಂಗೆ ಹೇಳ್ತಾರಪ್ಪ ಇವರು ಶಿವ ಇವರೆಲ್ಲರೂ ದೊಡ್ಡವರೆಲ್ಲ ಇವ್ರನಿಂದ ಅಂಶ ಅಲ್ಲ ಇವರೆಲ್ಲರೂ, ಯಾಕೆ ಹಿಂಗೆ ಇವ್ರನ್ನೊಂದೇ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ ಅಂತ ಅನ್ಕೊಂತಾ ಇದ್ದೆ ಪ್ರಭುಜಿ ನಾನು. ಆದ್ಮೇಲೆ ಇದ್ರ ಮೇಲೆ ಕತೆಗಳು ಆದ್ಮೇಲೆ ಇದ್ರ ಭಗವದ್ಗೀತಾ ಬಗ್ಗೆ ಎಲ್ಲ ಸ್ಟೋರೀಸು ಹಂಗೆಲ್ಲ ಕೇಳ್ಕೊಂತ ಇವಾಗ ಏನು ಅನ್ನೋದು ನನ್ಗೆ ಸ್ವಲ್ಪ ಅರ್ಥ ಆಗ್ತಾ ಇತ್ತು ಪ್ರಭುಜಿ. ಹಂಗಾಗ್ಬಿಟ್ಟು ನನ್ಗೆ ಫಸ್ಟ್ ಕೃಷ್ಣ ಅಂತಂದ್ರೆ ಹೋಗ್ಬೇಕು. ಇವಾಗ ಕ್ಲಾಸ್ಗೆ ಒಂದು ಸಂಡೆ ಬಂದೈತಂದ್ರೆ ಮಿಸ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ತೈತೆ, ಹೋಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿನಿ ಪ್ರಭುಜಿ. ನನ್ಗೆ ಇವಾಗ ಹೋಗ್ಬೇಕು ಅನಿಸ್ತೈತೆ. ಅದರಿಂದ ನನ್ನ ಲೈಫ್ದಾಗೆ ಏನ್ ನಡೆದೈತೆ ಅಂತಂದ್ರೆ ಭಗವದ್ಗೀತೆ ಕೂಡ ಇವಾಗ ದೇವ್ರು ಕೇಳ್ತಾ ಇದ್ದಾನೆ ಅಂತಂದ್ರೆ ಅದು ನಮ್ ಲೈಫ್ದಾಗ ಕೂಡ ನಡೀತೈತೆ ಅಂತ ಅಂದ್ಬಿಟ್ಟು ನಮ್ಮ ಲೈಫ್ ನಮ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೋಬೇಕು ಕಂಪಲ್ಸರಿ ಅನ್ನೋದು ಮಾತ್ರ ತುಂಬಾ ಕ್ಲಿಯರ್ ಆಗಿ ಐತೆ ಪ್ರಭುಜಿ ನನಗಂತೂ. ಹೌದು ಮಾತಾಜಿ, ತುಂಬಾ ಧನ್ಯವಾದ. ನೀವು ಈ ಅನುಭವಗಳು ಎಲ್ಲ ಹಂಚ್ಕೊಂಡದ್ದು ನೋಡಿ. ತಾವು ಏನು ಭಗವಂತನ ಶಿವ, ನಾವು ನಮ್ಮನೆ ದೇವರು ಕೂಡ ಭಗವಂತ ಶಿವನೇ ನೋಡಿ. ನಾವು ಭಗವಂತ ಶಿವನ್ ಬಗ್ಗೆ ನಾವು ಕಡಿಮೆ ಮಾಡ್ಕೊಳಲ್ಲ. ನಾವು ಇನ್ನೂ ಜಾಸ್ತಿ ಆಗತ್ತೆ, ಅಭಿಮಾನ ಜಾಸ್ತಿ ಆಗತ್ತೆ. ವಿಷ್ಣುವನಾಮ ಯಥಾಶಂಭು ನೋಡಿ. ಶಿವನ ಆರಾಧನೆ ಎಲ್ಲ ನೀವೇನ್ ನಿಲ್ಲಿಸ್ಬೇಕಾಗಿಲ್ಲ ನೋಡಿ. ಆತನಲ್ಲಿರುವಂತ ಅಭಿಮಾನ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ. ಭಕ್ತರು ಕೃಷ್ಣ ಪ್ರಭುಜಿ ನಾನು ಕಂಪಲ್ಸರಿ ಪೂಜೆ ಮಾಡ್ತೀನಿ. ನನ್ಗೆ ಒಂದ್ ದಿವಸ ಪೂಜೆ ಮಾಡಿಲ್ಲ, ದೀಪ ಅಂಟಿಸಿಲ್ಲ ಅಂತಂದ್ರೆ ತುಂಬಾ ಬೇಜಾರಾಗ್ತತೆ. ನಾನು ಯಾವ್ದನ್ನ ಸ್ಯಾಕ್ರಿಫೈಸ್ ಮಾಡ್ತೀನಿ ಆಗ್ಲಿ ಪೂಜೆ ಐದಾಗ್ಲಿ ನಾನು ನಮ್ಮ ಮನೆಗೆ ದೀಪ ಅಂಟಿಸ್ತೀನಿ. ನಾನು ಕಂಪಲ್ಸರಿ ನಮ್ಮ ಹಸ್ಬೆಂಡಿಗೆ ಕೂಡ ನೀವ್ ಮಾಡ್ಬೇಕು ಕಂಪಲ್ಸರಿ ಬೈದಾಗ್ಲಿ ನಾನು ದೀಪ ಅಂಟಿಸ್ಬಿಟ್ಟು ಪೂಜೆ ಮಾಡಿಸ್ತೀನಿ ಪ್ರಭುಜಿ. ನಾನಂತೂ ಬಿಡಲ್ಲ ನಾನು ಅದ್ರಾಗ ಮತ್ತೆ ಇವಾಗಂತೂ ತುಂಬಾ ದೇವ್ರದ್ದು ಇನ್ನ ಸ್ವಲ್ಪ ನಾನು ಇನ್ನ ಕತೆಗಳೆಲ್ಲ ಕೇಳಿಸ್ಕೊತಾ ಇದ್ದೀನಿ ಪ್ರಭುಜಿ. ಅದ್ರಾಗ ಇನ್ನ ಡೀಪ್ ಆಗಿ ಎಷ್ಟು ಸ್ಟೋರೀಸ್ ಇದಾವ್ ನಂಗೆ ಗೊತ್ತಿಲ್ಲ ಆಗ್ಲಿ. ತುಂಬಾ ನನ್ನ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡ್ಕೋಬೇಕು ಅನ್ಕೊಂತ ಇದೀನಿ. ಆದ್ರೂ ಚೇಂಜ್ ಆಗ್ತಾ ಇದೀನಿ ಅಂದ್ರೆ ಇವು ಎಲ್ಲ ನನಗೆ ಮೋಟಿವೇಶನ್ ಆದ್ರೂ ತುಂಬಾ ಚೆನ್ನಾಗೈತೆ ಪ್ರಭುಜಿ. ನನ್ನ ಲೈಫು ತುಂಬಾ ಕಷ್ಟದಿಂದ ಶುರುವಾಗಿ ಇವಾಗ ನಾನು ಪ್ರಶಾಂತಾಗ ಇದ್ದಾನೆ ಅಂತಂದ್ರೆ ಆ ದೇವ್ರ ದಯನೇ ಆ ಕೃಪನೇ ನನ್ನದು. ಇವಾಗ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಕ್ಕೆ ಆ ದೇವರೇ ನನಗೊಂದು ಕಾರಣ ಪ್ರಭುಜಿ. ತುಂಬಾ ಸಂತೋಷ. ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಯಾವಾಗ್ಲಾದ್ರು ದಯವಿಟ್ಟು ದೇವಸ್ಥಾನಕ್ಕೆ ಬನ್ನಿ, ಯಾವಾಗ್ಲಾದ್ರೂ ಬನ್ನಿ. ಓಕೆ ಪ್ರಭುಜಿ, ಥ್ಯಾಂಕ್ ಯು. ಕೃಷ್ಣ ಮಾತಾಜಿ, ಕೃಷ್ಣ. ನಿಮ್ಮ ಅಕ್ಕವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಚಂದ್ರಕಲಾ ಅಲ್ವಾ? ಚಂದ್ರಕಲಾ ಮಾತಾಜಿ ಅವರಲ್ವಾ ನಿಮ್ಮ ಅಕ್ಕವರು? ಪ್ರಭುಜಿ ನಮ್ ಸಿಸ್ಟರ್. ನಮ್ಮ ಅಕ್ಕ ತುಂಬಾ ನನ್ಗೆ ನಮ್ಮ ಓನ್ ಸಿಸ್ಟರ್ ಇದ್ರು ಕೂಡ ನನ್ಗೆ ಹಿಂಗೆ ಅಸಲು ಯಾವತ್ತೂ ಮೋಟಿವೇಶನ್ ಮಾಡಿಲ್ಲ. ಅಕ್ಕ ನಮ್ ದೊಡ್ಡಮ್ಮನ ಮಗಳು. ಆದ್ರೂ ನನ್ಗೆ ದೇವ್ರು ಯಾವ ರೂಪದಾಗ ಬಂದು ಅಂತಂದ್ರೆ ನಮ್ಮ ಅಕ್ಕ ರೂಪದಾಗೆ ಬಂದೇನೆ ಅಂತ ನನ್ಗೆ ಇವಾಗ ಅನಿಸುತ್ತೆ ಪ್ರಭುಜಿ. ನಮ್ಮ ಅಕ್ಕಗೆ ನನ್ನ ಕಷ್ಟ ನಮ್ಮ ಅಕ್ಕತಾಗ ಹೇಳ್ಕೊಂತೀನಿ ನಾನು ಹಿಂಗಕ್ಕ ಅಂತಂದ್ರೆ ಇಲ್ಲ ಬಿಡು ಹಿಂಗೆಲ್ಲ ಮಾಡು ಅಂತ ನನ್ಗೆ ಮೋಟಿವೇಶನ್ ಕೊಡ್ತಾಳೆ ಪ್ರಭುಜಿ. ನಿಜವಲ್ಲ ಪ್ರಾಮಿಸ್. ನಾನು ನಮ್ಮ ಅಕ್ಕ ಸ್ವಂತಕ್ಕಿದ್ರು ಕೂಡ ವೇಸ್ಟ್ ಆಗ್ಲಿ, ನನ್ಗೆ ನಮ್ಮ ಅಕ್ಕ ಅಂತೂ ತುಂಬಾ ದೇವ್ರ ಕೃಪೆ ಅಂತ ಅನ್ಕೊಂತ ಇದ್ದೀನಿ ಪ್ರಭುಜಿ ನಾನಾದ್ರೆ. ನೋಡಿ ಹೀಗಿರುತ್ತೆ. ಯಾರನ್ನಾದ್ರೂ ಭಕ್ತಿಗೆ ಕರ್ಕೊಂಬಂದ್ ಪರಿಚಯ ಮಾಡ್ಕೊಟ್ಟು ಈ ತರ ಕೃತಜ್ಞತೆಗಳು. ಹರೇ ಕೃಷ್ಣ ಮಂತ್ರ ಹೇಳ್ಬೇಕಾದ್ರೆ ನಂಗೆ ಏನು ಗೊತ್ತಿಲ್ಲ. ಅವತ್ತು ಯಾಕೆ ದುಃಖ ಬಂತು ಗೊತ್ತಿಲ್ಲ ಪ್ರಭುಜಿ. ಆ ಮಂತ್ರ ಹೇಳ್ಬೇಕಾದ್ರೆ ತುಂಬಾ ಅಳು ಬಂದ್ಬಿಟ್ಟೈತಿ. ಯಾಕೆ ಅನ್ನೋದು ಕೂಡ ನನ್ಗೆ ಇವಾಗೂ ಗೊತ್ತಿಲ್ಲ ಪ್ರಭುಜಿ. ಇವಾಗ ಹೇಳ್ತಿದ್ರು ನನ್ಗೆ ಅದು ಎಮೋಷನ್ ಆಗ್ತಾ ಐತೆ. ಆದ್ರೂ ಅವತ್ತು ದಿವಸ ನಾನು ತುಂಬಾ ಹೋಗಿದ್ ಸಂಡೆ ಆದ್ರೆ ಆ ಕೃಷ್ಣ ನೋಡ್ಕೊಂತ ಯಾಕೆ ಹತ್ತಿನೋ ನನ್ಗೆ ಗೊತ್ತಿಲ್ಲ ಪ್ರಭುಜಿ. ಅಂತ ಡೀಪ್ ಆಗಿ ನಾನು ಹಿಂಗೆ ಇದು ಆಗ್ತೀನಿ ಅಂತ ಕೂಡ ನನ್ಗೆ ಗೊತ್ತೇ ಇಲ್ಲ ಅಸಲು. ಅಷ್ಟು ಸಂತೋಷ ಆಗ್ತದೆ ಪ್ರಭುಜಿ ನನಗೆ. ಆದ್ರೆ ಒಳ್ಳೇದಾಗ್ಲಿ. ಮತ್ತೆ ತುಂಬಾ ಧನ್ಯವಾದ. ನಮ್ ಜೊತೆ ಈ ಅನುಭವಗಳು ಇಷ್ಟು ನೀವು ಹಂಚ್ಕೊಂಡಿದ್ದೆ ನಮ್ಗೆ ದೊಡ್ಡ ವಿಷಯ. ತುಂಬಾ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಉಮಾ ಮಾತಾಜಿ ಅವರೇ, ತಾವೇನಾದ್ರು ಹೇಳಕ್ ಬಯಸ್ತೀರಾ? ಉಮಾದೇವಿ ಮಾತಾಜಿ ಹ್ಯಾಂಡ್ ರೈಸ್. ಹಾ, ಉಮಾದೇವಿ KR ಮಾತಾಜಿ, ನೀವು ಏನಾದ್ರು ಹೇಳಕ್ ಬಯಸ್ತೀರಾ ಮಾತಾಜಿ? ನೀವು ಹ್ಯಾಂಡ್ ರೈಸ್ ಆಗಿದೆ. ಓಕೆ ಮಾತಾಜಿ ಹೇಳಿ ಮಾತಾಜಿ. ಜೈಮತಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ನಮ್ದು ಭಕ್ತಿ ಶಾಸ್ತ್ರದ ಇವತ್ತು ಫೈನಲ್ ಎಕ್ಸಾಮ್ ಇದೆ. ಎಲ್ಲಾರು ಸ್ವಲ್ಪ ಗ್ರೇಸ್ ಬೇಡ್ಕೊಳ್ಳಿ ಪ್ರಭು, ಸರಿಯಾಗಿ ಬರೀಲಿ ಅಂತ. ಎಷ್ಟೊಂದಿದೆ ಮಾತಾಜಿ ಎಕ್ಸಾಮ್? 1 ಗಂಟೆಗೆ ಪ್ರಭು, ಟೆಂಪಲ್ ಫಂಕ್ಷನ್ ಎಲ್ಲ ಆದ್ಮೇಲೆ. ಹೌದಾ? ನೀವು ಕ್ಲಾಸ್
ಜ್ಞಾಪಿಸ್ಕೊಳ್ಳಿಲ್ವಲ್ಲ, ಇದು ಬಹಳ ವಿಷಯ. ಇದನ್ನು ಕೂಡ ಇರಲ್ವಾ? ನಾವೆಲ್ಲರೂ ಕೈಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹರೇ ಕೃಷ್ಣ. ತುಂಬಾ ಸಮಯ ಆಗ್ತಾ ಇದೆ. ಹರೇ ಕೃಷ್ಣ. ನಮ್ದು ಮತ್ತು ಚಿತ್ರಲೇಖ ಮಾತಾಜಿ ಇಬ್ರು ಮಾಡ್ತಾ ಇದ್ವಿ ಪ್ರಭು. ಓಕೆ, ನಾವು ಪ್ರಾರ್ಥನೆ ಹರೇ ಮಾಡ್ತೀವಿ. ಕೃಷ್ಣ ಪ್ರಭು. ಕೃಷ್ಣ ಮಾತಾಜಿ. ಇಬ್ಬರಿಗೂ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಭು. ಇವತ್ತು ಫೈನಲ್ ಎಕ್ಸಾಮ್, ಲಾಸ್ಟ್ ಎಕ್ಸಾಮ್ ಭಕ್ತರ ಸಮದಸ್ಸಿಂದು ಚೆನ್ನಾಗಿ ಮಾಡ್ಲಿ, ಭಗವಂತ ನಾವು ಓದಿರೋದನ್ನ ನೆನಪಿಗೆ ಕೊಡ್ಲಿ ಅನ್ನೋದನ್ನ ನಮ್ಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಭು. ಆ ಶ್ಲೋಕ ಜ್ಞಾಪಿಸ್ಕೊಳ್ಳಿ. ಮತ್ತ ಸ್ಮೃತಿರ್ ಜ್ಞಾನಂ ಹೌದು ಸರ್ವೇಶು ಚಾಹಂ ಹೃದಯ ಸನ್ನಿವಿಷ್ಣಾದ ಪ್ರಭು. ನೀವಿಷ್ಟ ಮತ್ತ ಸ್ತುತಿ ಜ್ಞಾನಂ ಅಪೋಹಂ ಚ. ವೇದೇಶು ಸರ್ವೇ ಅಹಮೇವ ವೇದ. ವೇದಾಂತ ಕೃತ್ ವೇದ ವಿದೇಹ ಚಾಹಂ. ಒಳ್ಳೇದಾಗ್ಲಿ ಮಾತಾಜಿ, ನಿಮ್ಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ತುಂಬಾ ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಒಂದ್ ನಿಮಿಷ ಪ್ರಭು. ರಸ್ವತಿ ಮಾತಾಜಿ ಅವ್ರು ಏನು ಹೇಳಿ. ಬರ್ತಡೆ ಪ್ರಭು. ಯಾರು ಬರ್ಡೇ ಮಾತಾಜಿ? ಪಾವನಿ ಬರ್ತಡೆ ಪ್ರಭು. ಮಾತಾಜಿ ನೆನ್ನೆ ಹೇಳಿದ್ರಲ್ಲ ಮಾತಾಜಿ, ನೆನ್ನೆ ಹೇಳಿದ್ರಿ ನೀವು ನೆನ್ನೆ ಅಂತ. ಭಾನುವಾರ ಹೌದಾ? ಭಾನುವಾರದಿಂದ ನನ್ನ ಮೊಮ್ಮಗಳು ಬರ್ತಡೆ ಅಂತ ಹೇಳಿದ್ದೆ. ಹೌದ್ರಮ್ಮ ಅವರು ಮತ್ತೆ ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ. ಓಕೆ ಮಾತಾಜಿ, ಓಕೆ. ನಾವು ಪ್ರಾರ್ಥನೆ ಮಾಡ್ತೀವಿ. ಜಯರಾಮಪ್ಪ ಪ್ರಭುಜಿ, ನೀವೇನೋ ಹೇಳಕ್ ಬರ್ತಿದ್ರಿ. ಜಯರಾಮಪ್ಪ ಪ್ರಭು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಭುಜಿ, ಇವತ್ತು ಇಸ್ಕಾನ್ ಟೆಂಪಲ್ ಅಲ್ಲಿ ಕಾರ್ಯಕ್ರಮಗಳಿದೆ ಪ್ರಭುಜಿ. ಇವತ್ತು ಸಂಡೇ ಸ್ಪೆಷಲ್ ಕಾರ್ಯಕ್ರಮ ಅಂತ ಇಲ್ಲ. ಭಾಗವತ ಪ್ರಸಾದ ಇಲ್ಲೇ ಇರುತ್ತೆ. ಇವತ್ತು ಕೊನೆ ಭಾನುವಾರ ಆಗಿರೋದ್ರಿಂದ ಎಲ್ಲರ ಭಕ್ತರು ಬರೋದಿಲ್ಲ, ಆದ್ರೆ ಕಾರ್ಯಕ್ರಮ ಇದ್ದೇ ಇರುತ್ತೆ ಪ್ರಭು. ನಾನಂತೂ ಹೋಗ್ತೀನಿ. ಆಯ್ತು ಪ್ರಭುಜಿ, ನಾವು ಬರ್ತೀವಿ ಪ್ರಭುಜಿ. ನಾನು ಒಂದು 8:45 9 ಗಂಟೆ ಅಷ್ಟೊತ್ತಿಗೆ ಇರ್ತೀನಿ. 9 ಗಂಟೆ ನೀವು 9 ಗಂಟೆಗೆ ಬಂದ್ರೆ ನಾನು ಸಿಗ್ತೀನಿ ಪ್ರಭುಜಿ. ಆಯ್ತು ಪ್ರಭುಜಿ, ಬರ್ತೀವಿ ಪ್ರಭುಜಿ. ಬನ್ನಿ, ದಯವಿಟ್ಟು ಬನ್ನಿ, ಬಂದು ಕಾಲ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ವ್ಯಾಮೋಹದಿಂದ ಮುಕ್ತರಾಗ್ಬೇಕಂದ್ರೆ ನಾನು ಆತ್ಮ ಅನ್ನೋದೊಂದು ಬಂತು ಅಂದ್ರೆ ಅಲ್ಲಿಗೆ ವ್ಯಾಮೋಹ ಹೊರಗಡೆ ಹೋಗುತ್ತೆ ಪ್ರಭುಜಿ. ಹೌದು, ಆತ್ಮ ತತ್ವವನ್ನು ಸರಿಯಾಗಿ ತಿಳ್ಕೊಂಡವರು ಆತ್ಮಕ್ಕೂ ಆ ಆತ್ಮಕ್ಕೆ ತತ್ವಕ್ಕೂ, ಆತ್ಮ ತತ್ವ ಅಂದ್ರೆ ನೋಡಿ, ಜೀವೇರ ಸ್ವರೂಪ ಹೇ ಕೃಷ್ಣೇರ ನಿತ್ಯದಾಸ. ಆತ್ಮ ಪರಮಾತ್ಮನ ಅಂಶ. ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನ. ಈ ತರ ಭಗವದ್ಗೀತಾ ಆಧಾರಿತವಾಗಿ ಆತ್ಮ ಪರಮಾತ್ಮ ಇದು ಯಾರ ಅಂಶ ಇದನ್ನ ತಿಳ್ಕೊಂಡ್ರೆ ಸಹಜವಾಗಿನೇ ನೋಡಿ ಇದು ಮೋಹ ಎಲ್ಲ ಹೋಗುತ್ತೆ. ಈಗ ನೀವು ನಿಮ್ ಮಕ್ಕಳನ್ನ ನೋಡಿ, ಮಕ್ಕಳನ್ನ ಪರ್ಚೇಸ್ ಮಾಡ್ಕೊಂಬರಕ್ಕಾಗತ್ತಾ? ಆಗೋದಿಲ್ಲ. ನೋಡಿ ಇದು ಭಗವಂತನ ಕರುಣಿಸ್ಬೇಕು. ಇಲ್ಲದೆ ಇದ್ರೆ ಹಂಗಂಗೆನೆ ನೋಡಿ, ಈ ಅಂಶ ಎಲ್ಲ ಡೀಪ್ ಆಗಿ ಹಂಗೆ ಯೋಚನೆ ಮಾಡಿದ್ರೆ ನೋಡಿ, ಆತ್ಮದ ಮೇಲೆ ನಮ್ಗೆ ನೋಡಿ ನಮ್ಮ ಕರ್ಮಾನುಸಾರ ನೋಡಿ ನಮ್ಮ ಕುಟುಂಬಗಳಲ್ಲಿ ಹುಟ್ಟಿರ್ತವೆ. ಆದ್ರೆ ನಮ್ಗೆ ಅಧಿಕಾರ ಇರೋದಿಲ್ಲ. ನಮ್ಗೊಂದು ಮಿತಿ ಇರುತ್ತೆ. ಎಷ್ಟೋ ಜನ್ಮಗಳಲ್ಲಿ ಎಷ್ಟೋ ಬೇರೆ ಬೇರೆ ತಂದೆ ತಾಯಿಗಳ ನೋಡಿ ಕುಟುಂಬಗಳಲ್ಲೂ ಹುಟ್ಟಿರ್ತೀರಿ. ನಾವು ಕೂಡ ಹುಟ್ಟಿರ್ತೀರಿ, ಅವರು ಕೂಡ ಹುಟ್ಟಿರ್ತಾರೆ. ಒಂದು ಕಾಲದ ಪ್ರಭಾವ, ಕರ್ಮಾನುಸಾರ ಅವು ಇವತ್ತು ನಮ್ಮ ಕುಟುಂಬಗಳಲ್ಲಿ ನೋಡಿ ಆತ್ಮಗಳು ಈ ತರ ಬಂದಿರ್ತವೆ. ಆತ್ಮ ತತ್ವ ತಿಳ್ಕೊಂಡ್ರೆ ಸರಿಯಾಗಿ ಮೋಹ ಹೋಗ್ಬಿಡುತ್ತೆ. ಆದ್ರೆ ಜ್ಞಾನನೇ ಹೋಗೋದಿಲ್ಲ, ಅಭ್ಯಾಸ ಕೂಡ ಮಾಡ್ಬೇಕು. ಬರೀ ಜ್ಞಾನ ತಿಳ್ಕೊಂಡ್ರೆ ಅಂದ್ರೇನು ಆಗಲ್ಲ. ಮೊದ್ಲು ಜ್ಞಾನ, ಆಮೇಲೆ ವಿಜ್ಞಾನ. ಅರ್ಥ ಆಗ್ತಿದೆಯಾ? ಮೊದ್ಲು ಜ್ಞಾನ, ಆಮೇಲೆ ವಿಜ್ಞಾನ. ಮೊದ್ಲು ತಿಳ್ಕೊಬೇಕು ಜ್ಞಾನ, ಆಮೇಲೆ ಅದನ್ನ ಅನುಭವಿಸ್ಬೇಕು, ಅದು ವಿಜ್ಞಾನ. ನೀವು ಆತ್ಮತತ್ವ ತಿಳ್ಕೊಂಡ್ರೆ ಮೋಹ ಬಿಟ್ಟು ಹೋಗುತ್ತಾ ಅಂದ್ರೆ ಮೊದ್ಲು ಜ್ಞಾನ, ಆಮೇಲೆ ವಿಜ್ಞಾನ, ಅನುಭವ ಆಮೇಲೆ ಆಗುತ್ತೆ. ಪ್ರಕಾಶ್ ಪ್ರಭು, ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು ಪ್ರಭುಜಿ. ಆದ್ರೆ ಮೊದ್ಲು ವಿಜ್ಞಾನ ಜ್ಞಾನದ ಒಂದು ಅಂಶ ಆಗುತ್ತಲ್ಲ ಪ್ರಭುಜಿ, ಅಷ್ಟೇ. ವಿಜ್ಞಾನ ಅಂದ್ರೆ ಅನುಭವ ಅಂತ. ವಿಜ್ಞಾನ ಅಂದ್ರೆ ಅನುಭವ ಅಂತ. ನೀವೇನು ಕೇಳಿ ತಿಳ್ಕೊಂಡಿದ್ದೀರಲ್ವಾ, ಅದನ್ನ ಅನುಭವಿಸೋದು, ಅದು ವಿಜ್ಞಾನ ಆಗತ್ತೆ. ಈಗ ಸಕ್ಕರೆ ಹೇಗಿರ್ತದೆ? ಸಕ್ಕರೆ ಸಿಹಿ ಆಗಿರುತ್ತದೆ, ಇದು ಜ್ಞಾನ. ಸಕ್ಕರೆಯನ್ನ ನಿಮ್ ಹೊಟ್ಟೆ ಮೇಲೆ ಇಟ್ಕೊಂಡು ಅನುಭವಿಸ್ತೀರಿ ನೋಡಿ, ಸಿಹಿಯಾಗಿರೋದನ್ನ. ಹೌದು ಪ್ರಭುಜಿ, ಅದು ಜ್ಞಾನ. ಎಕ್ಸ್ಪೀರಿಯನ್ಸ್, ಅನುಭವಿಸೋದು ನೋಡಿ. ಹಂಗೆ ನೀವು ಆತ್ಮ ಅನ್ನೋದಕ್ಕೆ ತಿಳ್ಕೊಂಡಿದ್ದೀರಿ, ಅದು ನಿಮ್ಗೆ ಅನುಭವ ಆಗ್ಬೇಕೀಗ. ಆಗಿಲ್ಲ ನಾನು ಆತ್ಮ ಅಂತ ಹೇಳಿ ನೆನ್ನೆ ಚರ್ಚೆ ಮಾಡ್ತಿದ್ವಿ ನೋಡ್ರಿ. ವಯಸ್ಸೇ ಆಗ್ತಾ ಇಲ್ಲ ನನಗೆ ಅಂತ ಅನಿಸ್ತಾ ಇದೆ ಅಂತ ನೋಡಿ. ಇದು ಒಂದು ವಿಜ್ಞಾನದ ಒಂದು ಅಂಶ, ಅನುಭವ. ಆತ್ಮ ಅನ್ನೋದು ನಾನು, ಜೀವ ನಾನು. ಆತ್ಮ ಅನ್ನೋದ್ರ ಅನುಭವ ನಮಗೆ ಸರಳವಾಗಿ ಎಲ್ಲರೂ ಅನುಭವಿಸ್ಬೋದು. ನನಗಾಗ್ತಿರೋದು ಏನು ಅಂದ್ರೆ
ನನಗೆ ವಯಸ್ಸಾಗ್ತಿದೆ ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ತಿಲ್ಲ. ಇದು ವಾಸ್ತವ ಸತ್ಯ ಇದು. ನೋಡಿ, ಬೇರೆ ಎಲ್ಲ ಏನೇನೋ ನನಗೆ ಜ್ಞಾನೋದಯ ಆಗ್ಬಿಟ್ಟಿದೆ, ಆತ್ಮದ ಹಂತದಲ್ಲಿದ್ದೀನಿ, ಏನು ಇಲ್ಲ, ಏನು ಆಗ್ತಿಲ್ಲ. ಒಂದ್ ಅನುಭವ ನನಗೆ ಬಾಲ್ಯದಿಂದ ಏನಾಗ್ತಿದೆ, ನಿಮ್ಗೆಲ್ಲರಿಗೂ ಇದೇ ತರ ಅನುಭವ ಇದೆ. 100% ಇರುತ್ತೆ ನಿಮ್ಗೆ, 100% ಒಬ್ಬೊಬ್ರಿಗೂ ಈ ತರ ಅನುಭವ ಇರುತ್ತೆ. ವಯಸ್ಸಾಗ್ತಾ ಇರುತ್ತೆ, ಆದ್ರೆ ನಿಮ್ಗೆ ಅದು ಅನುಭವನೇ ಬಂದಿರೋದಿಲ್ಲ. ಕನ್ನಡಿಯಲ್ಲಿ ಮುಖ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಹೌದಾ ಪ್ರಕಾಶ್ ಪ್ರಭು? ಹೌದು ಪ್ರಭುಜಿ. ಇದೇ ಸಾಕ್ಷಿ, ಇದೇ ಆಧಾರ. ಮತ್ತೆ ಪ್ರಭುಪಾದರು ಒಂದು ಎಕ್ಸರ್ಸೈಸ್ ಮಾಡ್ತಾರೆ ನೋಡಿ, ನನ್ ಕೈ, ನನ್ ಕಾಲು, ನನ್ ತಲೆ, ನನ್ ದೇಹ, ಆದ್ರೆ ನಾನಂದ್ರೆ ಎಲ್ಲಿದ್ದೀನಿ ಅಂದ್ರೆ ಅದು ಆತ್ಮ. ಅದು ನೋಡಿ, ಹಂಗೆ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಪ್ರಭುಜಿ. ಸರಸ್ವತಿ ಮಾತಾಜಿ, ನೀವೇನೋ ಹೇಳ್ತಿದ್ರಿ. ಪಾವನಿ ಮಾತಾಜಿದ್ ಹುಟ್ಟಿದಬ್ಬ ಅಂತೆ ಪ್ರಭುಜಿ, ಮೊಮ್ಮಗಳದು. ಹರೇ ಕೃಷ್ಣ. ನೋಡಿ, ಇವತ್ತು ಸರಸ್ವತಿ ಮಾತಾಜಿಯವರ ಮೊಮ್ಮಗಳು ಪಾವನಿ, ಅವರೆಲ್ಲ ಒಳ್ಳೆ ಭಕ್ತರು. ಮಕ್ಕಳೆಲ್ಲ ಮಾತಾಜಿಯವರು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸೋ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಹಾಗೇನೆ ನೋಡಿ, ಜಯಮತಿ ಮಾತಾಜಿ ಸುಂದರಿ ಚಿತ್ರಲೇಖ. ಒಂದ್ ನಿಮಿಷ, ಭಕ್ತಿ ಶಾಸ್ತ್ರಿ ಎಕ್ಸಾಮ್ ಇದೆ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ. ಮಾತಾಜಿ ಹೇಳಿ ಮಾತಾಜಿ. ಪ್ರಭು, ನನ್ ಮಗ ಪೂಜೆ ಇಟ್ಕೊಂಡಿದ್ದಾನೆ, ಎಲ್ಲಾರು ಬನ್ನಿ ಪ್ರಭು. ಓಕೆ. ಎಷ್ಟು ಗಂಟೆಗೆ ಮಾತಾಜಿ? ರಾತ್ರಿಗೆ ಪ್ರಭು, 6-7 ಗಂಟೆಗೆ. ನಮ್ಮೂರ್ ಗ್ರಾಮ ದೇವತೆದು ದೊಡ್ಡ ಪೂಜೆ, ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದಾನೆ. ಅದು ಕರಿ ಪ್ರಭು, ಎಲ್ಲಾರ್ನು ಅಂದ್ರು. ಕರಿ ಆಹ್ವಾನ ಕೊಡಿ. ಮತ್ತೆ ಮಾತಾಜಿಯವರು ಆಹ್ವಾನ ಮಾಡ್ತಿದ್ದಾರೆ. ಆಯ್ತು ಮಾತಾಜಿ, ಬರ್ತೀವಿ. 8 ಗಂಟೆ ರಾತ್ರಿ ಅಂದ್ರೆ ಸ್ವಲ್ಪ ಕಷ್ಟ, ಎಲ್ಲ ಮಂಗಳಾರತಿ ಆಗ್ತದೆ. ಆಮೇಲೆ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದಾನೆ ಊರ್ಗೆಲ್ಲಾನು, ಎಲ್ಲಾರ್ಗುನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಶಾಂಭವಿ ಮಾತಾಜಿ ಅವ್ರ ಮಗ ಕರಣ್, ಅವ್ನ್ ಬರ್ಡೇನು ಇದೆ ಪ್ರಭುಜಿ. ಅವ್ನು ಯಾವಾಗ್ಲೂ ನಮ್ಮ ಸೆಂಟರ್ ಅಲ್ಲಿ ಕೀರ್ತನೆ ಮಾಡೋದು ಎಲ್ಲ ಚೆನ್ನಾಗ್ ಮಾಡ್ತಾನೆ ಪ್ರಭುಜಿ. ಅವನಿಗೋಸ್ಕರ ಕೂಡ ಪ್ರೇ ಮಾಡಿ. ಬಹಳ ಒಳ್ಳೆ ಭಕ್ತ ನೋಡಿ ಮಾತಾಜಿ, ನೋಟ್ ಮಾಡ್ಕೊಳ್ಳಿ ಶ್ವೇತಾ ಮಾತಾಜಿ ಇವರೇ. ಕರಣ್ ಶಾಂಭವಿ ಮಾತಾಜಿ ಇವತ್ತಿನ ಮುಂದಿನ ವರ್ಷಕ್ಕೆ ಅವ್ರ ಬರ್ಡೇಗೆ ನೀವು ಗುರುತಿಸಿ ನಾವೇ ಹೇಳಿ ನೋಡಿ. ಇವೆಲ್ಲ ಕಲೆಕ್ಟ್ ಮಾಡಿ ಕೊಟ್ಬಿಡಿ. ಚಳ್ಕೆರೆಯೋದೆಲ್ಲಾನು ಕಲೆಕ್ಟ್ ಮಾಡ್ಕೊಂಡು ನೀವು ಕೊಡುವಂತ ಪ್ರಯತ್ನ ಮಾಡಿ. ಹೇಳಿದ್ರು ಪ್ರಭುಜಿ, ಮಾಡ್ಕೊಡ್ತೀನಿ. ಹರೇ ಕೃಷ್ಣ. ನೋಡಿ, ಇವತ್ತು ಪಾವನಿ ಮಾತಾಜಿ, ಸರಸ್ವತಿ ಮಾತಾಜಿಯವ್ರ ಮೊಮ್ಮಗಳು ಬರ್ಡೇ, ಹಾಗೆ ಕರಣ್ ಶಾಂಭವಿ ಮಾತಾಜಿ ಮಗ ಬರ್ಡೇ, ಹಾಗೇನೆ ಜಯಮತಿ ರಾಧಾ ಮಾತಾಜಿಯವರು, ಸುಂದರ ಚಿತ್ರಲೇಖ ಮಾತಾಜಿಯವರು ಶಾಸ್ತ್ರಿ ಪರೀಕ್ಷೆ ಬರೀತಿದ್ದಾರೆ. ಇವ್ರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಹಾಗೇನೆ ಯಾರ್ಯಾರೆಲ್ಲರೂ ಕುಟುಂಬದವರು ಇದ್ರೆ ಅವ್ರೆಲ್ಲರಿಗೂ ಒಳ್ಳೆ ಪ್ರಾರ್ಥನೆ 3 ಸತಿ ಬಹಳ ಭಕ್ತಿಯಿಂದ ಕೃಷ್ಣನ್ಗೆ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ ದಂಡ ಪ್ರಭು.